ಆಲ್ ದ ಬೆಸ್ಟ್ ಚೆಲುವೆ ನಿನ್ನೆ ನೋಡಲು. ಆಕ್ಷನ್. ಹಾಯ್, ಹಲೋ, ನಮಸ್ಕಾರ ನಿಮ್ಮೆಲ್ರಿಗೂ, ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಚೆಲುವೆಯೇ ನಿನ್ನೆ ನೋಡಲು ಈ ಚಿತ್ರದ ನಿರ್ದೇಶಕರಾದ ನಮ್ಮೆಲ್ಲರ ಗೆಳೆಯ ರಘುರಾಮ್ ಅವರು ಈ ಚಿತ್ರದ ಪ್ರಮುಖ ಪಾತ್ರಗಳನ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಿಯರ್ ಐ ಆಮ್. ಮೊದಲನೇದಾಗಿ ನಮ್ಮ ಗೋಪಾಲ್ ಗೌಡ್ರು ಮತ್ತು ಅವ್ರ ಹೆಂಡತಿ ಶಾಂತಮ್ಮ ಅವ್ರನ್ನ ಮೀಟ್ ಮಾಡಿ. ಇವತ್ತಿನವರೆಗೂ ಒಬ್ರ ಹತ್ರನೇ ಕೈ ಚಾಚಿರೋದು ನಾನು, ನಿಮ್ಮ ಅಪ್ಪನ ಹತ್ರ. ಅದು ನಿನ್ ಕೈ ಹಿಡಿಯೋದಕ್ಕೆ. ಮಕ್ಕಳು ನಮ್ಮನ್ನ ಬದುಕಿರೋದು, ನಾವ್ ಅವ್ರನ್ನ. ದೇವರವ್ರು ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ಒಂದೇ ಒಂದ್ ಕೊರತೆ, ಅವ್ರ ಮಕ್ಕಳು ಅವ್ರ ಪ್ರೀತಿಗೆ ಸ್ಪಂದಿಸ್ತಿಲ್ಲ ಅಂತ. ಇದ್ರ ಬಗ್ಗೆ ನಮ್ ಶಾಂತಮ್ಮನವ್ರಿಗೆ ಬಹಳ ದುಃಖ. ಇವ್ರ ದುಃಖನ ಹೇಗಾರು ಮರೆಸ್ಬೇಕು, ಅವ್ರನ್ನ ಹೇಗಾರು ಖುಷಿ ಪಡಿಸ್ಬೇಕು ಅಂತ ನಮ್ ಗೌಡ್ರು ಏನೇನೋ ಪ್ರಯತ್ನ ಪಡ್ತಿರ್ತಾರೆ. ನೋಡಿ 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 ನೋಡಿ, ಒಂದ್ ಹೊಸ ಐಡಿಯಾ ಜೊತೆ ಬಂದ್ರು. ಜಗತ್ತಿನ ಎಲ್ಲಾ ಅದ್ಭುತಗಳನ್ನ ತೋರಿಸ್ತಾರಂತೆ. ಬಾಳೆ ಮಾರಿ ದುಡ್ಡು ಬಂದಿದೆ, ಹೋಗೋಣ ನಡಿ. 1959 ಜೋಡಿ ನೋಡಿದ್ರಲ್ಲ, 2009 ಕಪಲ್ ನ ಮೀಟ್ ಮಾಡೋಣ. ನಿಖಿಲ್ ಅಂಡ್ ನಿಶ್ಚಿತಾ. ನಿಖಿಲ್ ಇಸ್ ಅ ಬಿಸ್ನೆಸ್ ಮ್ಯಾನ್, ನಿಶ್ಚಿತಾ ಸಾಫ್ಟ್ವೇರ್ ಪ್ರೊಫೆಷನಲ್. ಇವರಿಬ್ರು ತಂದೆ ತಾಯಿ ಬಲವಂತಕ್ಕೆ ಮದುವೆ ಆಗ್ಬಿಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಇವರಿಬ್ಬರ ರುಚಿ, ಅಭಿರುಚಿ, ವಿಷನ್, ಆಂಬಿಷನ್ ಎಲ್ಲ ಬೇರೆ ಬೇರೆ. ಓ, 7 ವಂಡರ್ಸ್. ನನಗೊಂದು ವಿಷಯ ಚೆನ್ನಾಗಿ ಗೊತ್ತು. ದಿಸ್ ಟ್ರಿಪ್ ಟು ದಿ 7 ವಂಡರ್ಸ್ ವಿಲ್ ನಾಟ್ ಮೇಕ್ ಎನಿ ವಂಡರ್ ಟು ಅವರ್ ಲೈಫ್. Of course, we both are two parallel lines and we can never meet. ನಿಕು, ಅಮ್ಮ ಏನಿದು ಸೈನ್ಸ್ ಎಲ್ಲ ಇಷ್ಟು ಕಮ್ಮಿ ಮಾರ್ಕ್ಸ್ ಬಂದಿದೆ? ಅವರು ಸುಮತಿ ಪಾಪ ಚಿಕ್ಕ ವಯಸ್ಸಲ್ಲೇ ಗಂಡನ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಜೊತೆ ನಗು, ಖುಷಿ, ಧೈರ್ಯ ಎಲ್ಲವನ್ನೂ ಕಳ್ಕೊಂಡ್ಬಿಟ್ರು. ಶಿ ಇಸ್ ಕ್ವೈಟ್ ಇನ್ಸೆಕ್ಯೂರ್. ಅವ್ರ ಜೀವನೇ ಅವ್ರ ಮಗ ನಿಕ್ಕುನ ಸುತ್ತ ಇದೆ. ಆ ಹುಡುಗ ಅಂತೂ ಎಷ್ಟು ಕಿಲಾಡಿ ಅಂದ್ರೆ, ವೆಕೇಶನ್ ಅಲ್ಲಿ 7 ವಂಡರ್ಸ್ ನೋಡ್ಬೇಕು ಅಂತ ಅವ್ರ ಅಮ್ಮನ ಎಷ್ಟು ನೀಟಾಗಿ ಕನ್ವಿನ್ಸ್ ಮಾಡ್ತಿದ್ದಾನೆ ನೋಡಿ. ಅಮ್ಮ ಸಾರಿ ಅಮ್ಮ, ಇನ್ಮೇಲೆ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀನಿ. ಹಾಲಿಡೇಸ್ಗೆ 7 ವಂಡರ್ಸ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ತಾನೆ? ಪ್ರಾಮಿಸ್? ಪ್ರಾಮಿಸ್. ಒಂದು ಸುಂದರವಾದ ಸಂಸಾರ, ಗಂಡ ಹೆಂಡತಿ, ಇಬ್ರು ಹೆಣ್ಮಕ್ಳು. ಇದು ನಮ್ಮ ನಾಯಕಿಯ ಕುಟುಂಬ. ನಾಯಕಿ ಹೆಸರು ಪ್ರಕೃತಿ. ಪ್ರಕೃತಿಯಲ್ಲಿ ಹೇಗೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಬದಲಾಗ್ತಿರುತ್ತೋ, ಹಾಗೆ ನಮ್ ಪ್ರಕೃತಿ ಮೂಡ್ ಕೂಡ ನಗು, ಅಳು, ಕೋಪ, ತಾಪ ಅಂತ ಶಿಫ್ಟ್ ಆಗ್ತಾನೆ ಇರುತ್ತೆ. ಮಾ, ಟಿಫನ್ ರೆಡಿನಾ? ಟಿಫನ್ ರೆಡಿ ಇದೆ ಕಣೆ, ಮೊದ್ಲು ಮಂಗಳಾರತಿ ತಗೋ. ಕ್ಲಾಸಿಗೆ ಲೇಟ್ ಆಗಿ ಹೋದ್ರೆ ನನ್ಗೆ ಸಿಕ್ಕೋದು ಅದೇ, ಅದ ಆಮೇಲೆ ಸಿಕ್ಕತ್ತೆ. ಮೊದ್ಲು ಮಂಗಳಾರತಿ ತಗೋ. ಬಿಚ್ಚು. ಏನ್ ಹುಡುಗಿ ಇದು? ನೆಟ್ಟಿದ್ ಕಾಲೇಜಿಗೆ ತಾನೇ ಹೋಗ್ತಾ ಇದ್ಯಾ? ಸುಮ್ನೆ ಹೋಗ್ತಾ ಇರೋಣ ಕರ್ದು ಬೈತಾ ಇರೋಳು ನೀನೆ. ಬೆಳಿಗ್ಗೆ ಬೆಳಿಗ್ಗೆ ಯಾರು ನನ್ ಮಗಳನ್ನ ಬೈತಾ ಇರೋದು? ಹಾಯ್ ಡ್ಯಾಡ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೊಂಥರ ಗರಂ ಆಗಿದ್ಯಾ? ನಮ್ಮ ಮಮ್ಮಿದೇ ಪ್ರಾಬ್ಲಮ್ ಡ್ಯಾಡ್ ತಾರ್ಲೆ. ಹೋಲ್ಡ್ ಆನ್, ಈಗ ತಾನೇ ಗುಡ್ ಮಾರ್ನಿಂಗ್ ಹೇಳಿದೆ, ಆಗ್ಲೇ ಹೋಗ್ತಾ ಇದ್ಯಾ? ಕೈಗೆ ಸಿಗಲ್ಲ ವಾಟ್ಸ್ಆಪ್. ರೀ ಸುಮ್ನೆ ಇರ್ತೀರಾ? ಅವಳು ಅವಾಗ ಮನ್ಲಿರ್ತಾಳೆ, ನೀವು 3 ಹೊತ್ತು ಕೆಲ್ಸ ಅಂತ ಸುತ್ತಾನೆ ಇರ್ತೀರಾ. ಶುರುವಾಯ್ತು ನಿಮ್ಮಮ್ಮನ್ ಪುರಾಣ. ತಪ್ಪೇನಿದೆ? ನೀವ್ ಯಾವಾಗ ನಮ್ ಜೊತೆ ಇರ್ತೀರಾ? ಹೀಗೆಲ್ಲ ನೀವ್ ಹೇಳ್ತೀರಾ ಅಂತಾನೆ ಇನ್ಮೇಲೆ ಫ್ಯಾಮಿಲಿ ಟೈಮ್. ವಿ ಆರ್ ಆಲ್ ಗೋಯಿಂಗ್ ಟು ದಿ 7 ವಂಡರ್ಸ್ ಆಫ್ ದಿ ವರ್ಲ್ಡ್. ಓಕೆ. ಶಾರದಾ ಇಲ್ಲೇ ಇದ್ದಾಳೆ. ನಾನು ಹೇಳ್ತೀನಿ, ನಾ ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಯಾರು? ಪಾಟೀಲ್ ಫಾರಿನ್ ಇಂದ ಫೋನ್ ಮಾಡಿದ್ದ. ಪ್ರಕೃತಿನ ತನ್ನ ಮಗನಿಗೆ ತಂದ್ಕೊತಾನಂತೆ. ಒಂದು ವಾರ್ನಿಂಗ್, ನಮ್ ಪ್ರಕೃತಿ ಹತ್ರ ಮದುವೆ ವಿಷಯ ಮಾತ್ರ ತೆಗಿಲೇಬೇಡಿ. ಮದುವೆ ವಿಷಯ ತೆಗೆದ್ರೆ ಪ್ರಕೃತಿ ವಿಕೋಪ ಆಗ್ಬಿಡ್ತಾಳೆ. ರಾಮಾಯಣದಲ್ಲಿ ರಾಮನಿಗೆ ಹನುಮಂತಂತರ, ನಮ್ ಚಿತ್ರದಲ್ಲಿ ನಮ್ ಹೀರೋ ವಿಶ್ವನಿಗೆ ಈ ಮನು ಅನ್ನೋ ಕ್ಯಾರೆಕ್ಟರ್. ಏನಿದು? ತಾಜ್ ಮಹಲ್. ಇನ್ನು ಲವ್ವೇ ಆಗಿಲ್ಲ, ಆಗ್ಲೇ ತಾಜ್ ಮಹಲ್ ಕೊಡ್ತಿದ್ಯಾ? ಅದೇ ಲವ್ ಆಗ್ದೇನೆ ತಾಜ್ ಮಹಲ್ ಕೊಡ್ತಾ ಇದೀನಿ. ಲವ್ ಆದ್ಮೇಲೆ ಇನ್ನೇನೇನ್ ಕೊಡ್ಬೋದು? ನೀವೆಲ್ರೂ ಶಿವಣ್ಣನ ಇಂಟ್ರೊಡಕ್ಷನ್ ಕಾಯ್ತಾ ಇದೀರಿ ನಂಗೆ ಗೊತ್ತು. ಅದಕ್ಕೆ ಮುಂಚೆ ಒಂದ್ ಸಣ್ಣ ಫ್ಲಾಶ್ ಬ್ಯಾಕ್ ಹೋಗೋಣ. ನಮ್ಮೂರ ಮಂದಾರ ಹೂವೆ, ಆ ಚಿತ್ರದಲ್ಲಿ ನಾನು ಶಿವಣ್ಣ ಹೇಗ್ ಕೂಗ್ತಿದ್ವಿ ನೆನ್ಪಿದ್ಯಾ? ನೆನಪು ಮಾಡ್ಕೊಂಡ್ರಾ? ಓಕೆ, ನಾನ್ ಕೂಗ್ತೀನಿ,
ಜೊತೆಗೆ ನೀವು ಕೂಗಿ. ರೆಡಿ? ದೇವ್ರೆ, ಎಲ್ರು ಮದ್ವೆ ಆಗ್ಲಿ ಅಂತ ವ್ರತ ಮಾಡ್ತಾರೆ, ನಿಂಗ್ ಅಭಿಷೇಕ ಮಾಡಿಸ್ತಾರೆ, ಪೂಜೆ ಮಾಡ್ತಾರೆ, ಬನ್ನಿ ಮರ ಸುತ್ತಾರೆ. ಮದ್ವೆ ಬಗ್ಗೆ ನನ್ಗಿರೋ ಗೊಂದಲಕ್ಕೆ ಈಗ ಉತ್ತರ ಸಿಗೋ ಹಾಗೆ ಮಾಡಪ್ಪ. ಹಾಯ್ ಬಾಸ್, ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ದೇಶದಲ್ಲಿ ಟೆರರಿಸಂ ಜಾಸ್ತಿ ಆಗಿದೆ, ರಾಜಕೀಯ ಅಂತೂ ಹಾಳಾಗೋಗಿದೆ, ಜನರಲ್ಲಿ ನೆಮ್ಮದಿ ಇಲ್ಲ, ರೈತರ ಮುಖದಲ್ಲಿ ಕಳೆ ಇಲ್ಲ, ಬೆಳೆ ಇಲ್ಲ, ಸರಿಯಾದ ಮಳೆ ಇಲ್ಲ. ಎಲ್ರ ಮನ್ಸಲ್ರ ಕಲ್ಮಶ ತೆಗೆದು ಎಲ್ರನ್ನೂ ಒಟ್ಟಿಗೆ ಇರೋಗ್ ಮಾಡಪ್ಪ. ಆಗ ನಿನ್ ಸೀಟು ಗಟ್ಟಿ, ನಮ್ ಓಟು ನಿನಗೆ ಗ್ಯಾರಂಟಿ. ಪ್ರಪಂಚದಲ್ಲಿ ಎಲ್ಲ ಬಲಕ್ಕಿಂತ ಶ್ರೇಷ್ಠವಾದ ಬಲ ಗುರುಬಲ. ಆ ಗುರುಬಲ ಎಲ್ರಿಗೂ ಸಿಗೋಗ್ ಮಾಡು. ಥ್ಯಾಂಕ್ ಯು. ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋ ನೀನು ನಿನಗೋಸ್ಕರ ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೋಬಾರ್ದಾ? ಹಾ, ನಾವು ಪ್ರಾಬ್ಲಮ್ ಬಗೆಹರಿಸ್ತೇವೆ ಅಂತ ದೇವಸ್ಥಾನಕ್ಕೆ ಬಂದ್ರೆ ನೀವು ಪ್ರಾಬ್ಲಮ್ ತಗೊಂಡೋಗಿ ಕೇಳ್ತಿದ್ರಲ್ಲ. ವಿಶ್ವ, ಈ ಕೂಲ್, ತಮಾಷೆಗೆ ಹೇಳಿದೆ. ಯಾವ ವಯಸ್ಸಲ್ಲಿ ಏನೇನಾಗ್ಬೇಕು ಅದಾಗ್ಲೇಬೇಕು. ಅದು ಸರಿನೇ, ಆದ್ರೂ ಒಂದು ಒಳ್ಳೆ ಹುಡುಗಿ ಬೇಕು ಅಲ್ವೋ? ಬೆಂಗಳೂರಿನಲ್ಲಿ ಹುಡುಗಿರ್ ಬರೋಣ, ನೀನ್ ಹೂ ಅನ್ನಪ್ಪ ಸಾಕು. ಬೇಕು ಅಂದಾಗ ಆಟೋನೇ ಸಿಗಲ್ಲ, ಇನ್ ಹುಡುಗಿ ಸಿಗ್ತಾರ? ಅರ್ಚಕರೇ, ದೇವರು ಮನುಷ್ಯನಿಗೆ 2 ಕಾಲು, 2 ಕೈ, 2 ಕಣ್ಣು, 2 ಕಿವಿ ಕೊಟ್ಟಿದ್ದಾನೆ, ಆದ್ರೆ ಹೃದಯ ಮಾತ್ರ 1 ಕೊಟ್ಟಿದ್ದಾನೆ. ಯಾಕೆ? ಈ ಲವ್ ಮ್ಯಾಟರ್ಲಿ ನಾ ಇಂಟರ್ಫಿಯರ್ ಆಗಲ್ಲ, ನಿಮ್ ಜೋಡಿಗಳನ್ನ ನೀವ್ ನೋಡ್ಕೊಳ್ಳಿ ಅಂತ. ಹಾಗಾದ್ರೆ ನಿನಗೆ ದೇವರೇ ಒಳ್ಳೆ ಹೃದಯ ಹುಡ್ಕೊಡ್ಬೇಕಪ್ಪ. ಇದು ಅಪ್ಲಿಕೇಶನ್ ಲಿಟಿಗೇಷನ್ ಒಂದು ಗೊತ್ತಾಗ್ತಿಲ್ವಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದ್ ಜೋಡಿ ಅಂತೂ ಸೃಷ್ಟಿ ಆಗಿರುತ್ತೆ. ಅಫ್ಕೋರ್ಸ್ ಮದುವೆ ಅಂತೂ ಅನಿವಾರ್ಯನೇ, ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯ ಇದೆ. ನನ್ ಕಡೆಯಿಂದ ಓಕೆ. ಆಲ್ ದಿ ಬೆಸ್ಟ್. ಈ ಪದ್ಧತಿ ಸರಿ ಇಲ್ಲ ಅರ್ಚಕ್ರೆ. ಯಾಕಮ್ಮ ಕೋಪದಲ್ಲಿದ್ಯಾ? ಯಾರೋ ಬಂದು ನಮ್ ಹಣೆ ಬರ ಬರೆಯಕ್ಕಾಗತ್ತಾ? ಅಮ್ಮ, ತಲತಲಾಂತರದ ಬಂದಿರತಕ್ಕಂತ ಈ ಪದ್ಧತಿ ಸುಳ್ಳಾಗಲ್ಲಮ್ಮ. ಯಾರ ಜೀವನದಲ್ಲಿ ಯಾರು ಬರ್ಬೇಕು ಅನ್ನೋದನ್ನ ಭಗವಂತ ನಿಶ್ಚಯ ಮಾಡಿರ್ತಾನೆ. ಸರಿ, ಬರ್ತೀನಿ. ಅಯ್ಯೋ ದೇವ್ರೇ, ಟೆನ್ಷನ್ ಆಗ್ತಾ ಇದೆಯಲ್ಲ, ತಲೆನೋ ಓಡ್ತಾ ಇಲ್ಲ, ಏನ್ ಮಾಡ್ಲಿ? ಯಾಕೋ ಮುಖ ಮಂಕ ಇದೆ? ಫುಲ್ ಟೆನ್ಷನ್ ಲೋನೆ. ಹೇಗಿದ್ದೀರಾ ಸರ್? ಆಹಾ ವಿಶ್ವ, ಬಂದ್ಬಿಟ್ಟಿಯಾ? ಬಿದ್ದೋಗಿರೋ ಶೇರ್ ಮಾರ್ಕೆಟ್ ಏರ್ದಂಗಾಯ್ತು. ಯಾಕೆ? ಯಾಕೆ ಅಂತ ಬೇರೆ ಕೇಳ್ತೀಯಾ? ವಿಶ್ವ, ನೀನ್ ಈ ಆಫೀಸಲ್ಲಿ ಇಲ್ಲ ಅಂದ್ರೆ ಕೈ ಕಾಲು ಏನು ಓಡಾಡಲ್ಲ. ನನಗೆ ಸುಮ್ನೆ ಟೆನ್ಷನ್ ಅಪ್. ನಿನಗ್ ಗೊತ್ತು ತಾನೆ, ಈ ವರ್ಷ ನಮ್ ಕಂಪನಿಯಿಂದ 7 ವಂಡರ್ಸ್ ಗೆ ಪ್ಯಾಕೇಜ್ ಟೂರ್ ನ ಅರೇಂಜ್ ಮಾಡಿದ್ದೀನಿ. ಎಸ್. ಅದ್ರ ಬಗ್ಗೆ ಏನ್ ಪ್ರೊಸೀಡಿಂಗ್ಸ್ ಆಗಿದೆ? ಈಗಾಗಲೇ ಕೆಲವು ಫ್ಯಾಮಿಲೀಸ್ ಬುಕ್ ಮಾಡಿದಾರೆ ಟ್ರಿಪ್ ನ. ಏನಾದ್ರೆ ಮಾಡಿ ಬಾಸ್. ಬಾಸ್ ನೀವು? ಕರ್ಮ. ಆದ್ರೆ ಈ ಕೆಲಸದಲ್ಲಿ ನೀನೆ. ಅದು ಬಿಡಿ. ವೈ ಡು ಯು ಫಿಯರ್ ವೆನ್ ಐ ಆಮ್ ಹಿಯರ್? ಎವ್ರಿಥಿಂಗ್ ಇಸ್ ಅರೇಂಜ್ಡ್. ಎಲ್ರ ಪಾಸ್ಪೋರ್ಟ್ ವೀಸಾ ಸ್ಟಾಂಪಿಂಗ್ ಕಳಿಸಾಯ್ತು, ಎಲ್ರ ಟಿಕೆಟ್ ಬ್ಲಾಕ್ ಆಗಿದೆ, ಎಲ್ಲ ವಂಡರ್ಸ್ ನಲ್ಲೂ ಬೆಸ್ಟ್ ಹೋಟೆಲ್ ಬುಕ್ ಮಾಡಿದೀನಿ, ಎಲ್ಲ ಕಡೆ ಇಂಡಿಯನ್ ಫುಡ್ ಸಿಗೋಗ್ ಮಾಡಿದೀನಿ. ದಿಸ್ 7 wonder trip will be wonderful trip. ಥ್ಯಾಂಕ್ ಯು, ಎಕ್ಸಲೆಂಟ್, ವೆರಿ ಗುಡ್. ಬಾಸ್, ವಿಶ್ವ ಜೊತೆ ಈ ಟ್ರಿಪ್ಗೆ ನಾನು ಹೋಗ್ತೀನಿ ಬಾಸ್. ಅವನು ಊಟಕ್ಕೆ ಹೋಗ್ತಾ ಇಲ್ಲ, ಡ್ಯೂಟಿ ಮೇಲೆ ಹೋಗ್ತಾ ಇದ್ದಾನೆ. ವಿಶ್ವ ನೋಡಪ್ಪ, ವಿಶ್ವ ಒಪ್ಪಿದ್ರೆ ನಂದು ಏನ್ ಅಭ್ಯಂತರ ಇಲ್ಲ. ಓಕೆ ಬಾಸ್, ಓಕೆ, ನೋ ಪ್ರಾಬ್ಲಮ್. ಬಂಗಾರದ ಮನುಷ್ಯ, ದೇವತಾ ಮನುಷ್ಯ, ಬಹದೂರ್ ಗಂಡು. ನೋಡು, ನೀ ನನ್ನ ಶಿಷ್ಯ ಅಂತ ಒಪ್ಕೊಂಡಿಲ್ಲ ಪರವಾಗಿಲ್ಲ, ನಾನ್ ನಿನ್ನ ಗುರು ಅಂತ ಒಪ್ಕೊಂಡಿದೀನಿ. ಅರ್ಜುನನ್ನೇ ಮಾಡ್ತೀಯೋ, ಏಕಲವ್ಯನ್ ಮಾಡ್ತೀಯೋ, ನಿನಗ್ ಬಿಟ್ಟಿದ್ದು. ಈ ಓಲ್ಡ್ ಅವಲ್ಲ ಬೇಡ, ಮೊದಲು ಕಾನ್ಸುಲೇಟ್ ಆಫೀಸ್ಗೆ ಹೋಗಿ ಎಲ್ರ ಪಾಸ್ಪೋರ್ಟ್ ಕಟ್ ಮಾಡ್ಕೊಂಬ. ಹಾಗೆ ಎಲ್ಲಾ ಟಿಕೆಟ್ಸ್ ಕನ್ಫರ್ಮ್ ಆಗಿದೆಯಾ ನೋಡ್ಕೊ. ನಿನ್ ಪಾಸ್ಪೋರ್ಟ್ ಸ್ಟಾಂಪಿಂಗ್ ಕಳಿಸಾಗಿದೆ. ಥ್ಯಾಂಕ್ ಯು ಡಾನ್. ವಿಶ್ವ. ಓಕೆ ಸರ್, ಥ್ಯಾಂಕ್ ಯು. मोना डार्लिंग, तुझे प्यार करने के लिए क्या होना, मेरे दिल को मत टुकराना. मेरा सिर मत खाना, काम करने दो ना. ಹಾಯ್ ಮೋನಿಕಾ, ಗುಡ್ ಮಾರ್ನಿಂಗ್. गुड मॉर्निंग. ಯಾಕೆ ಡಲ್ ಆಗಿದ್ಯಾ? ಏ ದಾರಿ ತಪ್ಪಿದ ಮಗ, ಯಾರು? ಯಾಕೋ ಸುಮ್ನೆ ತೊಂದರೆ ಕೊಡ್ತಾ ಇದೀಯಾ? ತೊಂದ್ರೆ ಅವಳಿಗ? ತೊಂದ್ರೆ ಅನುಭವಿಸ್ತಾ ಇರೋದು ನಾನು. ಯಾಕೋ? ನಾನು ಅವಳಿಗೆ ಆಫೀಸಲ್ಲಿ ಮಾತ್ರ ಟಾರ್ಚರ್ ಕೊಡ್ತೀನಿ, ಇವಳು ನನಗೆ 24 hours ಕನ್ಸಲ್ಟ್ ಟಾರ್ಚರ್ ಕೊಡ್ತಾಳೆ. ನೀನು ಲವ್ ಅಲ್ಲಿ ಬಿದ್ದಿದ್ರೆ ಗೊತ್ತಾಗಿರೋದು. ಲವ್ ಏನ್ ಅಳ್ಳನ ಡಬಕ್ ಅಂತ ಬಿದ್ದೋಗಕ್ಕೆ? ಲವ್ ಇಸ್ ಜರ್ನಿ ಥ್ರೂ ಹಾರ್ಟ್ಸ್. ನೋಡು ಮನು, ಮದುವೆ ಮುಹೂರ್ತದ ಡೇಟ್ ನ ಪುರೋಹಿತರು ಫಿಕ್ಸ್ ಮಾಡಬಹುದು, ಮಕ್ಳುಟ ಡೇಟ್ ನ ಡಾಕ್ಟರ್ ಫಿಕ್ಸ್ ಮಾಡಬಹುದು, ಆದ್ರೆ ಹೃದಯದಲ್ಲಿ ಹುಟ್ಟೋ ಪ್ರೀತಿ ಡೇಟ್ ನ
ಆ ಬ್ರಹ್ಮ ಕೂಡ ಫಿಕ್ಸ್ ಮಾಡಕ್ಕಾಗಲ್ಲ. ಅದು ಯಾವ ಕ್ಷಣದಲ್ಲಿ ಬೇಕಾದ್ರೆ ಅಯ್ಯೋ ದೇವ್ರೆ, ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಒಂದೇ ಕ್ಷಣದಲ್ಲಿ ನನ್ ಜೀವನ ದಿಕ್ಕು ದೆಸೆನೆ ಬದಲಾಯಿಸ್ಬಿಟ್ಟ. ಸೈಲೆಂಟ್ ಆಗಿ ಸೈಡ್ ವಾಟ್ ಹ್ಯಾಪನ್? ಎಕ್ಸ್ಕ್ಯೂಸ್ ಮೀ, ಎನಿ ಹೆಲ್ಪ್? ಸಹಾಯನ? ನಿಮ್ಮಿಂದ ಈಗಾಗಿರೋ ಉಪಕಾರನೇ ಸಾಕು. ಉಪಕಾರ? ನಾನು ಜಸ್ಟ್ ಮೈಂಡ್ ಯೋರ್ ಬಿಸ್ನೆಸ್, ಓಕೆ? ದಿಸ್ ಇಸ್ ಮೈ ಬಿಸ್ನೆಸ್. ಗಾಡ್, ಎಕ್ಸ್ಕ್ಯೂಸ್ ಮೀ ಹೇಳಿದರೆ ತಮಗೋಸ್ಕರ ಅಲ್ಲಿ 7 Wonders ಹೋಗೋರೆಲ್ಲ ಬಂದ್ ಕಾಯ್ತಾ ಇದಾರೆ. ದಯವಿಟ್ಟು ಬರ್ತೀರಾ? ಸರಿ. ಈಗ ಹೋದ್ರಲ್ಲ ಗಿರಿಕನ್ನಿ, ಅವರು ಅದೇ ಟ್ರೂಪ್ ಅಲ್ಲಿ ಇದಾರೆ. ಬರ್ತೀರಾ? ಹೇಳ್ಬಾರ್ದ ನಡಿಯಾ. ಏ, ಹಾಯ್ ಎವ್ರಿಬಡಿ. ಹಾಯ್, ಎಲ್ಲರೂ ಕಂಫರ್ಟಬಲ್ ಆಗಿದ್ದೀರಾ? ಯಾ. ನಮಸ್ಕಾರ ದೇಸಾಯಿ ಅವರೇ, ನಾನ್ ವಿಶ್ವ ಅಂತ, ನಿಮ್ ಟೂರ್ ಗೈಡ್. ಟೂರ್ ಗೈಡಾ? ಎಲ್ಲಿ ನೋಡಿದ್ದೆ? ಮುಗಿತು ಕಥೆ. ಹೇ ಯು, ಥ್ಯಾಂಕ್ಫುಲ್ ಮ್ಯಾನ್, ಹೌ ಆರ್ ಯು? ಥ್ಯಾಂಕ್ಸ್ ಟು ಯು ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಇನ್ ಮುಂದೆ ನಿಮ್ ಜವಾಬ್ದಾರಿ ಎಲ್ಲ ನಂದು. ವಾಟ್? ಐ ಮೀನ್, ನಿಮ್ಮನ್ನೆಲ್ಲ ಕರ್ಕೊಂಡು 7 Wonders ಹೋಗ್ತಾ ಇದೀನಲ್ಲ, ನಿಮ್ಮನ್ನೆಲ್ಲ ಕ್ಷೇಮವಾಗಿ ಕರ್ಕೊಂಡು ಹೋಗಿ ಕ್ಷೇಮವಾಗಿ ಕರ್ಕೊಂಡ್ ಬರೋದು ನನ್ ಜವಾಬ್ದಾರಿ ಹಿಂದೆ. ಯಾವಾಗಪ್ಪ ಹೊರಡೋದು? ಯಾಕೆ ಅವಸರ ಪಡ್ತೀಯಾ? ಓಹೋ, ಇಷ್ಟು ವರ್ಷ ಊರ್ ಕರ್ಕೊಂಡು ಹೋಗು ಅಂದ್ರೆ ತೋಟ ತೋರ್ಸಿದ್ ಗೌಡ್ರು ನಿಮ್ಗೆ 7 ಅದ್ಭುತ ತೋರ್ಸಕ್ ಕೊಟ್ಟಿದ್ದಾರೆ. ಇನ್ನೇನ್ ಹೊಟ್ಬಿಡದೆ? ಏನಪ್ಪಾ ಅಲ್ಲಿ ಮುದ್ದೆ ಉಪ್ಸಾರೆಲ್ಲ ಸಿಗುತ್ತಾ? ಯಾಕೆ ಒಳ್ಳೆ ಇಟ್ಕೊಂಡ್ಬಿಡ್ತೀನಿ, ಅಡಿಗೆ ಮಾಡ್ಕೊಂಡ್ಬಿಡಿ. ವಿಶ್ವ, ಕಮಿಂಗ್. ನೀನು ಊರ್ ನೋಡಕ್ ಹೋಗ್ತಿದೀವಿ, ಊಟ ಮಾಡಕ್ ಹೋಗ್ತಿದ್ವಿ. ಊರು ನೋಡ್ಬೇಕು, ಊಟನೂ ಮಾಡ್ಬೇಕು. ಐ ನೀಡ್ ದ ಟ್ರಾವೆಲ್ ಶೆಡ್ಯೂಲ್ ಪ್ಲೀಸ್. ಈ ವಿಶ್ವ ನಿಮ್ ಪಕ್ಕದಲ್ಲಿ ಇರ್ಬೇಕಾದ್ರೆ ಈ ಟ್ರಾವೆಲ್ ಶೆಡ್ಯೂಲ್ ಎತ್ತಕ್ಕೆ? ವೈ ಡು ಯು ಫಿಯರ್ ವೆನ್ ಐ ಆಮ್ ಹಿಯರ್? How long will the trip be? As long as you people enjoy. What? I mean 3 to 4 weeks. ಎಕ್ಸ್ಕ್ಯೂಸ್ ಮೀ, ಅಲ್ಲಿ ನಮ್ಗೇನು ಪ್ರಾಬ್ಲಮ್ ಆಗ್ದಿರೋ ಹಾಗೆ ಸ್ಟೇ ಎಲ್ಲ ಸೆಕ್ಯೂರ್ಡ್ ಆಗಿರುತ್ತೆ ಅಲ್ವಾ? 100%. ನಮ್ಮ ಮಯೂರ ಜೊತೆಗಿರ್ಬೇಕಾದ್ರೆ ಇನ್ಸೆಕ್ಯೂರಿಟಿ ಪ್ರಶ್ನೆನೇ ಬರಲ್ಲ. ಹಾಯ್ ಅಂಕಲ್, ನಾನ್ Hi. ನಿಕ್ಕು. What can I do for you, Niku? ನಂಗೆ ಏರೋಪ್ಲೇನ್ ಬೇಕು. ಅಷ್ಟೇ ತಾನೆ? Take it. Enjoy. ಹಾಯ್ ಅಂಕಲ್. Bye. ಥ್ಯಾಂಕ್ಸ್. ಸನಾ, ಏನ್ ಇಲ್ಲಿ ನೋಡ್ತಾ ಇದ್ದೀರಾ? ಸೀದೆ, you have better view. Come on, take a photograph. Okay, okay. ನಿಮ್ಮ ಮಕ್ಕಳು ಸೇರ್ಸ್ತಾಗಿರಿ. ತಾತ ಅಜ್ಜಿ ಓಕೆನಾ? ಚೆನ್ನಾಗಿದ್ದೀವಪ್ಪ. ವಿಶ್ವ, ಹಾ, ತಾಜ್ ಮಹಲ್ ಎಷ್ಟು ದೂರ? ಐ ಥಿಂಕ್ ಇನ್ನೊಂದು 3/4 ಗಂಟೆ ತಾತ. ಯಾ. ವಿಶ್ವ, ಲೆಟ್ಸ್ ಹಾವ್ ಎ ಪಿಟ್ ಸ್ಟಾಪ್. ಐ ಆಮ್ ವೆರಿ ಹಂಗ್ರಿ. ನಿಲ್ಸ್ರಾಯ್ತು. ಕೆಲವರು ತಿನ್ನಕ್ಕೆ ಅಂತಾನೆ ಹುಟ್ಟಿರ್ತಾರೆ. ಡಿಸ್ಕಸ್ಟಿಂಗ್. ಎಕ್ಸ್ಕ್ಯೂಸ್ ಮೀ, ಆರ್ ಯು ಹಂಗ್ರಿ ಆರ್ ಆಂಗ್ರಿ? ಏನು? ಐ ಮೀನ್, ಹಸು ಜಾಸ್ತಿ ಆದಾಗ್ಲೇ ಕೋಪ ಜಾಸ್ತಿ ಬರೋದು. ದಟ್ಸ್ ವೈ ವಾಟ್ ಹ್ಯಾಪನ್? ಹೋಗ್ಬೇಕಾ? ಎಣ್ಣೆ ಹಾಕೋತಾ ಇದೆ. ಏನಿದೆ ಕಾಫಿಯಲ್ಲಿ? ಸರಿ, ಪೂರಿ ಹಾಕ್ಲಾ? Manu, why don't you have any continental spread? ಕೇಳಲ್ಲ. ನೋಡಿ, ಪೂರಿ ಹಾಕೊಂಡಿದ್ದೀರಾ, ಎಣ್ಣೆದಲ್ವಾ ಇದು? ಬೆಳಿಗ್ಗೆ ಅದ್ ಹೇಗ ಸ್ವೀಟ್ ತಿಂತೀವಪ್ಪ? ಇಟ್ ಗಿವ್ಸ್ ಎನರ್ಜಿ. ಹೋಗ್ಲಿ ಬಿಡಮ್ಮ. ನಮ್ಗೆ ಆಗ್ ಬರಲ್ಲ. ಈ ಸಿಹಿ ತಿಂಡಿ ಯಾಕೆ ತಿಂತೀರಾ? ಏನಾದ್ರೂ ಮಾಡ್ಕೋವಿ. ಟೈಮ್ ಇಲ್ಲ, ಬೇಗ ತಿನ್ನು. What is this? ವಿಶ್ವ, ಇಷ್ಟು ತಿಂಡಿ ಒಬ್ನೇ ತಿಂತೀಯ? ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೀನೇನಪ್ಪ? ವಿಶ್ವ, ಐ ಕಾಂಟ್ ಬಿಲೀವ್ ಯು ಗೋಯಿಂಗ್ ಟು ಈಟ್ ಆಲ್ ದಟ್ ಸ್ಟಫ್. ನಿಖಿಲ್, ದೊಡ್ಡವ್ರು ಹೇಳ್ತಾ ಇದ್ರು, ಒಂದೇ ತಿಂಡಿನ ಜಾಸ್ತಿ ತಿನ್ನೋ ಬದಲು ಎಲ್ಲಾ ತಿಂಡಿನ ಸ್ವಲ್ಪ ತಿಂದ್ರೆ ಎಲ್ಲಾ ತಿಂಡಿ ರುಚಿ ನೋಡ್ದಂಗ ಆಗುತ್ತೆ. ಅದು ಅಲ್ಲದೆ ಬುಫೆಲಿ ಅಷ್ಟೊಂದು ತಿಂಡಿಗಳಿವೆ. ನಾವ್ ಒಂದ್ ತಿಂಡಿ ತಗೊಂಡು ಇನ್ನೊಂದ್ ತಿಂಡಿಗೆ ಬಿಟ್ರೆ ಆ ತಿಂಡಿಗೆ ಬೇಜಾರಾಗಲ್ವಾ? ಅದಕ್ಕೆ ಯಾವ ತಿಂಡಿಗೂ ಬೇಜಾರ್ ಮಾಡ್ಬಾರ್ದು ಅಂತ ಎಲ್ಲಾದ್ರೂ ಒಟ್ಟಿಗೆ ಒಂದೇ ಪ್ಲೇಟ್ ಹಾಕೊಂಡ್ಬಂದು ಜಮಾಯಿಸ್ಬಿಡೋದು. ಜೀವ ಇಲ್ದೇ ಇರೋ ವಸ್ತುಗಳಿಗೆಲ್ಲ ಬೇಜಾರಾಗುತ್ತೆ ಅಂತ ನಮ್ ಹೊಟ್ಟೆ ನಾವು ಕೆಡ್ಸ್ಕೊಳಕಾಗತ್ತೇನಪ್ಪ? ಅಂಕಲ್, ಜೀವ ಇಲ್ಲ ಅಂತ ಹೇಳ್ಬೇಡಿ. ನಾವ್ ನೋಡೋ ಪ್ರತಿ ಒಂದು ವಸ್ತುನಲ್ಲೂ ಜೀವ ಇದೆ. ಇದಕ್ಕೆಲ್ಲ ಜೀವ ಇರೋದಕ್ಕೆ ತಾನೆ ನಮ್ ಹೊಟ್ಟೆ ಒಳಗಡೆ ಹೋಗಿ ನಮ್ ಜೀವನ ನಿಲ್ಸೋದು. ನಾವು ತಿನ್ನೋ ವಿಷಯದಲ್ಲಿ ಭೇದ ಭಾವ ಮಾಡದೆ ಎಲ್ಲ ಶಿವ ಕೊಟ್ಟಿದ್ ಪ್ರಸಾದ ಅಂತ ಜಮಾಯಿಸ್ಬಿಡ್ಬೇಕು. ಜಮಾಯಿಸಿ. ನಾವು ಬಕಾಸುರನ್ ವಂಶದವ್ರಲ್ಲ ಅಂತ ಹೇಳೆ ಸಾಲ. ಅಂದ್ರೆ ನಾವು ಬಕಾಸುರನ್ ವಂಶದವ್ರು. ಥ್ಯಾಂಕ್ ಯು. ಥ್ಯಾಂಕ್ಫುಲ್ ಮ್ಯಾನ್. ನನ್ಗೊಂದ್ ತಿಂಡಿನೇ ಸರಿಯಾಗಿ ತಿನ್ನಕ್ಕಾಗಲ್ಲ, ನೀನ್ ಇಷ್ಟೊಂದೆಲ್ಲ. ಸಾನಾ, ನಮ್ ದೇಶದಲ್ಲಿ ಎಷ್ಟೋ ಜನಕ್ಕೆ ತಿನ್ನಕ್ಕಿಲ್ದೆ ಒಣ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗಿನ ಕಾಲದ ಹುಡುಗಿರ್ಗೆ ಒಣ್ಕೊಂಡಿರೋದೇ ಫ್ಯಾಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಕೊಬ್ಬು. ಹೌದ್ರಿ, ನಾವ್ ಹಾಗೇನೆ. ನಿಮ್ಗೇನು? ನನಗೇನು ಇಲ್ಲ. ತಾಯಿ ಅನ್ನಪೂರ್ಣೇಶ್ವರಿ ಎದುರಾಕೊಂಡ್ರೆ ಅನುಭವಿಸ್ತೀರಾ.
ಅನ್ನಕ್ಕೂ ದಾನಕ್ಕೂ ಇಲ್ಲ ಅನ್ಬಾರ್ದು. ಇವಾಗ ಯಾಕದೆಲ್ಲ ಜಮಾಯಿಸಿ. ಯುನೋ ಅಂಕಲ್, ಆಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ. ಕರೆಕ್ಟ್ ಆಗಿ ಹೇಳಿದೆ. ಇದೇನ್ ಮಾರ ಇದೆ? ಎಷ್ಟು ಚೆನ್ನಾಗಿದೆ. ನೈಸ್. ಇದೆ ಭೂಮಿ ಮೇಲಿರೋ ಪ್ರೀತಿ ದೇವಸ್ಥಾನ. ಎಲ್ಲ ಮತ, ಧರ್ಮ, ಜಾತಿ, ಬಣ್ಣ, ಭಾಷೆ ಅವರಿಗೆ ಪ್ರೀತಿ ಅಂದ ತಕ್ಷಣ ಮೊದಲು ಜ್ಞಾಪಕ ಬರೋದು ಈ ತಾಜ್ ಮಹಲ್. ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಒಂದು. ನಮ್ಮ ಇಂಡಿಯಾದಲ್ಲೂ ಇಂಥ ಅದ್ಭುತ ಇದೆ ಅಂತ ನಮ್ಮೆಲ್ರಿಗೂ ಹೆಮ್ಮೆ. ನಮ್ ಟ್ರಿಪ್ ಲವ್ಲಿ ಶುರು ಆಗ್ಲಿ ಅಂತ ಈ ಪ್ರೀತಿ ಮಂದಿರದಿಂದ ಶುರು ಮಾಡ್ತಾ ಇದ್ದೀನಿ. ಮದುವೆಗೆ ಮುಂಚೆನೆ ಇದೆಲ್ಲ ನೋಡ್ಬೇಕಾಗಿತ್ತು. ಆಯ್ತು ಬಿಡ, ಈಗ್ಲಾದ್ರೂ ನೋಡ್ ಆಯ್ತಲ್ಲ. ತಾತ, ಶಾಜಾನು ನಿಖಾ ಆದ್ಮೇಲೆ ಇದನ್ನ ಕಟ್ಸಿದ್ದು. ಓ, ಅವನು ನಂತರ ಹೆಂಡತಿನ ಬಹಳ ಪ್ರೀತಿಸಿದ್ದ ಅಂತ ಕಾಣುತ್ತೆ. ಆದ್ರೆ ಎಲ್ಲ ಗಂಡಂದ್ರು ಹಾಗೆ ಇರ್ಬೇಕಲ್ಲ. ಅಷ್ಟು ಪ್ರೀತಿನ ಪಡೆಯೋ ಯೋಗ್ಯತೆ ಹೆಂಡತಿಗೂ ಇರ್ಬೇಕಲ್ಲ. ಇಷ್ಟು ವರ್ಷ ಆದ್ರೂ ಈ ತಾಜ್ ಮಹಲ್ ಇಷ್ಟು ಗಟ್ಟಿಯಾಗಿದೆ ಅಂದ್ರೆ ಮೋಸ್ಟ್ಲಿ ಮುಮ್ತಾಜ್ ನೆನಪು ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ. ನೆನಪಿಗಿಂತ ಶಾಜಹಾನ್ಗೆ ಮುಮ್ತಾಜ್ ಮೇಲಿರೋ ಪ್ರೀತಿ ಸ್ಟ್ರಾಂಗ್. ಆ ಪ್ರೀತಿಯ ಬುನಾದಿ ಮೇಲೆ ಈ ಮಹಲ್ ನಿಂತಿರೋದು. ನಿಷ್ಕಲ್ಮಶವಾದ ಪ್ರೀತಿ ಪವಿತ್ರವಾದ ಶ್ವೇತ ವರ್ಣ ತರ. ಅದಕ್ಕೆ ಇಡೀ ಮಹಲ್ನ ವೈಟ್ ಮಾರ್ಬಲ್ಲೇ ಕಟ್ಟಿರೋದು. ಪ್ಯೂರಿಟಿ ಆಫ್ ಲವ್. 4 ಶತಮಾನ ಕಳೆದ್ರು ಈ ಮಹಲ್ಗೆ ಏನೂ ಆಗಿಲ್ಲ. ತಾಜ್ ಮಹಲ್ ಇಸ್ ಸೇಮ್ ಲೈಕ್ ದಾಟ್. ಈ ಮಹಲ್ ಅಡಿಯಲ್ಲೇ ಶಾಜಹಾನ್ ಮತ್ತು ಮುಮ್ತಾಜ್ ಅವರ ಸಮಾಧಿ ಇರೋದು. ಕಮ್ ಆನ್, ಲೆಟ್ಸ್ ಗೋ. ನಡೆದು ನಂಗೆ ಸಾಕಾಗೋಗಿದೆ. ಇನ್ ನನ್ ಕೈಲಿ ನಡಿಯಕ್ಕಾಗಲ್ಲ. ಇಲ್ಲಿ ಬಂದಿರೋದು ನೋಡಕ್ಕೆ, ಕೂತ್ಕೊಳಕ್ಕಲ್ಲ. ಅಯ್ಯೋ, ನನ್ ಕೈಲಿ ಆಗಲ್ಲ ರೀ. ತುಂಬಾ ಚೆನ್ನಾಗಿದೆ. ವೆರಿ ರೊಮ್ಯಾಂಟಿಕ್. ನೋಡಿ, ನಿಮ್ಗೆ ಯಾವ್ದು ಲವ್ ಮ್ಯಾಟ್ರ್ ಇಲ್ವಾ? ಐ ಲವ್ ಯು. ವಾಟ್ ನಾನ್ಸೆನ್ಸ್. ಓ, ನೀವ್ ಹಿಂಗಂದ್ರೆ ತಿರ್ಗದ? ಹಾಗಾದ್ರೆ ನಿಮ್ಗೆ ಕೇಳಿಸ್ತಾ ಇತ್ತು. ನಮ್ಗೆ ಚಮಕ್ ಕೊಡಕ್ ಹೋದ್ರೆ ನೀವ್ ಜರ್ಗ್ ತಗೋಬೇಕಾಗುತ್ತೆ. ಏನ್ ಹೇಳಿದ್ರಿ? ಐ ಲವ್ ಯು. ಮತ್ತೆ ರೀ, ನಿಮ್ಗೆ ಯಾರು ಹೇಳಿದ್ದು? ನಾನ್ ತಾಜ್ ಮಹಲ್ ಹೇಳ್ತಾ ಇದ್ದೀನಿ ಐ ಲವ್ ಯು ಅಂತ. ಚೆಲುವೆಯೇ ನಿನ್ನ ನೋಡಲು ಹೊಸ ಬೆಳಕು ಮೂಡುತ್ತಿದೆ. ನೋಡು ಮನು, ಐ ಲವ್ ಯು ಅನ್ನೋ ವರ್ಡ್ ಹುಡುಗಿರ್ದೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವ್ ಯಾರ್ಗೆ ಎಲ್ಲ ಹೇಳಿದ್ರು ಅವ್ರಿಗೆ ಅನ್ಕೊಂಡ್ಬಿಡ್ತಾರೆ. ತಾಜ್ ಮಹಲ್ ಎಫೆಕ್ಟ್ ನಿಮ್ಮೇಲೂ ತುಂಬಾನೇ ಪರಿಣಾಮ ಬೀರಿದೆ. ಪ್ರತಿ ಮಾತಲ್ಲೂ ಪ್ರೇಮ ಉಕ್ಕಿ ಉಕ್ಕಿ ಹರಿತಾ ಇದೆ. ಎಲ್ಲ ಸ್ಥಳದ ಮಹಿಮೆ ಅಪಾರ್ಥ ಮಾಡ್ಕೋಬಾರ್ದು. ನಿಕ್ಕು ಚೂರಿ ಕಡೆ ಬಾ. ರೆಡಿನಾ? ರೆಡಿ ಮಾ. ಓಕೆ. निकल रहे जल्दी.
मुझे माफ कर दो भैया, माफ कर दो, माफ कर दो। ಸಮಾಧಾನ ಮಾಡ್ಕೊಮ್ಮ. ಯಾರೋ ಹುಡುಗರು ಅದಕ್ಕೆ ಯಾಕೆ ಅಷ್ಟೊಂದು ಹೇಳ್ತಿ? ಸಮಾಧಾನ ಮಾಡ್ಕೊಳ್ಳಿ. ಸುಮತಿ ಅಕ್ಕ ನನ್ ಮಾತ್ ಕೇಳಿ. ನೋಡಿ, ಈ ಸಮಾಜದಲ್ಲಿ ಹೆಂಗಸರಿಗೆ ತೊಂದರೆ ಕೊಡೋ ಗಂಡಸರು ಮಾತ್ರ ಇದೆ ಅನ್ಕೋಬೇಡಿ. ಸಹಾಯ ಮಾಡೋ ಗಂಡಸರು ಇದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ. ಓ, ನಿಮ್ ಗಂಡ ನಿಮ್ ಜೊತೆಲಿ ನನ್ನ ಕೊರಗು ನಿಮ್ಗೆ. ಅವ್ರು ನಿಮ್ಮಿಂದ ಅಗಲಿರ್ಬೋದು, ಆದ್ರೆ ಅಳ್ಸೋಗಿಲ್ಲ. ಆಕಾಶದಲ್ಲಿ ನಕ್ಷತ್ರ ಆಗಿ ನಿಮ್ಮನ್ನು ನೋಡ್ತಾ ಇರ್ತಾರೆ. ನೀವ್ ನಗ್ತಷ್ಟು ಅವ್ರು ಹೊಳಿತಾ ಇರ್ತಾರೆ. ಅದ್ರ ಕಾಂತಿ ನಿಮ್ ಕಣ್ಣಲ್ಲಿರುತ್ತೆ. ಕಣ್ಣೀರ್ ಮೂಲಕ ಅದನ್ನ ಆಚೆ ಹಾಕ್ಬೇಡಿ. ನಾನೊಬ್ಬ ಅನಾಥ. ಗ್ರೂಪ್ ನಲ್ಲಿರೋ ಪ್ರತಿಯೊಬ್ರು ಖುಷಿಗೂ ನಾನ್ ಸಾಕ್ಷಿ ಆಗ್ಬೇಕು ಅಂತ ಆಸೆ ಪಡ್ತೀನಿ. ಯಾಕೆ ಗೊತ್ತಾ, ನಾನ್ ಗೈಡ್ ಬರೋ ಪ್ರತಿಯೊಂದು ಗ್ರೂಪ್ನು ನನ್ನೋರು ಅನ್ಕೋತೀನಿ. ಕಲ್ಪಿಸ್ಕೊಂಡ್ರೆ ನಾವೆಲ್ಲರೂ ಒಂದೇ ಫ್ಯಾಮಿಲಿ. ಇಲ್ಲ ಅಂದ್ರೆ ನಾನ್ ಯಾರೋ ನೀವ್ ಯಾರು. ಐ ಜಸ್ಟ್ ಬಿ ಅ ಗೈಡ್, ದಟ್ಸ್ ಆಲ್. ಥ್ಯಾಂಕ್ಸ್ ವಿಶ್ವ. ಅಯ್ಯೋ, ಇದಕ್ಕೆ ಥ್ಯಾಂಕ್ಸ್. ಫ್ಯಾಂಟಾಸ್ಟಿಕ್. ಕರೆಕ್ಟ್ ಆಗಿ ಹೇಳಿದೆ ವಿಶ್ವ. ದಿನಗಳ ಲೆಕ್ಕದಲ್ಲಿ ಜೀವನ ನೋಡಿದಾಗ ಪ್ರತಿ ಕ್ಷಣವೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೆಲ್ಲ ತುಂಬಾ ಖುಷಿಯಾಗಿರ್ಬೇಕು. ವಿ ಆರ್ ಆಲ್ ಎ ಫ್ಯಾಮಿಲಿ. ಬದುಕಿನಲ್ಲಿ ಇಷ್ಟೊಂದು ಅನುಭವ ಆಗಿದ್ರು ಹೀಗೆ ಅಂತ ಗೊತ್ತಿರ್ಲಿಲ್ಲ. ನಾವು ನಮ್ಮ ಮೊಮ್ಮಕ್ಕಳು ಮಕ್ಕಳ ಜೊತೆ ಟ್ರಿಪ್ ಬಂದಿದೀವಿ ಅನ್ನಿಸ್ತಿದೆ. ಖಂಡಿತ. ವಿಶ್ವ, ನೀನ್ ಬರೀ ಥ್ಯಾಂಕ್ಫುಲ್ ಮ್ಯಾನ್ ಅನ್ಕೊಂಡಿದ್ದೆ. ಯು ಆರ್ ಅ ಪವರ್ಫುಲ್ ಮ್ಯಾನ್. ಅಯ್ಯಯ್ಯಪ್ಪ, ಇಂಡಿಯಾದಲ್ಲಿ ಆಕ್ಷನ್ ಬ್ಲಾಕ್, ಸೆಂಟಿಮೆಂಟ್ ಬ್ಲಾಕ್ ಜಾಸ್ತಿ ಆಗೋಯ್ತು. ಸ್ವಲ್ಪ ರೋಮ್ಗೆ ಹೋಗಿ ರೊಮ್ಯಾನ್ಸ್ ಮಾಡೋಣ. ಲೊಕೇಶನ್ ಶಿಫ್ಟ್ ಟು ರೋಮ್. ವಂಡರ್ ಇರಲಿ, ಇಲ್ಲೊಂದು ಗಂಡ್ರಾಗಿದೆ ಗೊತ್ತಾ ನಿಮ್ಗೆ? ಏನದು? ಆಂಟಿ, ನಿಮ್ ಫ್ಯಾಮಿಲಿಲಿ ಒಬ್ರು ಮಿಸ್ಸಿಂಗ್. ಅದೇ ನಿಮ್ ಯಜಮಾನ್ರು ಎಲ್ಲಿ? ಅದು ವಿಶ್ವ, ಅವ್ರಿಗೆ ಸ್ವಲ್ಪ ಕೆಲ್ಸ ಇತ್ತು. ಆಂಟಿ, ಊರ್ ನೋಡಕ್ ಬಂದಿರೋದು, ಇಲ್ಲೂ ಕೆಲ್ಸನಾ? ನಾನ್ ಹೇಳ್ದೆ. ಇಟ್ಸ್ ಓಕೆ, ಲೆಟ್ಸ್ ಪ್ರೊಸೀಡ್. ಏನು ವಿಶ್ವ, ಇದು ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಕಣ್ಣಂಗ್ ಕಾಣುತ್ತೆ. ತಾತ, ಇದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲ, ಆಂಫಿ ಥಿಯೇಟರ್ ಅಂತ. ಅಂದ್ರೆ ವರ್ತುಲಾಕಾರದ ನಾಟಕ ಮಂದಿರ. ಇವಾಗಿರೋ ಸ್ಟೇಡಿಯಂಗಳೆಲ್ಲ ಈ ಡಿಸೈನ್ ನೋಡೇ ಕಟ್ಟಿದ್ದು. ನಿಮ್ಗೆ ಗೊತ್ತಾ? ಓಹೋ, ನಾವ್ ಇವತ್ತು ನೋಡ್ತಾ ಇರೋದನ್ನೆಲ್ಲ ಇವ್ರು ಅವತ್ತೇ ಕಟ್ಬಿಟ್ಟಿದ್ದಾರೆ. ವಿಶ್ವ, ಇಲ್ಲಿ ದಿನ ನಾಟಕ ನಡೀತಿದ್ದ? ಬರೀ ನಾಟಕ ಮಾತ್ರ ಅಲ್ಲ, 50,000 ಜನ ಕುಂತ್ಕೊಂಡು ನೋಡಿ ಆಂಫಿ ಥಿಯೇಟರ್ ನಲ್ಲಿ ಮಾರಣ ಹೋಮನ ನಡೀತಾ ಇತ್ತು. ಲಕ್ಷಾಂತರ ಜನ, ಸಾವಿರಾರು ಪ್ರಾಣಿಗಳ ಸಾವಿಗೆ ಸಾಕ್ಷಿಯಾಗಿ ನಿಂತಿದೆ. ನೋಡೋದಕ್ಕೆ ಒಳ್ಳೆ ನಮ್ ಬಯಲ್ರಂಗ್ ಬಂದಿರ್ತಾರ ಇದೆ ಅಲ್ವಾ? ನೋಡಕ್ಕೇನೋ ಹಾಗೆ ಇದೆ, ಆದ್ರೆ ಇಲ್ಲಿ ಅತ್ಯಂತ ಕ್ರೂರವಾದ ಆಟಗಳು, ಅಪಾಯಕಾರಿ ಸಾಹಸಗಳು, ಪ್ರಾಣಿಗಳ ಜೊತೆ ಹೊಡೆದಾಟ, ಮಲೆ ಯುದ್ಧಗಳು, ಜಟ್ಟಿ ಯುದ್ಧಗಳು, ಇದೆಲ್ಲ ಸರ್ವೇ ಸಾಮಾನ್ಯ ಆಗಿತ್ತು. ನೀವು ಇಂಗ್ಲಿಷ್ ಫಿಲ್ಮ್ ಗ್ಲಾಡಿಯೇಟರ್ ನೋಡಿದಿರಾ? ಅದ್ರಲ್ಲಿ ಬರೋ ಆಕ್ಷನ್ ಸೀಕ್ವೆನ್ಸ್ ಗೆ ಇದೇ ಇನ್ಸ್ಪಿರೇಷನ್. ಅರ್ಥಕ್ವೇಕ್ ನಿಂದ ಸ್ವಲ್ಪ ಹಾನಿಯಾಗಿರೋದು ಬಿಟ್ರೆ ಶತಶತಮಾನಗಳಿಂದ ಇದು ಹೀಗೆ ಇದೆ. ಎಷ್ಟು ಶತಮಾನಗಳಿಂದ ಮಳೆ, ಗಾಳಿ, ಗುಡುಗು, ಸಿಡ್ಲು, ಮಿಂಚು ಎಲ್ಲ ತಡ್ಕೊಂಡು ನಿಂತಿದೆ ನೋಡು. ಇದು ನಿಜವಾದ ಅದ್ಭುತ ಮಗ. ನಾವು ಉಳಿಸ್ಕೋಬೇಕಷ್ಟೇ. ಉಳಿಸ್ಕೊಳ್ಳೋದ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಿತ್ತ ವಿಶ್ವ. ಜೀವ ಇರೋ ಮನುಷ್ಯರನ್ನೇ ಉಳಿಸ್ಕೊಳಕ್ ಬರಲ್ಲ ಈ ಜನಕ್ಕೆ. ಇನ್ನಿ ಗೋಡೆ ಉಳಿಸ್ಕೊಳ್ತಾರ? ಇಟ್ಸ್ ಸ್ಟ್ಯಾಂಡಿಂಗ್ ಆನ್ ಇಟ್ಸ್ ಓನ್ ಸೆಂಟ್. ಆಫ್ ಕೋರ್ಸ್, ಎಕ್ಸಾಕ್ಟ್ಲಿ. ಬ್ರಾಡ್ ಮೈಂಡ್ ಆಗಿ ಯೋಚನೆ ಮಾಡೋರ್ಗೆಲ್ಲ ಸಾಧ್ಯ ವಿಶ್ವ. ಇಂತ ಸ್ವಾರ್ಥಿಗಳಿಗೆ ಯಾವ್ದ್ರಲ್ಲೂ ನಂಬಿಕೆ ಇರಲ್ಲ. ಶಿ ಆಲ್ವೇಸ್ ಟಾಕ್ಸ್ ನಾನ್ಸೆನ್ಸ್. ಬುದ್ಧಿನೂ ಬೆಳೆದಿಲ್ಲ, ಬುದ್ಧನೂ ಬೆಳೆದಿಲ್ಲ. ನಂಬಿಕೆನೆ ಮನುಷ್ಯನಿಗೆ ಸ್ಫೂರ್ತಿ. ಇಂಥ ಅದ್ಭುತಗಳನ್ನ ನೋಡ್ತಾ ಇದ್ರೆ ಜೀವನದಲ್ಲಿ ಆಸಕ್ತಿ ಇನ್ನೂ ಜಾಸ್ತಿ ಆಗತ್ತೆ. ಜೀವನ ಪೂರ್ತಿ ಆಗೋದು ಅಂತ ನಂಬಿಕೆಗಳು ನಿಜ ಆಗ್ತಾ ಹೋದಾಗ್ಲೆ. ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಮ್ ಕೈಲೇ ಇರುತ್ತೆ. ಕೆಲವೊಂದ್ಸಲ ಜೀವನದಲ್ಲಿ ಆ ನಂಬಿಕೆನ ಮುರಿಯೋರ್ ಸಿಗ್ತಾರೆ. ಮುರಿಯಕ್ಕಾಗದಿರೋ ನಂಬಿಕೆ ಅಂದ್ರೆ ಪ್ರೀತಿ. ಅದನ್ನ ಯಾರೋ ಮುರಿದಿದ್ದಾರೆ ಅಂದ್ರೆ ಲವ್ ಡಿಸಪಾಯಿಂಟ್ಮೆಂಟ್ ಇರಬೇಕು. ಲವ್ ಡಿಸಪಾಯಿಂಟ್ಮೆಂಟ್ ಅಲ್ಲ, ಲೈಫ್ ಡಿಸಪಾಯಿಂಟ್ಮೆಂಟ್. ನೋಡಿ, ಹೆಣ್ಮಕ್ಳಿಗೆ ಸರಿಯಾದ ವಯಸ್ಸಲ್ಲಿ ಮದುವೆ ಆಗದೆ ಹೋದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಹಜ. ಇಡಿಯಟ್. ಬಾ ಹೋಗೋಣ. ಪ್ರಕೃತಿ, ಇವಳು
ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ವಲ್ಲ. ಅದು ನಮಗೆ ಅರ್ಥ ಆಗಿಲ್ಲ, ಇನ್ನು ನಿನಗೆ ಹೇಗೆ ಅರ್ಥ ಆಗುತ್ತೆ? ನೀನ್ ಅವಳು ತಂಗಿ ತಾನೆ? ಅವಳು ಯಾಕೆ ಮೆಂಟಲ್ ತರ ಆಡ್ತಾಳೆ? ಸ್ವಲ್ಪ ಬುದ್ಧಿ ಹೇಳ್ಬಾರ್ದು. ಹಾಗೆ ನೀನ್ ತುಂಬಾ ಬುದ್ಧಿವಂತ ಅಲ್ವಾ, ನೀನ್ ಅವಳು ಬುದ್ಧಿ ಹೇಳು. ಯಾಕೆ ಧೈರ್ಯ ಇಲ್ವಾ? ಇದು ಅಪ್ಪನೋ ಮನವೇನೋ ಗೊತ್ತಾಗ್ಲಿಲ್ವಲ್ಲ. ಎರಡೂ ಅಲ್ಲ, ಸವಾಲು. ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಈರಿನ ಸವಾಲ್ನಲ್ಲಿ ಈ ವಿಶ್ವ ಗೆದ್ದ. ಜಸ್ಟ್ ವೇಟ್ ಅಂಡ್ ವಾಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೂಪರ್ ಡ್ಯಾನ್ಸ್ ವಿಶ್ವ. ಎಂಜಾಯ್ ಮಾಡಿದ್ರಾ? ಬಸ್ ಅಲ್ಲಿದೆ ನೋಡಿ. ಸಾರಿ ಕಣೆ ಪ್ರಕೃತಿ, ನಾವ್ ನಿನ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಆ ರೀತಿ ನಡ್ಕೊಳ್ಳಿಲ್ಲ. ಜೀವನದ ಬಗ್ಗೆ ನಿನ್ಗಿರೋ ನೆಗೆಟಿವ್ ಫೀಲಿಂಗ್ಸ್ ನ ಚೇಂಜ್ ಮಾಡ್ಬೇಕು ಅಂತಾನೆ ನಾನೇ ವಿಶ್ವನ್ ಹತ್ರ ಬೆಟ್ ಕಟ್ದೆ. ಇದ್ರಲ್ಲಿ ಅವನ್ದೇನು ತಪ್ಪಿಲ್ಲ ಕಣೆ. ಬೇಜಾರಾಯ್ತಾ? ಬೇಜಾರಾಯ್ತು, ನಿಜವಾಗ್ಲು. ಅವನ್ ಮೇಲಲ್ಲ, ನನ್ ಮೇಲೆ. ಅವನ್ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಸಹನಾ, ಯು ನೋ he can do miracles. ವಿಶ್ವ ನನ್ನೊಳಗಿದ್ದ ಇನ್ನೊಂದು ಪ್ರಪಂಚ ಅಂತ ತೋರಿಸ್ದ. ನಾನೇ ಕೆಲವು ವಿಷಯಗಳನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವನನ್ನ ಹೇಟ್ ಮಾಡಿದೆ. ಇನ್ಫ್ಯಾಕ್ಟ್ ನಾನೇ ಅವನ ಸಾರಿ ಕೇಳ್ಬೇಕು ಕಣೆ. ಪ್ರಕೃತಿ, ನೀನ್ ಹೀಗೆ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಐ ಲವ್ ಯು ಸೋ ಮಚ್. ನೋಡಿ, ಇದೇ ಟ್ರೆವಿ ಫೌಂಟೇನ್. ಇದ್ರ ಸುತ್ತಲೂ ಶಾಪಿಂಗ್ ಏರಿಯಾ ಇದೆ, ನೀವು ಹೋಗಿ ಶಾಪ್ ಮಾಡಬಹುದು. ನಿಮ್ಗೆ 8 hours ಟೈಮ್ ಇದೆ. ಅದಾದ್ಮೇಲೆ ಜಾರ್ಡನ್ಗೆ ಫ್ಲೈಟ್. ಓಕೆ, ಗೋ ಅಂಡ್ ಎಂಜಾಯ್ ಯರ್ ಶಾಪಿಂಗ್. ಥ್ಯಾಂಕ್ ಯು ವಿಶ್ವ. ಸರಿಯಪ್ಪ. ಆಂಟಿ, ಪರ್ಸ್ ಹುಷಾರು. ವಿಶ್ವ, ಐ ಲವ್ ಯು. ಹೀಗಂದ್ರೆನಾ ನೀನ್ ನನ್ ಕಡೆ ತಿರುಗಿ ನೋಡೋದು? ನಾನು ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ಯಲ್ಲ, ಯಾಕೆ? ನನ್ನಿಂದ ಇನ್ನೊಬ್ರು ತೊಂದರೆ ಆಗ್ಬಾರ್ದು ಅಂತ ಸುಮ್ನೆ ಪ್ರಾಬ್ಲಮ್ ಕೊಡ್ಬೇಕು ಅಂದ್ರೆ ನಾನ್ ನಿನಗ್ ಪ್ರಾಬ್ಲಮಾ? ಚೇಚೆ, ನೀ ನನಗ್ ಪ್ರಾಬ್ಲಮ್ ಅಲ್ಲ, ನಾನ್ ನಿನಗ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಎಲ್ರು ನಗ್ಸಕ್ ಹೋಗಿ ಇನ್ಯಾರನ್ನು ಅಳಿಸ್ಬಾರ್ದಲ್ವಾ? ಅದು ಅಲ್ದೆ ಹುಡುಗಿರ್ ಮನಸ್ಸು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾವಾಗ ಇಂಪ್ರೆಸ್ ಆಗ್ತಾರೋ, ಯಾವಾಗ ಇರಿಟೇಟ್ ಆಗ್ತಾರೋ ಗಾಡ್ ನೋಸ್. ಎಲ್ರು ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಐಮ್ ಸಾರಿ ವಿಶ್ವ, ಕೆಲವು ಸಂದರ್ಭಗಳಲ್ಲಿ ನಾನ್ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಿ. ಅದಕ್ಕೆ ಕಾರಣನೂ ಇದೆ. ಪರಿಚಯ ಆಗೋದಕ್ಕಿಂತ ಮುಂಚೆನೆ ನನ್ ಜೀವನದ ಪ್ರಶ್ನೆಗೆ ನೀನ್ ಉತ್ತರ ಆಗ್ಬಿಟ್ಟೆ. ನಾನಾ? ಯಾವ ತರದಲ್ಲಿ? ಮದುವೆ ಆಗತ್ತಾ ಅನ್ನೋ ನನ್ನ ಪ್ರಶ್ನೆಗೆ ದೇವಸ್ಥಾನದಲ್ಲಿದ್ದ ಬೋರ್ಡ್ ಮೇಲೆ ಉತ್ತರ ಬರೆಯೋದ್ರ ಮೂಲಕ. ಅವಾಗ ನಂಗೆ ಮದ್ವೆಲಿ ಆಸಕ್ತಿನೇ ಇರ್ಲಿಲ್ಲ. ತುಂಬಾ ವಿಚಿತ್ರವಾಗಿ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದ್ರೆ ನನ್ನಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ವಿಶ್ವ, ನನ್ಗೂ ಸಹನಾಗೂ ಏಜ್ ಗ್ಯಾಪ್ ತುಂಬಾ ಕಮ್ಮಿ. ಅಕ್ಕ ತಂಗಿ ಅನ್ನೋದಕ್ಕಿಂತ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಚಿಕ್ಕಂದಿನಿಂದಲೂ ಅವ್ಳು ತುಂಬಾ ಬೋಲ್ಡ್, ನಾನ್ ತುಂಬಾ ರಿಸರ್ವ್ಡ್. ಎಲ್ರು ಅವಳನ್ನ ಹೊಗಳೋರು, ನಮ್ಮಿಬ್ರನ್ನ ಕಂಪೇರ್ ಮಾಡಿ ಮಾತಾಡೋರು. ಅದು ನನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಚೈಲ್ಡ್ಹುಡ್ ಅಲ್ಲಾದ ಇಂಪ್ಯಾಕ್ಟು ನನ್ನಲ್ಲಿ ಪಾಸಿಟಿವ್ ಅಪ್ರೋಚ್ನೇ ಕಮ್ಮಿ ಮಾಡಿತ್ತು. ಅದು ನಾನ್ ದೊಡ್ಡೋಳಾದ್ಮೇಲೂ ಕ್ಯಾರಿ ಆಯ್ತು. ನಮ್ಮನ್ನ ನಾವೇ ಪ್ರೀತಿಸಲಿಲ್ಲ ಅಂದ್ರೆ ಬೇರೆಯವ್ರ ಪ್ರೀತಿಸಕ್ ಹೇಗ್ ಸಾಧ್ಯ? ಒಳಗಡೆ ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ಅದ್ರ ಸೌಂದರ್ಯ ಮುಖದ ಮೇಲೆ ಕಾಣುತ್ತೆ. ಪ್ರಕೃತಿ, ಹೆಣ್ಣಿನ ಮುಖದ ಮೇಲೆ ನಗು ತಂದ್ಕೊಡೋ ಕಳೆ ಈ ಬಂಗಾರ ವಜ್ರ ಯಾವ್ದು ತಂದ್ಕೊಡಕ್ಕಾಗಲ್ಲ. ಬದಲಾವಣೆ ಈ ಪ್ರಕೃತಿ ನಿಯಮ. ಅಂತದ್ರಲ್ಲಿ ಈ ಪ್ರಕೃತಿ ಬದಲಾಗಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಗರಿ ಬಿಚ್ಚಿ ಕುಣಿಯೋದು ನವಿಲಿಗೆ ಕಳೆನೆ, ಆದ್ರೆ ಆಥರ ಕುಣಿಯೋದು ಚೈತ್ರಕಾಲ ಬಂದಾಗ ಮಾತ್ರ.
ವಿಶ್ವ ಹಾ ಇನ್ನು ಎಷ್ಟು ದೂರ ಯೋಚನೆ ಮಾಡಬೇಡಿ. ನೋಡಿ ನೋಡಿ ಹಿಂಗ್ ಹೋದ್ರೆ ಸಾಕು ಬಂದ್ಬಿಡುತ್ತೆ. ಬನ್ನಿ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅಲೌ ಅಸ್ ಟು ಸೀ ಪ್ಲೀಸ್. ಯಾ ಪ್ಲೀಸ್ ಶೋರ್. ದಿಸ್ ಇಸ್ ಪೆಟ್ರಾ. ಪೆಟ್ರಾ ಅಂದ್ರೆ ಅರೇಬಿಕ್ ನಲ್ಲಿ ರಾಕ್ ಅಂತ. ಇದು ರಾಕೆಟ್ ಕಲ್ಚರ್ಗೆ ತುಂಬಾ ಫೇಮಸ್. ಹಿಸ್ಟ್ರಿ ಪ್ರಕಾರ ಸರಿಯಾದ ಇನ್ಫಾರ್ಮೇಶನ್ ಸಿಗದೆ ಹೋದ್ರು ನೆಬೇಷಿಯನ್ರು ಇಲ್ಲಿ ರೂಲ್ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ದೇ ಆರ್ ಮಾಸ್ಟರ್ಸ್ ಇನ್ ವಾಟರ್ ಟೆಕ್ನಾಲಜಿ. ಈ ರಾಕ್ ಕಲರ್ ಎಲ್ಲ ಒಂಥರ ಡಿಫರೆಂಟ್ ಆಗಿದೆ ಅಲ್ವಾ? ಅದೇ ಇಲ್ಲಿನ ವಿಶೇಷತೆ. ಈ ವಿಶೇಷತೆ ಬಿಡಿ, ಆ ವಿಶೇಷತೆ ನೋಡಿ. ಪ್ರಕೃತಿ ಎಷ್ಟು ಅಂದವಾಗಿ ಕಾಣ್ತಾ ಇದ್ಯಾ? ನಾವೇನೋ ಪೆಟ್ರಾ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ನಿನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಅಂತ ಈ ವಂಡರ್ ಮುಂದೆ ಇಷ್ಟು ವಂಡರ್ಫುಲ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದು ಶಾಕ್ ಕೊಡ್ತೀಯಾ? ಯು ಲುಕಿಂಗ್ ಸೋ ಕ್ಯೂಟ್. ಐ ಲವ್ ಯು ಸೋ ಮಚ್. ಹೇ ವಿಶ್ವ, ಕಮ್ ಹಿಯರ್. ಕ್ಯಾನ್ ಯು ಟೇಕ್ ಅ ಪಿಕ್ಚರ್ ಪ್ಲೀಸ್? ಖಂಡಿತ. ರೆಡಿ? ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಸನಾ ಆ ಕಡೆ ತುಂಬಾ ಚೆನ್ನಾಗಿದೆ. Really? ಹೌದು, ಹೋಗೋಣವಾ? Sure. ನನಗೂ ಏನಾರು ಕೊಡ್ಸ. ತಾತ ಈ ಒಂಡೆ ತಗೊಳ್ಳಿ. ಇದೇ ಫೇಮಸ್ ಇಲ್ಲಿ. ವಿಶ್ವ, ಹಲೋ, ಲಿಸನ್ ಲಿಸನ್ ಲಿಸನ್. ಇದು ಈ ವಂಡರ್ಫುಲ್ ಥಿಯೇಟರ್. ಹೌದಪ್ಪ, ತುಂಬಾ ಚೆನ್ನಾಗಿದೆ. ತಾತ ಈ ಜಾಗ ನೋಡಿದ್ರೆ ಗೊತ್ತಾಗುತ್ತೆ ಕಲೆಗೆ, ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂತ. ಈಗ ಇದನ್ನ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಕರೀತಾರೆ. ಎನಿ ಡೌಟ್ಸ್? ಯಾರಾದ್ರೂ ಫೋಟೋಸ್ ವಿಡಿಯೋಸ್ ಬೇಕಾದ್ರೆ ತಗೋಬಹುದು. ಯಾ ಕಮ್ ಆನ್, ಗೋ ಹೆಡ್. say cheese. Yeah, sure. Okay. ತಾತ, ಅಜ್ಜಿ, ಲವ್ಲಿ. ವಿಶ್ವ, ಯಾ ಕಲೆ ಬಗ್ಗೆ, ಅದ್ಭುತದ ಬಗ್ಗೆ ಎಲ್ಲ ಹೇಳ್ತಾ ಇದ್ಯಾ. ನನ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಒಂದೇ ಸಲ ಎರಡು ಅದ್ಭುತಗಳನ್ನ ವರ್ಣನೆ ಮಾಡೋ ಶಕ್ತಿ ನನಗಿಲ್ಲ. ಸ್ಟಾಪ್ ಜೋಕಿಂಗ್ ವಿಶ್ವ, ಪ್ಲೀಸ್. ಎಲ್ರು ಹೊಗಳೋ ತರ ಈ ಪ್ರಕೃತಿನ ಈ ವಿಶ್ವ ಸಲೀಸಾಗಿ ಹೊಗಳಕ್ಕಾಗತ್ತಾ? ವಿಶ್ವ, ನನ್ನ ಎಲ್ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲಿ ನೋಡು. ನೋಡು, ನಮ್ ಪ್ರಕೃತಿ ನೋಡಿ ಈ ಪ್ರಕೃತಿನೇ ನಾಚ್ಕೋತಾ ಇದೆ. ಚೆಲುವೆಯೇ ನಿನ್ನೆ ನೋಡಲು ಅಂತ. ವಿಶ್ವ, ಏನದು? ಪ್ರಕೃತಿ, ಈ ಪಾಂಡ್ ಒಂದು ಸೆಂಟಿಮೆಂಟ್ ಇದೆ. ನಾವೇನಾದ್ರೂ ವಿಶ್ ಮಾಡ್ಕೊಂಡು ಒಂದು ಕಾಯಿನೋ ಇಲ್ಲ ಏನಾದ್ರೂ ಸರಿ ಇದ್ರಲ್ಲಿ ಹಾಕಿದ್ರೆ ಅದನ್ನ ತಂದ್ಕೊಡಕ್ಕಂತಾನೆ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ತಂದ್ಕೊಡೋ ಆ ವಸ್ತು ನಾವ್ ಹಾಕಿದ್ದೆ ಆದ್ರೆ ನಾವ್ ಏನ್ ವಿಶ್ ಅನ್ಕೊಂಡಿರ್ತೀವೋ ಅದ್ ನೆರವೇರುತ್ತೆ ಅನ್ನೋದು ಒಂದು ಸೆಂಟಿಮೆಂಟ್, ನಂಬಿಕೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಯಾಕೆ ನೀನ್ ಡೆಸ್ಟಿನಿ ಟೆಸ್ಟ್ ಮಾಡ್ಬೇಕಾ? ಆಫ್ ಕೋರ್ಸ್. ಗೋ ಹೆಡ್. ಬಟ್ ಒಂದ್ ರಿಕ್ವೆಸ್ಟ್. ಹೇಳು. ನಾನ್ ಹಾಕೋ ಪೆಂಡೆಂಟ್ ನ ನೀನೇ ಹುಡುಕ್ ತಂದ್ಕೊಡ್ಬೇಕು ಪ್ಲೀಸ್. ಓಕೆ. ಸಿಕ್ತಾ? ನೋ.
ಒಂದು ಮುತ್ತಿನ ಕತೆ. ಈಗ ತಾವ್ ಎತ್ಕೊಂಡ್ ಮುಂದಿನ ಮುತ್ತು ಅವ್ರು ಬಿಸಾಕಿದ್ದೀನ? ಯಾ ಏ ಈ ಪಾಂಡ 1000 ಕಾಯಿನ್ ಬಿದ್ದಿರುತ್ತೆ, ನೀನ್ ಎತ್ಕೊಂಡ್ ಬಂದಿದ್ ವಸ್ತು ಅವ್ರದೇ ಅಂತ ಹೆಂಗ್ ಹೇಳ್ತೀಯಾ? ಮಗು, ಹಾ? ಇಲ್ಲಿ ಬಿದ್ದಿರೋ ಕಾಯಿನ್ಗಳು ತಟ್ಟೆಲ್ರು ಅನ್ನದ ಅಗಳ್ತಾರ. ಹೆಂಗೆ ಪ್ರತಿಯೊಂದು ಅಗಳಲ್ಲೂ ಅವ್ರವ್ರ ಹೆಸರು ಬರ್ದಿರುತ್ತೋ ಅದೇ ರೀತಿ ಕಾಯಿನ್ಗಳು ಬರ್ದಿರುತ್ತೆ. ಅದು ಪ್ರೀತಿಸೋರ್ ಕೈ ಸಿಕ್ಕೇ ಸಿಗುತ್ತೆ. ದಟ್ಸ್ ಇಟ್. ಎಷ್ಟರ ಕಾಫಿನಪ್ಪ ಇದು, ಚಿತ್ರ ವಿಚಿತ್ರ ಹೆಸರುಗಳು, ಹೇಳೋದಕ್ಕೆ ನಾಲ್ಕನೇ ತಿರ್ಗಲ್ಲ. ಹೌದೌದು, ನಮಗ್ ಗೊತ್ತಿರೋದು ಒಂದೇ, ಫಿಲ್ಟರ್ ಕಾಫಿ. ಈಗ ಎಷ್ಟ್ ತರ ಕಾಫಿ ಬಂದ್ಬಿಟ್ಟಿದೆ ಗೊತ್ತಾ ಅಣ್ಣ? ಕೋಲ್ಡ್ ಕಾಫಿ, ಹಾಟ್ ಕಾಫಿ, ಕ್ಯಾಪಚಿನೋ, ಮೆಕ್ಸಿಕನ್ ಕಾಫಿ, ಐಸ್ ಕಾಫಿ. ಓ ಮೈ ಗಾಡ್. ಹೇ ನಿಖಿಲ್, ಯಾಕೋ ವೈದೆಲ್ಲ ರಿಸೋ ಡಿಪ್ರೆಸ್ಡ್ ಐಸೆ? ಆತರ ಏನಿಲ್ಲ. ವೈಯಕ್ತಿಕ ವಿಷಯ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಹೊಸದಾಗಿ ಮದುವೆ ಆಗಿರೋರು ಒಂದ್ ನಿಮಿಷ ಒಬ್ರನ್ನೊಬ್ರು ಬಿಟ್ಟಿರೋಲ್ಲ. ಆದ್ರೆ ನಿಮ್ದು ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ಇರ್ತಿರಲ್ಲ, ಯಾಕೆ? ಯಾಕೆ? ನೋಡಿ ತಾತ, ನಿಖಿಲ್, ಗಂಡ ಹೆಂಡ್ತಿರ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ. ನೀವು ವಿದೇಶಕ್ಕೆ ಬಂದ್ಮೇಲೂ ನಿಮ್ ಕಿತ್ತಾಡನೆ ಬಿಟ್ಟಿಲ್ವಲ್ಲಯ್ಯ? ಜಮ್ ಅಂತ ಹನಿಮೂನ್ ಮಾಡುತ್ತಾನೆ. ಅಷ್ಟೆಲ್ಲ ಸೀನ್ ಇಲ್ಲ ವಿಶ್ವ. ಯಾಕೋ? ನಾವ್ ಇಷ್ಟಪಟ್ಟು ಮದ್ವೆ ಆಗಿದ್ರೆ ಇದೆಲ್ಲ ಸರಿ ಅಜ್ಜಿ. ನಾವ್ ಮದ್ವೆ ಆಗಿರೋದೇ ದೊಡ್ಡವ್ರ ಬಲವಂತಕ್ಕೆ. ಇದೇ ನೋಡು ನನ್ ಬೇಜಾರಾಗೋದು. ದೊಡ್ಡವ್ರು ಎಲ್ಲ ನೋಡಿ ಮಾಡಿ ಯಾಕೆ ಮದುವೆ ಮಾಡ್ತಾರೆ? ನೀವು ಚೆನ್ನಾಗಿರ್ಬೇಕು ಅಂತ ತಾನೆ. ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ? ಈ ಚಿಕ್ಕವ್ರಿಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನಮ್ಮಂತ ವಯಸ್ಸಾದವ್ರನ್ನ ನೋಡಿ ಆದ್ರೂ ಬುದ್ಧಿ ಕಲ್ತ್ಕೋಬಾರ್ದ? ಸುಮ್ನೆ ಮನೆಯವ್ರನ್ನ ಯಾಕಮ್ಮ ದೂಷಿಸ್ತೀರಾ? ನಿಮ್ ಪ್ರಾಬ್ಲಮ್ ನ ನೀವೇ ಸಾಲ್ವ್ ಮಾಡ್ಕೋಬೇಕಲ್ವಾ? ಪ್ರಾಬ್ಲಮ್ ಅಲ್ಲ, ಪ್ರೆಷರ್. ನಾನು ಯಾವ ಆಸೆ ಕನಸುಗಳಿಗೂ ಸ್ಪಂದಿಸದೇ ಹೆಂಡತಿ ಸಿಕ್ಬಿಟ್ಟಿದ್ದಾಳೆ. ನೀನ್ ಹೊಂದಾಣಿಕೆ ಮಾಡ್ಕೊಂಡು ಹೋಗತ್ತಾನೆ. ಲೈಫ್ ನಲ್ಲಿ ನಾನು ಯಾವ್ದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಇದಕ್ ಮಾಡ್ಕೋಬೇಕಾ? ಮಾಡ್ಕೋಬೇಕಮ್ಮ. ಹೆಣ್ಣು ಅಂದ್ಮೇಲೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ನೀನೇ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು. ಆಂಟಿ, ಕಾಂಪ್ರಮೈಸ್ ನನ್ ಪಾಯಿಂಟ್ ಅಲ್ಲ. ಅಡ್ಜಸ್ಟಬಲ್ ಕ್ಯಾರೆಕ್ಟರ್ ಆಗಿದ್ರೆ ಸ್ಪಂದಿಸಬಹುದು. ಬಟ್ ಹಿ ಇಸ್ ಜಸ್ಟ್ ಟೂ ಈಗೋಯಿಸ್ಟಿಕ್. ಲುಕ್, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಇರ್ಬೋದು, ಆದ್ರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್. ಸೋ ವಾಟ್? ಟ್ರಬಲ್ ಶೂಟಿಂಗ್ ನಿಮ್ ಸಾಫ್ಟ್ವೇರ್ ಅಲ್ಲಿ ಇಲ್ವಾ? ಹೌದಲ್ಲ ಅಜ್ಜಿ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನಮ್ಮಿಬ್ಬರು ಯೋಚನೆಗಳೇ ಬೇರೆ ಅಜ್ಜಿ. ನಿಶ್ಚಿತ ನೋಡು, ನಾವು ನಿನ್ನಷ್ಟು ಓದಿಲ್ದೇ ಇರ್ಬೋದು, ಆದ್ರೂ 10-20 ವರ್ಷದಿಂದ ನಮ್ ಗಂಡಂದ್ರ ಜೊತೆ ಹೊಂದ್ಕೊಂಡ್ ಹೋಗಿಲ್ವನೆ? ನೀನು ಇನ್ನೂ ಚೆನ್ನಾಗಿ ಓದಿರೋಳು, ಒಂದ್ ಮೂಕರ ಹಾಕಕ್ಕಾಗಲ್ವಾ? ಏನ್ ಮಾಡ್ಲಿ, 3 ಗಂಟೆ ಹಾಕೋದಕ್ ಮೊದಲು ಸರಿಯಾಗಿ ಯೋಚನೆ ಮಾಡ್ಬೇಕಿತ್ತು ನೋಡಪ್ಪ. ಮದುವೆ ಆದ್ಮೇಲೆ ಮುಗೀತು. ಸಿಕ್ದವ್ರನ್ನ ಒಪ್ಕೊಂಡು ಜೀವನ ಮಾಡ್ಬೇಕು. ಅಣ್ಣ, ಈಗ ನನ್ನ ವಿಚಾರನೆ ತಗೊಳ್ಳಿ. ನಾನು ಜಯಂತಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಆಯ್ತೆ, ಆಗ್ಲಿಲ್ಲ. ಈಗ ಶಾರದೆ ಸಿಕ್ಕಿದ್ರು, ಏನ್ ಮಾಡಕ್ಕಾಗುತ್ತೆ? ತಾತು, ಯಾವಾಗ್ಲೂ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಗಳು ಇದ್ರೇನೆ ಜೀವನದಲ್ಲಿ ಸುಖವಾಗಿ, ನೆಮ್ಮದಿಯಾಗಿ, ಗಟ್ಟಿಯಾಗಿರೋದು. ಯು ಗಾಟ್ ಇಟ್? ನಿಮ್ ಪ್ರಾಬ್ಲಮ್ ನನ್ಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಎಷ್ಟು ದಿನ ಹೀಗೆ ಕಾಲ ಕಳಿಬೇಕು ಅಂತಿದ್ದೀರಾ? ಏನಾದ್ರೂ ಒಂದು ಕನ್ಕ್ಲೂಷನ್ ಬರ್ಬೇಕಲ್ವಾ? ಎಲ್ಲಿವರೆಗೂ ಶೋ ನಡೀತೋ ನಡೀಲಿ, ಅಲ್ಲಿವರೆಗೂ ನಾವು ಹಾಗೆ ಎದ್ಬಿಡ್ತೀವಿ ಅನ್ನೋದು ಹುಷ್ಟನ? ನೋಡಿ ಹೇಗ್ ಕೂತಿದ್ದೀರಾ, ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ತರ. ಬಸ್ ನಲ್ಲಿ ಪರಿಚಯ ಇಲ್ಲದೆ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ಸ್ ಕೂಡ ಈ ರೀತಿ ಕೂತ್ಕೊಳ್ಳಲ್ಲ. ಹೋಗ್ಲಿ ಬಿಡಿ. ನಿಮ್ಮಿಬ್ಬರಿಗೂ ನಾನು ಹೃದಯದಿಂದ ಒಂದ್ ಮಾತು ಹೇಳ್ತೀನಿ. ನನಗೋಸ್ಕರನೋ, ಇಲ್ಲ ಜನ್ಮ ಕೊಡ ನಿಮ್ ತಂದೆ ತಾಯಿಗಳಿಗೋಸ್ಕರನೋ, ಅಥವಾ ನಿಮ್ಮಿಬ್ರು ಜೀವನ ಸರಿ ಹೋಗ್ಲಿ ಅನ್ನೋದಕ್ಕೋಸ್ಕರನೋ, ಇವತ್ತು ಒಂದಿನ ಗಂಡ ಹೆಂಡತಿ ಅನ್ನೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಫ್ರೆಂಡ್ಸ್ ಆಗಿದ್ ನೋಡಿ. ಈಗ ಇಬ್ರು ಫ್ರೆಂಡ್ಸ್ ಪಿಕ್ನಿಕ್ ಹೋದಾಗ ಯಾವ ರೀತಿ ಇರ್ತಾರೋ, ಯಾವ ರೀತಿ ಎಂಜಾಯ್ ಮಾಡ್ತಾರೋ ಆ ರೀತಿ ಎಂಜಾಯ್ ಮಾಡಿ, ಆದ್ರೆ ದಿಲ್ಸೆ ಮಾಡಿ. ವಿಶ್ವ, ಏನು ಇದೆಲ್ಲ ಸಾಧ್ಯನಾ? ಟ್ರೈ ಮಾಡಿ ನೋಡಿ, ಏನ್ ಚೇಂಜಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಲ್ ದ ಬೆಸ್ಟ್. ಟ್ರೈ ಯು ಸಕ್ಸೀಡ್. ಹೇಯ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನಿನ್ ಪಾಠ ಕೇಳ್ತಾ ಇದ್ದೆ. ಕ್ಲಾಸ್ ಹೊರಗಡೆ ನಿಂತ್ಕೊಂಡು ಫ್ರೀ ಲೆಕ್ಚರ್ ಕೇಳ್ತಾ ಇದೀಯಾ? ವೆರಿ ಗುಡ್. ಏನು ನೀನು ಆಲ್ ಇನ್ ಒನ್ನಾ? ಗೈಡ್, ಫಿಲಾಸಫರ್, ಕನ್ಸಲ್ಟೆಂಟ್, ಸೈಕ್ಯಾಟ್ರಿಸ್ಟ್. ಯಾಕಾಗ್ಬಾರ್ದು? ಅಲ್ಲ, ಒಂದಿನದಲ್ಲೇ ಅವರಿಬ್ಬರ ಫೀಲಿಂಗ್ಸ್ ಚೇಂಜ್ ಆಗತ್ತಾ? ಕ್ಷಣ ಕ್ಷಣಕ್ಕೂ ಹೃದಯದ ಬಡಿತಾನೆ ವೇರಿ ಆಗುತ್ತೆ. ಇನ್ ಒಪಿನಿಯನ್ ಚೇಂಜ್ ಆಗಲ್ವಾ? ಒಪಿನಿಯನ್ ಚೇಂಜ್ ಆದ್ರೆ ಡಿಸಿಷನ್ ಚೇಂಜ್ ಆಗತ್ತಾ? ನೋಡು, ಅನಿಸಿಕೆಗಳು ಬದಲಾದಾಗ ಭಾವನೆಗಳು ಬದಲಾಗುತ್ತೆ. ಈ ಭಾವನೆಗಳ ಮೇಲೆ ಈ ಸಂಬಂಧಗಳು ನಿಂತಿರುತ್ತೆ. ಈಗ ನಿನ್ನೆ ತಗೋ, ಮೊದಲು ನನ್ ಕಂಡ್ರೆ ನಿನಗಾಗ್ತಿರ್ಲಿಲ್ಲ. ಯಾಕೆ? ನಿನ್ನ ಅನಿಸಿಕೆ ಸರಿ ಇರಲಿಲ್ಲ. ಆದ್ರೆ ಈಗ 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 ಹಾ ಹೇಳಿ. ಈಗ ನೀನೇ ಹೇಳ್ಬೇಕು. ಹಾಯ್, ಗುಡ್ ಮಾರ್ನಿಂಗ್. ಹಾಯ್ ವಿಶ್ವ, ವೆರಿ ಗುಡ್ ಮಾರ್ನಿಂಗ್. ಒಳಗ್ ಬರ್ಬೋದಾ? ಪ್ಲೀಸ್. ನೆನ್ನೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು.
ಹೇ ನಿಖಿಲ್, ಲುಕ್ ಹೂ ಹಸ್ ಕಮ್. ಹೇ ಡೂಡ್, ವಿಶ್ವ. ವಾಟ್ಸ್ಆಪ್ ನೀನ್ ಹೇಳ್ಬೇಕು. ಓ ಎಸ್ಟರ್ಡೇ ವಿ ಹ್ಯಾಡ್ ಸಚ್ ಫ್ಯಾಂಟಾಸ್ಟಿಕ್ ಟೈಮ್ ಯು ನೋ. ನಾವಿಬ್ರು ಗಂಡ ಹೆಂಡತಿ ಆಗಿರೋದಕ್ಕಿಂತ ಫ್ರೆಂಡ್ಸ್ ಆಗಿದ್ಬಿಟ್ರೆ ಸೂಪರ್ ಆಗಿರುತ್ತೆ. ಅಟ್ಲೀಸ್ಟ್ ಪ್ರತಿದಿನ ಜಗಳ ಆಡೋದಾದ್ರು ತಪ್ಪುತ್ತೆ. And you know what, ವಿಶ್ವ, ನಮ್ ಮದ್ವೆ ಆದಾಗ್ಲಿಂದ ನಾವ್ ನೆನ್ನೆ ಮಾತಾಡ್ದಷ್ಟು ಇನ್ ಯಾವತ್ತೂ ಮಾತಾಡಿರ್ಲಿಲ್ಲ. ಒಟ್ಟಿಗೆ ನಾವ್ ಡಿನ್ನರ್ ಹೋಗಿದ್ವಿ ಅಂಡ್ ಫೋಟೋಸ್ ತೆಗೆಸ್ಕೊಂಡ್ವಿ, ವಿಡಿಯೋಸ್ ತೆಗೆಸ್ಕೊಂಡ್ವಿ. ಹೀಗೆ ಸದಾ ಇದ್ಬಿಟ್ರೆ ನೆಮ್ಮದಿಯಾಗಿರುತ್ತೆ ವಿಶ್ವ. ಏನಂತೀಯ? ಟ್ರೂ. ನೋ, ನಿಮ್ ಅನ್ಸಿಕೆ ತಪ್ಪು. ಗಂಡ ಹೆಂಡತಿ ಮಧ್ಯೆ ಫ್ರೆಂಡ್ಸ್ ಇರ್ಬೋದೇ ಹೊರತು ಫ್ರೆಂಡ್ಸ್ ಗಂಡ ಹೆಂಡತಿ ಆಗಕ್ ಸಾಧ್ಯ ಇಲ್ಲ. ಫ್ರೆಂಡ್ಸ್ ಅಂದ್ರೆ ಒಬ್ರಿಗೊಬ್ರು ಬೇಗ ಅಕ್ಸೆಪ್ಟ್ ಆಗ್ತಾನೆ. ಯಾಕಂದ್ರೆ ಫ್ರೆಂಡ್ ಹೀಗೆ ಇರ್ಬೇಕು ಅಂತ ಡೆಫಿನೇಷನ್ ಇರಲ್ಲ. ಅದೇ ಗಂಡ ಹೆಂಡತಿ ಅಂದ್ರೆ ತನ್ನ ಬಾಳ ಸಂಗಾತಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಇಮ್ಯಾಜಿನೇಷನ್ಸ್ ಇರುತ್ತೆ. ಆ ಕಲ್ಪನೆಗೆ ರೂಪ ಇರಲ್ಲ. ಹೇಳಿ ಸೀತಾ, ರೂಪ ಇದೆಯಾ? ರೂಪ ಇದ್ದಿದೆ ಆದ್ರೆ ಚಿತ್ರ ಬಿಡಿಸು. ನಿಖಿಲ್, ಇವನ್ ಯು ಟ್ರೈ. ಕಮ್ ಆನ್, ಟ್ರೈ. ಇದು ಹೇಗ್ ಸಾಧ್ಯ? ಸಾಧ್ಯ ಇಲ್ಲ, ಬಿಕಾಸ್ ಅದೊಂದು ಕಲ್ಪನೆ. ಓಕೆ ನಿಖಿಲ್, ನೀನ್ ಬಾಳ ಸಂಗಾತಿಯಿಂದ ನೀ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯೋ ಅದನ್ನೆಲ್ಲ ಈ ಪೇಪರ್ ನಲ್ಲಿ ಬರೀ. ವಿಶ್ವ, ಗೈಸ್, ಐ ರಿಯಲಿ ಮೀನ್ ಇಟ್. ಕಮ್ ಆನ್, ರೈಟ್ ಇಟ್ ಡೌನ್. ಓಕೆ. ಓಕೆ. ಓಕೆ, ಅನ್ಕೊಂಡಿದ್ದಾಗ್ಲಿಲ್ಲ, ಮರ್ತು ಬಿಡಿ. ಈಗ ಈ ಪೇಪರ್ ನಲ್ಲಿ ಏನೇನ್ ಬರ್ದಿದ್ಯೋ ಅದನ್ನ ಅರ್ಥ ಮಾಡ್ಕೊಂಡು ನಿಮ್ ಜೀವನಕ್ಕೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಮುಂದಿನ ವೆಡ್ಡಿಂಗ್ ಆನಿವರ್ಸರಿ ಆದ್ರೂ ನಿನ್ನ ಆ ಅವಳು, ನಿನ್ನ ಆ ಅವನು ಒಂದಾಗಿರ್ತೀರ. ನೋಡಿ, ಮದುವೆ ಅನ್ನೋದು ಸಿಂಪಲ್ ಕಾನ್ಸೆಪ್ಟ್ ಅಲ್ಲ. ರಾಂಗ್ ಪೇರಿಂಗ್ ಯಾವತ್ತೂ ಆಗಲ್ಲ. ಬಿಕಾಸ್ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ನೀವಿಬ್ರು ಮದುವೆ ಆಗಿದ್ದೀರಾ ಅಂದ್ರೆ ಯು ಆರ್ ದ ಬೆಸ್ಟ್ ಪೇರ್. ಐ ರಿಯಲಿ ಮೀನ್ ಇಟ್. God bless you. ತಾತ, ಅಜ್ಜಿ, ಬೇಗ ಬೇಗ ಬನ್ನಿ. ಬಂದ್ವಿ. ದೇಸಾಯಿ ಅಂಕಲ್, ದೇಸಾಯಿ ಅಂಕಲ್, ಏನು ವಿಶ್ವ, ಇನ್ನು- ಬೆಳಿಗ್ಗೆ ಆ, ಬೆಳಿಗ್ಗೆ ಎಬ್ಬಿಸ್ತಾ ಇದೀಯಾ? ಇನ್ನೂ ಎದ್ದಿಲ್ವಾ? ಇಲ್ಲ. ಬೇಗ ಬೇಗ. ಯಾಕೋ ವಿಶ್ವ ಬೆಳಗ್ಗೆ ಎಬ್ಬಿಸ್ಬಿಟ್ಟೆ. ಏ ವಿಶ್ವ, ಏನೋ ಇವತ್ತು ವಿಶೇಷ? ವಾಟ್ ವಿಶ್ವ, ಸಮಥಿಂಗ್ ಸ್ಪೆಷಲ್? ಐ ಗಾಟ್ ಇಟ್. ಯೋರ್ ಬರ್ಡೇ ರೈಟ್? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅದು ಬರೋದು ಜುಲೈ 12. ವಿಶಾಖ ನಕ್ಷತ್ರ, ತುಲಾ ರಾಶಿ, ಸರಿನಾ? ಅಜ್ಜಿ, ಸ್ವಲ್ಪ ಜಾಸ್ತಿ ಆಯ್ತು. ಇವತ್ತು ಡೇಟ್ ಏನು? ಇವತ್ ನವೆಂಬರ್ 1 ವಿಶ್ವ. ಸೊ ವಾಟ್? ಈಸ್ ದರ್ ಎನಿಥಿಂಗ್ ಸೀರಿಯಸ್? ನೀವೆಲ್ಲರೂ ಮರ್ತಿರೋದೇ ಒಂದು ದೊಡ್ಡ ಸೀರಿಯಸ್ ಅಫೆನ್ಸ್. ನವೆಂಬರ್ 1 ಏನೋ ಬರುತ್ತೆ? ಸಂಬಳ ಬರುತ್ತೆ. ಅಲ್ಲ, ರಾಜ್ಯೋತ್ಸವ. ಇವತ್ತು ಕರ್ನಾಟಕ ಹುಟ್ಟಿದ್ದಿನ, ಕನ್ನಡ ನಾಡ ಹಬ್ಬ. ಅದು ಅಲ್ಲದೆ ನಮ್ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಆದ್ರೆ ವಿಶ್ವ, ಇಲ್ಲಿ ಅದನ್ನ ಆಚರಿಸೋದ್ರಿಂದ ಏನ್ ಪ್ರಯೋಜನ? ತಪ್ಪು ತಪ್ಪು ತಪ್ಪು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ದೊಡ್ಡವ್ರು ಹೇಳಿದ್ದಾರೆ. ಆದ್ರೆ ಈ ಫಾರಿನ್ ಅಲ್ಲಿ ಹೇಗೆ ಆಚರಿಸೋದು? ನೀವೆಲ್ಲೂ ರೆಡಿಯಾಗಿ ಹೇಗ್ ಆಚರಿಸಬೇಕು ಅಂತ ನಾನ್ ಹೇಳ್ತೀನಿ. ಈ ಮಾಲ್ ನಮ್ ಬೆಂಗಳೂರಲ್ಲಿರೋ ಫೋರಂ ಮಾಲ್ ತರನೇ ಇಲ್ವಾ? ಇದ್ ಯಾಕೋ ಜಾಸ್ತಿ ಆಯ್ತು. ಐ ವಾಸ್ ಜಸ್ಟ್ ಕಿಡಿಂಗ್. ಬಟ್ ಮ್ಯಾನಿಕ್ವಿನ್ ವಾಸ್ ಹಾಯ್ ನಿಖಿಲ್. I know. ಹೇ ನಿಖಿಲ್, ನಾನು ವಿಶ್ವ ಅಂತ. ಥ್ಯಾಂಕ್ಸ್ ಅ ಲಾಟ್ Vishwa. ವಿಶ್ವ. Welcome. ಯು ಚೇಂಜ್ ಅವರ್ ಲೈಫ್ ಫಾರ್ ಎವರ್, ಯು ನೋ. ಈ ಬದುಕು ತುಂಬಾ ಸುಂದರವಾಗಿದೆ ವಿಶ್ವ. ವೆರಿ ಹ್ಯಾಪಿ ಟು ಐ ಪ್ರಾಮಿಸ್ ಯು ವಿಶ್ವ, ಇನ್ ಮುಂದೆ ನಾವು ಜೀವನ ಪರ್ಯಂತ ಖುಷಿಯಾಗಿ ನಗ್ನಗ್ತಾ ಇರ್ತೀವಿ. ವೆರಿ ಗುಡ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ನಿಖಿಲ್, ಮಚ್. ಯು ವೆಂಟ್ ಟು ಸೆಂಟರ್ ಪಾಯಿಂಟ್? ನೋ, ಪ್ಲೀಸ್ ಗೋ. ಹೋ ಶೋ. ಯಾ, ಓಕೆ, ಆಲ್ ದಿ ಬೆಸ್ಟ್. ಬೈ ಬೈ ಬೈ. ಬಾಯ್. ನಿಖಿಲ್ ನಿಶ್ಚಿತ ಆರ್ ಮೇಡ್ ಫಾರ್ ಈಚ್ ಅದರ್. ನಾವಿಬ್ರು ಎಷ್ಟು ದಿನ ಜೊತೆಗಿರ್ತೀವಿ? ಈ ಟೂರ್ ಮುಗಿಯೋವರೆಗೂ. ಏ ವಿಶ್ವ, ಹಾ, ಆಮೇಲೆ ಪ್ರಕೃತಿ, ಪ್ಯಾಕೇಜ್ ಟ್ರಿಪ್ ನಲ್ಲಿ ಎಕ್ಸ್ಟ್ರಾ ಟೂರ್ ಏನಿಲ್ಲ. ಕಂಪ್ನಿ ಲಾಸ್ ಆಗುತ್ತೆ. ಸಾರಿ ವಿಶ್ವ. ಎಕ್ಸ್ಕ್ಯೂಸ್ ಮೀ. ಶಿವಾಜಿನ ರೇಟ್ ಹೆಂಗಿದೆ? $20, $50. ಏನ್ ಮಾಡ್ತಾ ಇದೀಯೋ? ಅರಬಿ ಕೇಳ್ಕೊಡ್ತಾ ಇದೆ. ಬೇಕು ಆದ್ರೆ ಭಾಷೆ ಅಡ್ವರ್ಟೈತು ಎಕಡ ತಗೊಂಡ್ ನೋಡಿತಾರೆ. ಕೇಮದ? ಕೇಮದ ಅದ ಕೇಮದಲ್ವೋ? ಎಷ್ಟು ಅಂತ ಕೇಮದ? ಹದಾ ಕಮ್ಸಿನ್ ದಿನ ಅನಾ ಆತೆ ಅರ್ಶನ್ ದಿನಾರ್. ನಾಮುಮ್ಕಿನ್ ಮಿಸ್ಟರ್. ಅನಾ ಆತೆ ಅರ್ಶನ್ ದಿನಾರ್. ನೋ, ಓಕೆ, ಬನ್ನಿ, ಅವನೇ ಕರಿತಾನೆ. ಹಾ, ನಾ ಹೇಳಿಲ್ವಾ? ದುಡ್ಡು ಕೊಡಿ. ಅಂದ್ರೆ ಮಾತಾಡ್ತೀನಿ, ಕೊಡಿ ನೀವು. ತಗೊಳ್ಳಿ. ನಿನಗ್ ಜಾರ್ಡನ್ ಲ್ಯಾಂಗ್ವೇಜ್ ಬರುತ್ತಾ? ಇಷ್ಟೆಲ್ಲ ಕಲಿಯಕ್ ಟೈಮ್ ಎಲ್ಲಿರುತ್ತೆ? ಸಾನಾ, ಮನಸ್ಸಿದ್ರೆ ಮಾರ್ಗ ಅಂತ ದೊಡ್ಡವ್ರು ಹೇಳ್ತಾರೆ.
ನಾವ್ ಏನೇ ಕೆಲಸ ಮಾಡಿದ್ರು ಅದನ್ನ ಶ್ರದ್ಧೆಯಿಂದ ಮಾಡಿದ್ರೆ ನಾವ್ ಏನ್ ಅನ್ಕೋತೀವೋ ಅದ್ 100% ಒಳ್ಳೆ ಒಲಿಯುತ್ತೆ. ಇಲ್ಲೇನ್ ಮಾಡ್ತಿದ್ಯಾ? ಬಾಬಾ ಐ ಜಸ್ಟ್ ಕಮ್. ಓಕೆ ವಿಶ್ವ, ನಾವೆಷ್ಟೇ ಇಷ್ಟಪಟ್ರು ಒಲಿತಿಲ್ವಲ್ಲ? ಪ್ರಕೃತಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳಿದಾರೆ ಗೊತ್ತಾ? ಏನು? ನಿನ್ ಪ್ರಯತ್ನ ನೀನ್ ಮಾಡ್ತಾ ಇರು, ಪ್ರತಿಫಲ ನನಗ್ ಬಿಡು ಅಂತ. ಅಡ್ಗೋಡೆ ಮೇಲೆ ದೀಪಾನ? ಕೃಷ್ಣನ್ ಉತ್ತರ ನಂಗ್ ಬೇಕಾಗಿಲ್ಲ, ವಿಶ್ವನ್ ಉತ್ತರ ನಂಗ್ ಬೇಕು. ಯಾವ ಪ್ರಶ್ನೆಗೆ? ನಾಟಕ ಬೇಡ ವಿಶ್ವ. ನಾಳೆ 4 ಗಂಟೆಗೆ ಜುಬೇಲ್ ಪಾರ್ಕ್ ಹತ್ರ ಕಾಯ್ತಾ ಇರ್ತೀನಿ. ಅಲ್ಲಿಗೆ ಬಂದು ನೀನ್ ಉತ್ತರ ಹೇಳು. ಬಾಯ್. ವಿಶ್ವ, ಏನ್ ಸುಮತಿ ಅಕ್ಕ? ವಿಶ್ವ, ತಾತಂಗೆ ಇದ್ದಕ್ಕಿದ್ದಂಗೆ ಎದೆ ನೋವು ಬಂದು ತುಂಬಾ ಒದ್ದಾಡ್ತಿದ್ದಾರೆ. ನಮ್ಗೆಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನು ಗಾಬರಿ ಆಗ್ಬೇಡಿ, ಈಗಲೇ ಫೋನ್ ಮಾಡ್ತೀನಿ. ಮೋಹನ್ ಪಿಕ್ ನಂಬರ್ ಏನು? ಅಲ್ಲೇ ರೀಡಲ್ಲಿದೆ. ಹಲೋ, ಹೋಟೆಲ್ ಮೋಹನ್ ಪಿಕ್, ದಿಸ್ ಇಸ್ ಟೂರ್ ಮ್ಯಾನೇಜರ್ ವಿಶ್ವ ಸ್ಪೀಕಿಂಗ್. Take a breath. Take a deep breath. Open your eyes. Come for a while. Yes, doctor. Mr. Vishwa, his condition is normal, but unfit to travel. He need at least 2 days bed rest. Please take care of him. Yeah. Okay, doctor. If there is anything else, can I call you back? Surely. Thank you. Welcome. ಅಪ್ಪ, ಏನಾಗಿದೆ? ಡಾಕ್ಟರ್ ಏನ್ ಹೇಳಿದ್ರು? ಅಜ್ಜಿ, ಯಾಕೆ ಗಾಬರಿ ಆಗ್ತೀರಾ? ವೆದರ್ ಚೇಂಜ್ ಆಗಿದೆ ಅಲ್ವಾ? 1-2 ದಿವಸ ರೆಸ್ಟ್ ತಗೊಳಕ್ ಹೇಳಿದ್ರೆ ಡಾಕ್ಟರ್. ಇಲ್ಲಪ್ಪ, ನಮ್ಮನ್ ಬಿಟ್ಟು ನೀನೆಲ್ಲ ಹೋಗ್ಬೇಡಪ್ಪ. ಈ ಹೊತ್ತಲ್ಲಿ ನನ್ನ ಮಕ್ಕಳಿಗೆ ಜ್ಞಾಪಕ ಬರ್ತಾ ಇದ್ದಾರೆ. ಅಜ್ಜಿ, ಯಾಕೆ ಯೋಚನೆ ಮಾಡ್ತೀರಾ? ನಾವೆಲ್ಲ ನಿಮ್ ಮಕ್ಳಿದ್ದಂಗ್ ತಾನೆ? ಏನಂಕಲ್? ಕರೆಕ್ಟ್ ಅಪ್ಪ. ನಿನಗಿರೋ ಕಾಳಜಿಲಿ ಅರ್ಧ ಭಾಗ ನನ್ನ ಮಕ್ಕಳಿಗಿದ್ದಿದ್ರೆ ನಾವೆಷ್ಟು ನೆಮ್ಮದಿಯಾಗಿರ್ತಾ ಇದ್ವು ಅಪ್ಪ. ಅಜ್ಜಿ, ನಿಮ್ ಮಗನ್ ನಂಬರ್ ಇದೆಯಾ? ಇದೆಯಪ್ಪ. ಸ್ವಲ್ಪ ಕೊಡಿ. ಹಲೋ, ನಾನ್ ವಿಶ್ವ ಅಂತ, ಟೂರ್ ಮ್ಯಾನೇಜರ್, ಜಾರ್ಡನ್ ಇಂದ ಮಾತಾಡ್ತಿದ್ದೀನಿ. ಹೇಳಿ. ನಿಮ್ ತಂದೆಗೆ ಹುಷಾರಿಲ್ಲದೆ ಬೆಡ್ ರೆಸ್ಟ್ ಇದ್ದಾರೆ. ಏನು, ಜೋರ್ಡನ್ ಅಲ್ಲಿ ಇದಾರ? ನಾವು ನಮ್ದೇ ಆದ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು ಸಾಯ್ತಾ ಇದೀವಿ ಇಲ್ಲಿ. ಅವರು ದೇಶ ಸುತ್ತಾ ಇದಾರ. ಹಲೋ, ಅಷ್ಟೊಂದು ಕೇವಲ ಮಾತಾಡ್ಬೇಡಿ. ಇನ್ನೇನ್ ಮಾತಾಡ್ತಾರೆ? ನಮ್ಗೆ ಹೇಳ್ದೆ ಕೇಳ್ದೆ ಅಲ್ಲಿ ಇಲ್ಲಿ ಸುತ್ತಾಡಿ ಮೈಗೆ ಹುಷಾರಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ವಯಸ್ಸಾದ್ಮೇಲೆ ತೆಪ್ಪಗ್ ಮನೇಲಿ ಬಿದ್ದಿರ್ಬೇಕು. ಮೈಂಡ್ ಯೋಟ, ಸುಮ್ನೆ ಬಿದ್ದಿರೋಕೆ ಅವ್ರೇನ್ ವಸ್ತು ಅಲ್ಲ, ಜೀವ ಇರೋ ಮನುಷ್ಯರು, ನಿಮಗ್ ಜನ್ಮ ಕೊಟ್ಟಿರೋರು. ಅಲ್ಲ ರೀ, ನಿಮ್ ಏಳಿಗೆನ ಏಣಿಯೋರಕ್ಕೆ ನಿಮ್ಮ ಅಪ್ಪ ಅಮ್ಮ ಬೇಕು, ಇವಾಗ ಬೇಡವಾ? ತಂದೆ ತಾಯಿಗಳು ಕಣ್ಣೆದುರಿಗಿರ್ಬೇಕಾದ್ರೆ ಅವ್ರ ವ್ಯಾಲ್ಯೂಸ್ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ಅಪ್ಪ ಅಮ್ಮ ಬೆಲೆ ಗೊತ್ತಿರೋನು. ವಿಶ್ವ, ನನ್ ಮಗ ಸತೀಶ ಫೋನ್ ಮಾಡಿದ್ನಪ್ಪ. ಹೌದಾ? ಊರಲ್ಲಿದ್ದಾಗ ನೀವ್ ಸತ್ರ ಬದುಕದ್ರ ಅಂತ ಒಂದು ಮಾತು ಕೇಳ್ತಾ ಇರ್ಲಿಲ್ಲ. ಹೇಗಪ್ಪ ಇದೆಲ್ಲ? ಹೇಗೆ ತಾತ, ಯಾಕೆ ಅಳು? 6 ವರ್ಷ ಆಗಿತ್ತು. ಇವತ್ ಫೋನ್ ಮಾಡ್ದ, ಇಂಡಿಯಾ ಯಾವಾಗ ಬರ್ತೀರಿ, ಏರ್ಪೋರ್ಟ್ ಇಂದ ನಾನೇ ಕರ್ಕೊಂಡು ಹೋಗ್ತೀನಿ ಅಂದ. ಒಳ್ಳೇದಾಯ್ತು ಬಿಡಿ, ಈಗ್ಲಾದ್ರೂ ಅರ್ಥ ಮಾಡ್ಕೊಂಡಲ್ಲ. ಅವನು ಅರ್ಥ ಮಾಡ್ಕೊಂಡಿಲ್ಲಪ್ಪ, ನೀನ್ ಅರ್ಥ ಮಾಡಿಸ್ತಾ. ತಾತ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಡಾಕ್ಟರ್ ನಿಮಗೆ ರೆಸ್ಟ್ ತಗೊಳಕ್ ಹೇಳಿದ್ದಾರೆ, ರೆಸ್ಟ್ ಮಾಡಿ, ನಾಳೆ ಮಾತಾಡೋಣ. ಅಜ್ಜಿ, ತಾತನಿಗೆ ಜ್ಯೂಸ್ ಕೊಡಿಸಿ. ಆಯ್ತಪ್ಪ. ನಿಮ್ಗೆ ತೊಂದ್ರೆ ಆಯ್ತು ಅಂದ್ರೆ ನಾ ಪಕ್ಕದಲ್ಲೇ ಇರ್ತೀನಿ, ಫೋನ್ ಮಾಡಿ. ಸರಿ ಆಂಟಿ, ನಿಮ್ಗೆ ಏನಾದ್ರು ಕೆಲಸ ಇದೆಯಾ? ನಾನು ಅಮ್ಮನ ಜೊತೆ ಇರ್ತೀನಿ. ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಬನ್ನಿ ಬನ್ನಿ ಬನ್ನಿ, ಸ್ವಲ್ಪ ಜಾಲಿಯಾಗಿರ್ಲಿ. ಬಾಯ್ ತಾತ. ನೋಡಿ, ಈಗ ತಾತ ಇರೋ ಪರಿಸ್ಥಿತಿಲಿ 2-3 ದಿವಸ ಟ್ರಾವೆಲ್ ಮಾಡಕ್ಕಾಗಲ್ಲ, ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ ಮುಂದಿನ ಜರ್ನಿನ ಹೇಗ್ ಕಂಟಿನ್ಯೂ ಮಾಡ್ಬೇಕು ಅಂತ ನೀವೆಲ್ಲರೂ ಸೇರಿ ತೀರ್ಮಾನ ತಗೋಬೇಕು. ಓಕೆ? ಇಂಥ ಸಿಚುಯೇಷನ್ ಅಲ್ಲೂ ಜರ್ನಿನ ಮುಂದುವರ್ಸ್ಕೊಂಡು ಹೋದ್ರೆ ಬೇರೆ ವಂಡರ್ಸ್ ನ ಎಂಜಾಯ್ ಮಾಡೋ ಮೂಡೇ ಇರಲ್ಲ. ಅದು ಸರಿನೇ. ತಾತ ಮೊದ್ಲು ಹುಷಾರಾಗ್ಲಿ, ಆಮೇಲೆ ಹೊರಡೋಣ. ನೈಸ್, ವೆರಿ ನೈಸ್. ಮನು, ಅಲ್ವಾ? ಆಫೀಸ್ ಫೋನ್ ಮಾಡಿ ಎಲ್ಲ ಪ್ರೋಗ್ರಾಮ್ ರೀಶೆಡ್ಯೂಲ್ ಮಾಡು. ಅಪ್ಪಣೆ ಯುವರಾಜ. ಅಂಕಲ್, ವಿಶ್ವ, ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ನಾಳೆ ಸಂಜೆ ಸಿಗ್ತೀಯಾ? ಶೂರ್. ಜುಬೇಲ್ ಪಾರ್ಕ್. ಎಸ್ ಅಂಕಲ್. ಓಕೆ. ವಿಶ್ವ, ನಾನ್ ನಿನ್ನ ಇಲ್ಲಿ ಯಾತಕ್ ಬರ ಹೇಳ್ದೆ ಗೊತ್ತಾ? ಹೇಳಿ ಅಂಕಲ್. ನೋಡ್ ವಿಶ್ವ, ನಾವ್ ಎಷ್ಟೋ ಸಮಸ್ಯೆಗಳನ್ನ ಎಲ್ರ ಹತ್ರನು ಹೇಳ್ಕೊಳಕ್ ಆಗೋದಿಲ್ಲ. ಗಂಡ ಹೆಂಡತಿ ಹತ್ರ, ಅಪ್ಪ ಮಕ್ಕಳ ಹತ್ರ ಚರ್ಚೆ ಮಾಡೋಕ್ ಆಗದೆ ಇರೋ ವಿಷಯನ ಒಳ್ಳೆ ಹೃದಯ ಇರೋರ ಹತ್ರ ಮಾತ್ರ ಹೇಳ್ಕೊಳಕ್ ಸಾಧ್ಯ.
ಯಾಕೋ ಗೊತ್ತಿಲ್ಲ ವಿಶ್ವ, ನಮ್ಮಿಬ್ರಿಗೂ ನಿನ್ ನೋಡಿದ್ರೆ ನಮ್ ಎಲ್ಲಾ ಸಮಸ್ಯೆಗಳನ್ನು ನಿನ್ನ ಹತ್ರ ಹೇಳ್ಕೋಬೇಕು ಅನ್ಸತ್ತೆ. ಆ ಸಮಸ್ಯೆಗೆ ನಿನ್ ಹತ್ರ ಪರಿಹಾರ ಸಿಕ್ಕತ್ತೆ ಅನ್ನೋ ನಂಬಿಕೆ. ಏನ್ ವಿಷಯ ಅಂತ ಹೇಳಿ. ನಾವು 7 ವಂಡರ್ಸ್ ನೋಡಕ್ಕಂತ ಈ ಟ್ರಿಪ್ಪಿಗೆ ಬರ್ಲಿಲ್ಲಪ್ಪ. ಮತ್ತೆ ಈ ಊರ್ನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಪಾಟೀಲ್ ಅಂತ ಇದ್ದಾನೆ. ಅವನ ಮಗನ್ ಜೊತೆ ನನ್ನ ಮಗಳ ಪ್ರಕೃತಿ ಮದ್ವೆ ಮಾಡೋಣ ಅಂತ ಬಂದ್ವಿ. ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಅಲ್ಲಿ ನಾನ್ ತಗೊಂಡ ಹೆಸ್ಟಿ ಡಿಸಿಷನ್ಸ್ ಇಂದ ನನಗೆ ವಿಪರೀತ ಲಾಸ್ ಆಯ್ತು. ನನ್ನನ್ನು ತಿರ್ಗಾ ಮೇಲೆತ್ತಿದ ವ್ಯಕ್ತಿ ಅಂದ್ರೆ ಅವನೇ. ಈಗ ನನ್ನ ಮಗಳ ಪ್ರಕೃತಿನ ಅವನ್ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಅವನ್ ಋಣ ತೀರ್ಸಕ್ಕೆ ಇದಕ್ಕಿಂತ ಅವಕಾಶ ಇನ್ನೇನು ಬೇಕು? ವಿಶ್ವ, ನಮ್ ನಿರ್ಧಾರಕ್ಕಿಂತ ಪ್ರಕೃತಿ ಒಪ್ಪಿಗೆ ಮುಖ್ಯ. ಇನ್ಫ್ಯಾಕ್ಟ್ ಅವಳಿಗೆ ಮದುವೆ ವಿಷಯನೇ ಗೊತ್ತಿಲ್ಲ. ಯಾಕಂಕ ಪ್ರಕೃತಿಗೆ ವಿಷಯ ಹೇಳಿಲ್ಲ? ಅವಳಗ್ ಚಿಕ್ಕ ವಯಸ್ಸಿಂದ ಇವ್ರ ತಂಗಿ ಕಮಲಾ ಅಂದ್ರೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ನನ್ಗಿಂತ ಹೆಚ್ಚು ಅವ್ರನ್ನೇ ಹಚ್ಕೊಂಡಿದ್ಲು. ಕಮಲಾ ಮದ್ವೆ ಆದಾಗಿಂದ ನಮ್ಮನೆ ಔಟ್ ಹೌಸ್ ನಲ್ಲೇ ಸಂಸಾರ ಮಾಡ್ತಾ ಇದ್ರು. ನನ್ನ ತಂಗಿ ದುರಾದೃಷ್ಟಕ್ಕೆ ಕೆಟ್ಟ ಗಂಡ ಸಿಕ್ಬಿಟ್ಟ. ಸಿಕ್ಕಾಪಟ್ಟೆ ಕುಡಿತಾ ಇದ್ದ, ದುಡ್ಗಾಗಿ ಯಾವಾಗ್ಲೂ ಪೀಡಿಸ್ತಾ ಇದ್ದ. ಇದನ್ನೆಲ್ಲ ನೋಡ್ತಾನೆ ಪ್ರಕೃತಿ ಬೆಳೆದ್ಲು. ಇದ್ದಕ್ಕಿದ್ದಂಗೆ ಒಂದು ದಿವಸ ನನ್ನ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅವತ್ತಿನಿಂದ ಪ್ರಕೃತಿ ಮದುವೆ ಬಗ್ಗೆ ಆಸಕ್ತಿನೇ ಹೊರಟೋಯ್ತು. ಹೇಗಾದ್ರೂ ಮಾಡಿ ಪ್ರಕೃತಿನ ನೀನು ಈ ಮದುವೆಗೆ ಒಪ್ಪಿಸ್ಲೇಬೇಕಪ್ಪ. ಅಂಕಲ್, ನಾನು ದಯವಿಟ್ಟು. ಹೌದಪ್ಪ ವಿಶ್ವ, ಪ್ಲೀಸ್ ಹೆಲ್ಪ್ ಮಾಡು. 7 ವಂಡರ್ಸ್ ನೆಪದಲ್ಲಿ ನಾವ್ ಇಲ್ಲಿವರೆಗೂ ಅವಳನ್ನ ಕರ್ಕೊಂಡ್ ಬಂದ್ವಿ. ದಾರಿಲಿ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡೋಣ ಅಂತ. ಆದ್ರೆ ನಮ್ ಕೈಲಾಗ್ಲಿಲ್ಲಪ್ಪ. ಅವಳು ಮೊದ್ಲಿನ ತರ ರಿಸರ್ವ್ಡ್ ಆಗಿಲ್ಲ. ಈಗ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾಳೆ. ಎಲ್ಲ ನಿನ್ನಿಂದ ವಿಶ್ವ. ಪದ್ಧತಿ ಪ್ರಕಾರ ಮೊದಲನೇ ಇನ್ವಿಟೇಷನ್ ದೇವ್ರಿಗೆ ಕೊಡ್ಬೇಕು. ನೀನೇ ನಮ್ಮ ಪಾಲಕ್ ದೇವರಾಗಿ ಬಂದಿರೋದ್ರಿಂದ ಈ ಇನ್ವಿಟೇಷನ್ ನಿನಗ್ ಕೊಡ್ತಾ ಇದ್ದೀನಿ. ನೀನೇ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ಬೇಕಪ್ಪ. ಹೌದು ವಿಶ್ವ, ಪ್ಲೀಸ್ ಹೆಲ್ಪ್ ಮಾಡು. ಪ್ಲೀಸ್. ಥ್ಯಾಂಕ್ಸ್ ಅಪ್ಪ. ನಾವಿನ್ ಬರ್ತೀವಿ. ಸ್ಕ್ರೀನ್ ಪ್ಲೇ ನಲ್ಲಿ ಅದೇನೆಲ್ಲ ಟ್ವಿಸ್ಟ್ಗಳು ನೋಡಿ. ಇನ್ನೇನ್ ಲವ್ ಚಾಪ್ಟರ್ ನಡೀತಿರ್ಬೇಕಾದ್ರೆ ದಿಢೀರಂತ ಮ್ಯಾರೇಜ್ ನ್ಯೂಸ್ ನ ಬ್ರೇಕ್ ಮಾಡೋದ? ಒಂದ್ ಕಡೆ ಟೆನ್ಷನ್, ಇನ್ನೊಂದ್ ಕಡೆ ಕನ್ಫ್ಯೂಷನ್. ಸೆಕೆಂಡ್ ಹಾಫ್ ನ ಡೈರೆಕ್ಟರ್ ಹೇಗ್ ಹ್ಯಾಂಡಲ್ ಮಾಡ್ತಾರೆ ನೋಡೋಣ. ಹಾಯ್ ವಿಶ್ವ. ಹಾಯ್. ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನಿನ್ ಪ್ರಶ್ನೆ ಸರಿ ಇರ್ಲಿಲ್ಲ. ಯಾಕೆ ಸರಿ ಇಲ್ಲ? ನಾನ್ ಕೇಳಿದ ಪ್ರಶ್ನೆ ನಿನ್ ಕಣ್ಣಲ್ಲೂ ಇದೆ. ಅದಕ್ಕೆ ಉತ್ತರ ನನ್ ಮನಸ್ಸಿನಲ್ಲಿದೆ. ನಿನ್ ಮನ್ಸಲ್ಲಿಲ್ವಾ? ಖಂಡಿತ ಇಲ್ಲ. ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು ವಿಶ್ವ. ನಿನ್ ಕಣ್ಣಲ್ಲಿ ನಾನಿದ್ದೀನಿ. ಪ್ರಕೃತಿ ತಪ್ಪು ತಿಳ್ಕೊಂಡಿದ್ಯಾ? ನೀನ್ ತಪ್ಪು ಮಾಡ್ತಾ ಇದ್ಯಾ? ನನ್ ಹೃದಯದ ಮಾತನ್ನ ನೇರವಾಗಿ ಹೇಳ್ತಾ ಇದೀನಿ. ಐ ಲವ್ ಯು ವಿಶ್ವ. ಪ್ರಕೃತಿ. ವಿಶ್ವ, ನಂಗೂ ಗೊತ್ತು ಬಾಯ್ ಬಿಟ್ಟು ಮಾತಾಡದೆ ಇರ್ಬೋದು, ಆದ್ರೆ ಕಣ್ಣಲ್ಲೇ ನಾವ್ ಎಷ್ಟು ಸಲ ಮಾತಾಡಿಲ್ಲ. ಪ್ರಕೃತಿ, ಈಗ ನಾ ಬಂದಿರೋದು ನನ್ ಮದ್ವೆ ವಿಷಯ ಮಾತಾಡೋಕೆ. ವಿಶ್ವ, ಒಂದ್ ಹೆಣ್ಣಿಗೆ ಜೀವನದಲ್ಲಿ ಇಬ್ರು ಆಸರೆ ಆಗ್ತಾರೆ. ಒಂದು ಜನ್ಮ ಕೊಟ್ಟೋರು, ಇನ್ನೊಂದು ಕೈ ಹಿಡಿಯೋರು. ಆದ್ರೆ ನನ್ ದುರಾದೃಷ್ಟ, ನನ್ ಜೀವನದಲ್ಲಿ ನೀವಿಬ್ರು ನಾನು ಅರ್ಥ ಮಾಡ್ಕೊಳ್ದೆ ನೀವೇ ನಿರ್ಧಾರ ತಗೋತಿದ್ದೀರಾ. ನೀನ್ ಇನ್ವಿಟೇಷನ್ ತಗೋಬೇಕಾದ್ರೆ ನಿನ್ ಕೈ ನಡುತ್ತಾ ಇತ್ತು. ನನ್ ಮೇಲಿರೋ ಪ್ರೀತಿಗೆ ಅದೇ ಸಾಕ್ಷಿ. ನಿನಗ್ ನೀನೇ ಮೋಸ ಮಾಡ್ಕೋಬೇಡ ವಿಶ್ವ.
ಪ್ರಕೃತಿ ಸುಮ್ನೆ ಯಾವ್ಯಾವ್ದೋ ಸಂಬಂಧಗಳನ್ನ ಕಲ್ಪಿಸ್ಕೋಬೇಡ. ಸಂಬಂಧ ನಾನ್ ಕಲ್ಪಿಸ್ತಾ ಇಲ್ಲ, ಆ ದೇವ್ರೆ ಎಲ್ಲ ಕಲ್ಪಿಸಿದಾನೆ. ಆವತ್ತು ದೇವಸ್ಥಾನದಲ್ಲಿ ಮದ್ವೆ ಆಗತ್ತಾ ಅನ್ನೋ ನನ್ನ ಪ್ರಶ್ನೆಗೆ ಆಗತ್ತೆ ಅಂತ ಉತ್ತರ ಬರ್ದವನು ನೀನು. ಮದ್ವೆ ಅಂದ್ರೇನೆ ಬೇಡ ಅಂತಿದ್ ನನ್ ಮನ್ಸನ್ನ ಬದಲಾಯಿಸ್ತವನೇ ನೀನು. ಪ್ರಕೃತಿ, ಯಾವಾಗ್ಲೂ ನಾವು ಅನ್ಕೊಂಡಂಗ ಆಗಲ್ಲ. ಯಾವಾಗ್ಲೂ ನಾವು ನಮ್ನೇನಕ್ಕೆ ಯೋಚನೆ ಮಾಡಬಾರ್ದು. ಸಮಯ, ಸಂದರ್ಭ ಇದೆಲ್ಲ ಲೆಕ್ಕಕ್ಕೆ ತಗೋಬೇಕು. ನಿಮ್ ತಂದೆ ನಿನ್ ಮದುವೆ ವಿಷಯದಲ್ಲಿ ಕೆಟ್ಟದಾಗ ಯೋಚನೆ ಮಾಡಕ್ ಸಾಧ್ಯನಾ? ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋ ಉದ್ದೇಶನೇ ಇರ್ಬೋದು, ಅದಕ್ಕೂ ಮೀ ಸದುದ್ದೇಶ ತನ್ ಮಗಳು ಒಳ್ಳೆ ಮನೆಗೆ ಸೇರ್ತಾಳೆ, ಸುಖವಾಗಿರ್ತಾಳೆ ಅನ್ನೋದು. ಈಗ ನೀ ಏನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಪ್ಲೀಸ್ ಪ್ರಕೃತಿ, ದಯವಿಟ್ಟು ಇದನ್ನೆಲ್ಲ ಮರ್ತ್ಬಿಡು. ನಿನ್ ತಂದೆ ತಾಯಿಗಳ ಮಾತು ಕೇಳು. ಅಲ್ಲ ವಿಶ್ವ, ಊಟ ತಿಂಡಿಗಳಿಗೆ ಬೇಜಾರಾಗತ್ತೆ ಅನ್ನೋಷ್ಟು ಸೂಕ್ಷ್ಮ ಜೀವಿ ನೀನು. ಆದ್ರೆ ನನ್ನ ಭಾವನೆಗಳು ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಮದ್ವೆಗೆ ಹೇಗೆ ಒಪ್ಕೊಳ್ಳಿ? ಪ್ರಕೃತಿ, ಸುಮ್ನೆ ಹಠ ಮಾಡ್ಬೇಡ. ವಿಶ್ವ, ನೀನ್ ನಮ್ ತಂದೆ ಜೊತೆ ಮಾತಾಡ್ಬೇಕಾದ್ರೇನೆ ನಾನ್ ಮಧ್ಯೆ ಬಂದು ನಮ್ ಪ್ರೀತಿ ವಿಷಯ ಹೇಳ್ತಿದ್ದೆ. ಆದ್ರೆ ನನ್ ಪ್ರೇಮಿ ನನ್ ತಂದೆ ಎದುರು ತಲೆ ಬಾಗ್ಬಾರ್ದು ಅಂತ ಸುಮ್ನಾದೆ. ಸರಿ ವಿಶ್ವ, ನನ್ ತಂದೆ ಮಾತಿಗೆ ಬೆಲೆ ಕೊಟ್ಟು ನನ್ ಕನ್ವಿನ್ಸ್ ಮಾಡಕ್ ನೀನ್ ಬಂದೆ. ಅದೇ ಗೌರವ, ಪ್ರೀತಿ ನಿನ್ಮೇಲಿರೋದಕ್ಕೆ ನಾನು ಆ ಮನೆಗೆ ಹೋಗ್ತೀನಿ. ಬಟ್ ಅವನ್ ಜೊತೆ ಮದ್ವೆ ಆಗೋಕಲ್ಲ, ನೀನ್ ನನ್ ಕರ್ಕೊಂಡು ಹೋಗೋಕೆ ಬಂದೇ ಬರ್ತೀಯ ಅನ್ನೋ ನಂಬಿಕೆಯಿಂದ. ಈ ಪೆಂಡೆಂಟ್ ಮೇಲೆ ನಿನ್ ಹೆಸರು ಬರ್ದಿತ್ತು. ಯಾಕೆ ಅಂದ್ರೆ ನಾನ್ ಕೋರ್ಕೊಂಡಿದ್ದು ನಿನ್ನೆ. ನಾನು ಆ ಮನೇಲಿದ್ರು ನನ್ನ ಹೃದಯ ನಿನ್ನ ಹತ್ರನೇ ಇರುತ್ತೆ. ಐ ಲವ್ ಯು ವಿಶ್ವ, ಐ ರಿಯಲಿ ಲವ್ ಯು. ಕಾಫಿ ಬೇಕೇನೆ? ಡ್ಯಾಡ್, ವಾಂಟ್ ಅ ಬೈಟ್? ಸೋ ಸ್ವೀಟ್. ಅಪ್ಪ, ಏನ್ ಮಗಳೇ? ನೀವ್ ಇಷ್ಟಪಟ್ಟಂತೆ ನಾನ್ ಮದ್ವೆ ಆಗಕ್ ಒಪ್ಪಿದ್ದೀನಿ. ನೀನ್ ಹೇಳ್ತಾ ಇರೋದು ನಿಜನಾ? ವಾಟ್? ಕಂಗ್ರಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ಮಗಳೇ. ವಿಶ್ವ ಬಂದು ಎಲ್ಲ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಸರ್ಪ್ರೈಸಿಂಗ್. ವೆರಿ ಗುಡ್. ಪ್ರಕೃತಿ, ನಾ ಹೇಳಿಲ್ವಾ ವಿಶ್ವಂಗ್ ಏನಾದ್ರೂ ಕೆಲಸ ಒಪ್ಸಿದ್ರೆ ಅವ್ನು ಖಂಡಿತ ಮಾಡೇ ಮಾಡ್ತಾನೆ. ಫ್ಯಾಂಟಾಸ್ಟಿಕ್. ಲೆಟ್ಸ್ ಹ್ಯಾವ್ ಎ ಪಾರ್ಟಿ ಟುಡೇ. ಏನ್ ದೇಸಾಯಿ, ಗೆಟ್ ಟುಗೆದರ್, ಎಲ್ರಿಗೂ ಗಿಫ್ಟು. ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಮಗಳು ಮದುವೆಗೆ ಒಪ್ಪಿಗೆ ಕೊಟ್ಮೇಲೆ ಯಾವ ತಂದೆ ಖುಷಿಯಾಗಿರಲ್ಲ ಅಣ್ಣ. ವಾಟ್? ಮದ್ವೆನ? ಹೌದು. ಇದೇನಿದು ಹೊಸ ವಿಷಯ? ವಿಷಯ ಹಳೇದೆ, ಸುದ್ದಿ ಹೊಸ್ತು. ಇದೇ ಊರ್ನಲ್ಲಿರೋ ನನ್ನ ಕ್ಲೋಸ್ ಫ್ರೆಂಡ್ ಮಗನ್ ಜೊತೆ ನಮ್ ಪ್ರಕೃತಿ ಮದುವೆ ಫಿಕ್ಸ್ ಆಗಿದೆ. I don't know. What's happening here? I don't know. Surprise for me also. I just can't believe this. ಅದಕ್ಕೆ ದಿಢೀರ್ ಅಂತ ಫಿಕ್ಸ್ ಮಾಡ್ಬಿಟ್ರಾ? ಮುಂಚೆನೆ ಮಾತಾಗಿತ್ತು. ಪ್ರಕೃತಿ ಒಪ್ಪಿಗೆ ಇವತ್ ಸಿಕ್ತು. ಅದಕ್ಕೆ ನಮ್ ವಿಶ್ವನೇ ಕಾರಣ. ವಿಶ್ವನಿಂದ ಆಗದೆ ಇರೋ ಕೆಲ್ಸನೇ ಇಲ್ಲ. ಪುಣ್ಯ ಕೋಟಿ ತರ. ನಿಜ, ವಿಶ್ವ ಕಸ್ತೂರಿ ನಿವಾಸದ ರಾಜ್ಕುಮಾರ್ ಥರ. ತನಗಿರ್ಲಿ ಬಿಡ್ಲಿ ದಾನ ಮಾಡ್ತಾನೆ ಇರ್ತಾನೆ. ವಿಶ್ವ, ನಿನ್ನಿಂದ ನಮ್ಗೆಲ್ಲ ಒಂದ್ ಒಳ್ಳೆ ಜಾಯಿಂಟ್ ಫ್ಯಾಮಿಲಿ ಅನುಭವ. ನಿಮ್ಗಳ ಜೊತೆ ಕಳೆದ ಎಲ್ಲ ಕ್ಷಣಗಳು ನಮ್ಗೆ ಅನ್ಫರ್ಗೆಟಬಲ್ ಮೆಮೊರೀಸ್. ಥ್ಯಾಂಕ್ ಯು ವಿಶ್ವ. ವೆಲ್ಕಮ್ ಆಂಟಿ. ನಿಜ, ಇಂಥ ಒಂದು ಅನುಭವ ಸಿಕ್ಕಿದ್ದು ವಿಶ್ವನಿಂದಾನೆ. ಅವನಿಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ನಮಗ್ ನಮ್ ಮಗಳ ಮದ್ವೆನ ನಮ್ ಊರಲ್ಲಿ ನಮ್ ದೇಶದಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಇಲ್ಲಿ ಹೊರ ದೇಶಕ್ ಬಂದು ನಮ್ಮೋರು ತಮ್ಮೋರು ಯಾರು ಇಲ್ದೆ ನಮ್ ಮಗಳನ್ನ ದಾರಿ ಎರಿತಿದೀವಲ್ಲ ಅನ್ನೋ ಕೊರಗು ಇತ್ತು. ಈ ಜರ್ನಿಯಲ್ಲಿ ತಂದೆ ತಾಯಿ ಸ್ಥಾನದಲ್ಲಿ ನೀವು, ತಂಗಿ ಸ್ಥಾನದಲ್ಲಿ ಸುಮತಿ, ಈ ನಿಖಿಲ್ ನಿಶ್ಚಿತ ಅಂತೂ ಮನೆ ಮಕ್ಳ ತರ ಆಗ್ಬಿಟ್ಟಿದ್ದಾರೆ. ಬಂಧ ಅನ್ನೋ ಸಂಬಂಧಕ್ಕೆ ಬೆಲೆ ಕೊಟ್ಟು ನೀವೆಲ್ಲ ಮುಂದೆ ನಿಂತು ನಮ್ ಮಗಳ ಮದ್ವೆನ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ನಾಳೆ ನಾವೆಲ್ಲ ನಮ್ ಬೀಗ್ರ ಮನೆಗೆ ಹೋಗ್ತಾ ಇದೀವಿ. ದಯವಿಟ್ಟು ನೀವೆಲ್ಲ ಮದ್ವೆಗೆ ಬರ್ಬೇಕು ಪ್ಲೀಸ್.
ಮಾಡಿದ್ದ? ಅವಾಗಿಂದ ಮಾತಾಡ್ತಾ ಇದ್ದೀನಿ ತಾನೆ, ಏನ್ ರಿಮೋಟ್ ಇಟ್ಕೊಂಡು ಆಟಾಡ್ತಾ ಇದೀಯಾ? ಒಂದು ಮುತ್ತಿನ ಕತೆ ಮಾಡ್ತಾನೆ ಅನ್ಕೊಂಡ್ರೆ ಗಾಳಿ ಗೊಬ್ಬರ ಮಾಡ್ತಿದ್ದಾನೆ. ಗಾಳಿ ಗೊಬ್ಬರನೇ. ಮನು, ಪ್ರೀತಿ ಅಂಚಿನಲ್ಲಿದ್ದಾಗ ಫೀಲ್ ಕೊಟ್ಟು ಸಪೋರ್ಟ್ ಮಾಡೋ ಈ ಪಂಚಭೂತಗಳು ಅದೇ ಪ್ರೀತಿ ಕಷ್ಟದಲ್ಲಿದ್ದಾಗ ಅದಕ್ಕೆ ಸಾಥ್ ಕೊಡಲ್ಲ. ಸಾತ ಚಂದ್ರ ಮೋರ್ದಲ್ಲಿ ಔತ್ಕೊಂಡಿರ್ತಾನೆ, ಗಾಳಿ ಉಸಲಿರುತ್ತೆ, ಕಣ್ಣಲ್ಲಿ ನೀರಿದ್ರೆ ನಮಗ್ ಕೊನೆಗೆ ಉಳಿಯೋದ್ ಮಣ್ಣಷ್ಟೇ. ಈ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೂ ಋಣ ಇರ್ಬೇಕು ಅನ್ನೋದು ಎಷ್ಟು ಸತ್ಯ ಅಲ್ವಾ? ಯಾವ್ದ್ ಸತ್ಯನೋ ಯಾವ್ದ್ ಸುಳ್ಳೋ ಒಂದು ಗೊತ್ತಾಗ್ತಿಲ್ಲ. ಯಾಕೆ? ಅಲ್ಲ, ಮದ್ವೆ ಅಂದ್ರೆ ಮಾರು ದೂರ ಹೋಗ್ತಾ ಇದ್ದೋಳ್ ನೀನು, ಸಡನ್ ಆಗಿ ಹಾರ ಬದಲಾಯಿಸೋದಕ್ಕೆ ಹೇಗ್ ರೆಡಿ ಆಗ್ಬಿಟ್ಟೆ? ತಪ್ಪು ಮಾಡ್ಬಿಟ್ಟೆ. ತಪ್ಪೆ? ಅವಳ ಪ್ರೀತಿನ ನಿರಾಕರಿಸಿದ್ ನನ್ ತಪ್ಪೆ. ಅವಳ ತಂದೆ ಬಂದು ನನ್ನ ಹತ್ರನೇ ಅವಳ ಮದುವೆ ವಿಷಯ ಮಾತಾಡಿದಾಗ ನಾನ್ ಹೇಗೆ ಒಪ್ಕೊಳ್ಳಿ? ಒಪ್ಪಿದ್ರಲ್ಲಿ ತಪ್ಪಿಲ್ಲ, ಆದ್ರೆ ನೀನ್ ಪಾರ್ಟಿಲ್ ಮಾತಾಡಿದ ರೀತಿನೇ ನನ್ಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗ್ಲಿಲ್ಲ. ನಿನಗ್ಯಾಕೆ ಆ ಯೋಚನೆ? ಯೋಚನೆ ಮಾಡಿ ನಾ ಸಂಬಂಧ ಬೆಳೆಸೋಣ. ಕಳ್ಕೊಳ್ಳೋಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ತೀನಿ. ನನಗೆ ಪ್ರೀತಿಗಿಂತ ವ್ಯಕ್ತಿನ ಮುಖ್ಯ. ಪ್ರೀತಿ ವಿಷಯದಲ್ಲಿ ಮನಸ್ಸಿನ ಮಾತು ಅಷ್ಟೇ ಮುಖ್ಯ, ಬೇರೆಯವ್ರ ಮಾತು ಕೌಂಟ್ ಆಗಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋಬೇಡ ವಿಶ್ವ. ರಿಸರ್ವ್ ಮಾಡಿ ಟ್ರೈನ್ ಟಿಕೆಟ್ ಕೈಯಲ್ಲೇ ಇಟ್ಕೊಂಡಿದ್ರು ಒಂದೊಂದ್ಸಲ ಟ್ರೈನ್ ಮಿಸ್ ಮಾಡ್ಕೋತೀವಿ. Forget it, ಯಾರ್. ವಿಶ್ವ ನೀನ್ ಬದಲಾಯಿಸ್ತಾ ಅಂತ ಗೊತ್ತು, ಆದ್ರೆ ನೀನ್ ಇಷ್ಟೊಂದು ಚೇಂಜ್ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನು ಚೇಂಜ್ ಆಗೋಕೆ ಎಷ್ಟೋ ವಿಷಯ ಇದೆ. ಅದಿರ್ಲಿ, ನಾಳೆ ಹುಡುಗನ್ ಮನೆಗೆ ಹೋಗೋ ಪ್ರೋಗ್ರಾಮ್ ಅಲ್ಲಿ ಏನು ಚೇಂಜ್ ಇಲ್ಲ ತಾನೆ? ಇಲ್ಲ. ಗುಡ್ ನೈಟ್. ಗುಡ್ ನೈಟ್. ಎಷ್ಟು ಮುದ್ದಾಗಿ ಬೆಳೆದ್ಬಿಟ್ಟಿದ್ದಾಳೆ, ಚಿಕ್ಕವಳಿದ್ದಾಗ ನೋಡಿದ್ದು. ಸಹನಾನು ಅಷ್ಟೇ. ಕೂತ್ಕೊಳ್ಳಿ ಶಾರದಾ. ಸೊ ಈ ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗೋದಿಲ್ಲ. ನನ್ ಪಾವನಿನ್ ನೋಡು, ಅವಳು ಬೆಳೆದಿದ್ದು ಮದುವೆ ಆಗಿದ್ದು ಒಂದು ಗೊತ್ತಾಗ್ಲಿಲ್ಲ. ಬೈ ಮೋಹನ್, ನನ್ನ ಅಳಿಯ. ಹಲೋ, ನೈಸ್ ಟು ಮೀಟ್ ಯು. ದೇಸಾಯಿ ಅಂಕಲ್, ನನ್ ಮದ್ವೆಗಂತೂ ಬರ್ಲಿಲ್ಲ, ನಿಮ್ ಮಗಳ ಮದ್ವೆಗಾದ್ರೂ ಬಂದ್ರಲ್ಲ. ನಿಮ್ ಮೇಲೆ ನನ್ ತುಂಬಾ ಕೋಪ ಇದೆ. ನೀವೆಲ್ಲ ಇಲ್ಲಿಗೆ ಬಂದಿದ್ದು ಇಂಡಿಯಾನೇ ನಮ್ ಮನೆಗ್ ಬಂದಷ್ಟು ಸಂತೋಷ ಆಯ್ತು. ಥ್ಯಾಂಕ್ಸ್ ಅಪ್ಪ. ಈ ಮದುವೆ ಮುಗಿಯೋಗೋ ಜಾರ್ಡನ್ನಲ್ಲಿ ನಮ್ದೇ ರಾಜ್ಯಭಾರ. ರಾಜ್ಯಭಾರ ಹಾಗಿರ್ಲಿ, ನಿನ್ ಋಣದ ಭಾರನ ತೀರ್ಸೋ ಅವಕಾಶ ಮಾಡ್ಕೊಟ್ಟಿಯಲ್ಲ, ತುಂಬಾ ಥ್ಯಾಂಕ್ಸ್ ಕಣೋ. ಏನು ಅಂತ ಮಾತಾಡ್ತೀಯೋ? ನಿನ್ನ ಮಧ್ಯೆ ಋಣದ ಭಾರನ? ಇಂಥ ಹುಡುಗಿನ ಮನೆ ಸೊಸೆಯಾಗಿ ಬರೋದಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಹೌದು, ಮತ್ತೆ ಮೈ ಬ್ರದರ್ ಇಸ್ ಲಕ್ಕಿ ಇಂತ ಚೆಲ್ವೆನ್ ಪಡೆಯೋದಕ್ಕೆ, ಗೊತ್ತಾ? ಅಲ್ವೇನ್ರಿ? ಹೌದು ಕಣೆ, ಸೆಲೆಕ್ಟ್ ಮಾಡಿದ್ರೆ ಇಷ್ಟೊಂದು ಒಳ್ಳೆ ಹುಡುಗಿ ಸಿಕ್ಕಿದಾಳೆ. ಇಂತ ಅವಕಾಶ ಯಾವ ಗಂಡ್ಸ್ಗೂ ಸಿಗಲ್ಲ ಬಿಡು. ಡ್ಯಾಡಿ ನೋಡಿ ಡ್ಯಾಡಿ, ನಿಮ್ಮ ಅಮ್ಮನ ವಿಷಯದಲ್ಲಿ ನನಗೂ ಹಿಂಗೆ ಆಗಿದೆ. ಹೌದು, ಮದ್ವೆ ಗಂಡಲ್ಲಿ ಯಾರ ನೀವೆಲ್ಲ ಯಾಕೆ ನೋಡ್ತಾ ಇದ್ದೀರಾ? ಹಂಗೆಲ್ಲ ನೋಡ್ಬೇಡಿ, ನಾನು ಐ ಡೋಂಟ್ ಲೈಕ್ ಇಟ್, ದೃಷ್ಟಿ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ಎಲ್ಲರೂ ತಿನ್ನು ದಪ್ಪ ಆಗ್ಬಿಟ್ಟಿದ್ದಾರೆ. ಗಜನಿ ಖಜನಿ. ಹೇಯ್, ಹೇಳೋ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಯಾರು ಇವನು? ಇವನು ನಮ್ಮನೆ ಮ್ಯಾನೇಜರ್, ಸೂಪರ್ವೈಸರ್, ಕುಕ್, ಸೆಕ್ಯೂರಿಟಿ ಎಲ್ಲ, ಆಲ್ ಇನ್ ಆಲ್. ಹೇ, ನಮ್ ವಿಶ್ವಂತರ. ಯಾರ ವಿಶ್ವ? ಅವನಂದ್ರೆ ಹ್ಯಾಂಡ್ಸಮ್ ಆಗಿದಾನ? ಇಲ್ಲ, ಅವ್ನ್ ತುಂಬಾ ಸ್ಮಾರ್ಟ್ ಆಗಿದ್ದಾನೆ. ಐ ಡೋಂಟ್ ಲೈಕ್ ಇಟ್. ನೀವು ಹುಡುಗಿರು ಊಸರು ಬಳ್ಳಿದಾರ, ನನಗೆ ಇಷ್ಟ ಆಗಲ್ಲ. ಅದು ಪರವಾಗಿಲ್ಲ ಬಿಡಿ, ನನಗೂ ಒಬ್ರು ಕಾಂಪಿಟೇಟರ್ ಇದ್ದಾರೆ ಅನ್ಕೋತೀನಿ. ಬಾಸ್, ಇವರೆಲ್ಲ ಯಾರು? ಇವರೆಲ್ಲ ದೇಸಾಯಿ ಫ್ಯಾಮಿಲಿ. ಪ್ರಕೃತಿ ಮದುವೆ ಹುಡುಗಿ. ಬ್ರೈಡ್ ಗ್ರೂಮ್. ಎಕ್ಸ್ಕ್ಯೂಸ್ ಮೀ ಲೇಡಿ, ಒಂದು ಫೋಟೋಗ್ರಾಫ್ ಕೊಡಿ. ಸ್ಮೈಲ್ ಪ್ಲೀಸ್. ನಿಮ್ದು ನಮ್ಮ ಹತ್ರ ಇರಲಿ. ಚೆನ್ನಾಗಿದೆ ಸ್ಮೈಲು. ಅದ್ಯಾಕೆ ಹಿಂಗಾಡ್ತಾನೆ ಇವನು? ಅವನ್ಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್. 15 ನಿಮಿಷದ ಮೇಲೆ ಏನು ನೆನಪಿರಲ್ಲ, ಅದಕ್ಕೆ ಫೋಟೋ ತೆಗೆದು ಇಟ್ಕೋತಾನೆ. ಇದು ಗಜನಿ ಪಾಯಿಂಟ್.
ಇದು ನನ್ನ ಪಾಯಿಂಟ್. ನನ್ನ ಲೈಫ್ ಸ್ಟೋರಿ ಕದ್ದು ಸಿನಿಮಾ ಮಾಡಿ ನನ್ನ ಲೈಫಿಗೆ ಒಂದು ಸ್ಟೋರಿ ಇಲ್ದಂಗ ಮಾಡಿದ್ರೆ 3 ಜನ ಫುಲ್ಸ್ ಗೊತ್ತಾ? 1 2 3 ನನ್ನ ಲೈಫ್ ಸ್ಟೋರಿ ಕದ್ದು ಸಿನಿಮಾ ಮಾಡಿದ ಈ 3 ಜನ ನನ್ನ ಕೈಗೆ ಸಿಕ್ಕಿದೆ. ಶುಕ್ರಾನ್. ಬೆಂಗಳೂರು ಫುಟ್ಪಾತ್ ಇಂದ ಹಿಡಿದು ಜಾರ್ಡನ್ ನಲ್ಲಿರೋ 5 ಸ್ಟಾರ್ ಹೋಟೆಲ್ ವರೆಗೂ ಚೈನೀಸ್ ಫುಡ್ ಎಂಜಾಯ್ ಮಾಡಿ. ಹೇಳಿ ತಾತ, ಮುಂದಿನ ಪ್ರಯಾಣ ಎಲ್ಲಿಗಪ್ಪ? ಹೊರಡೋದಾ? ವಿಶ್ವ, ಇವ್ರ ಆರೋಗ್ಯ ಇನ್ನೂ ಸರಿ ಹೋಗಿಲ್ಲ. ಟೂರ್ ಮುಗಿಸ್ಕೊಂಡು ಆದಷ್ಟು ಬೇಗ ಊರ್ ಹೋಗೋಣ. ಅಜ್ಜಿ, ಪ್ರಕೃತಿ ಮದುವೆ? ಬೆಂಗಳೂರಲ್ಲಿರೋ ನಮ್ ರಿಲೇಟಿವ್ಸ್ ಮದ್ವೆಗೆ ಕೆಲ್ಸಗಳ ಮಧ್ಯೆ ಹೋಗಕ್ಕಾಗಲ್ಲ. ಇನ್ ಇಲ್ಲಿ ಹೇಗಿರಕ್ ಸಾಧ್ಯ? ಅದು ಅಲ್ಲದೆ ಮದ್ವೆಗೆ 7 ದಿನ ಟೈಮ್ ಇದೆ. 7 ದಿನ ಇಲ್ಲೇ ಇದ್ದು ಮದ್ವೆ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ನನ್ ಮಗನ್ ಸ್ಕೂಲ್ ಸ್ಟಾರ್ಟ್ ಆಗೋಗಿರತ್ತೆ. ಎಲ್ಲಿರ್ತೀವೋ ಅಲ್ಲಿಂದಲೇ ಪ್ರಕೃತಿ ವೈವಾಹಿಕ ಜೀವನ ಸುಗಮವಾಗಿ ನಡೆಯಲಿ ಅಂತ ಹಾರೈಸಿ ಟೂರ್ ಅನ್ನು ಮುಂದುವರಿಸ್ಕೊಂಡು ಹೋಗೋದು ಸೂಕ್ತ ಅನ್ಸುತ್ತೆ. ನೀ ಏನಂತೀಯಪ್ಪ? ಇದಕ್ ನಾನೇನ್ ಹೇಳಿ ತಾತ, ಎಲ್ರಿಗೂ ಅವ್ರವ್ರ ಕೆಲಸ ಮುಖ್ಯ. ನಾವು ಟ್ರಿಪ್ ಬಂದ್ರ ಉದ್ದೇಶ ಏನು? 7 ಅದ್ಭುತಗಳು ನೋಡಕ್ಕೆ. ಯಾರು ಬರ್ಲಿ ಬಿಡ್ಲಿ, ನಮ್ ಜರ್ನಿ ನಾವು ಕಂಟಿನ್ಯೂ ಮಾಡ್ಬೇಕು. ದಟ್ಸ್ ಮೈ ಒಪಿನಿಯನ್. ಪಾಪ ಪ್ರಕೃತಿ ತಂದೆ ನೀವೆಲ್ರೂ ಮದುವೆಗೆ ಬರ್ತೀರಾ ಅನ್ಕೊಂಡಿದ್ದಾರೆ. ನಾವೊಂದ್ ಕೆಲಸ ಮಾಡ್ತೀನಿ, ನಾನು ಹೋಗಿ ಪ್ರಕೃತಿನ ಮೀಟ್ ಮಾಡಿ ಈ ವಿಷಯ ತಿಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಮನು, ಜಸ್ಟ್ ಟೇಕ್ ಕೇರ್ ಆಫ್ ಇಟ್. ಪ್ರಕೃತಿ ಅಕ್ಕ ಇದನ್ ನಿಮ್ಗೆ ಕೊಡಕ್ ಹೇಳಿದ್ರು. ಅಮ್ಮ, ಯಾಕೋ ವಿಶ್ವ ಅಂಕಲ್ ಡಲ್ ಆಗಿದ್ರು. ಹೌದು, ನನಗೂ ಹಾಗೆ ಅನ್ನಿಸ್ತು. ಇನ್ ಮುಂದೆ ಅವನ್ ಹಾಗೆ ಇರ್ತಾನೆ. ಏನಾಯ್ತು? ಎಲ್ರೂ ಜೀವನದಲ್ಲಿ ನಗ್ನಗ್ತಾ ಬಾಳ್ಲಿ ಅಂತ ಆಸೆ ಪಡುವ ತನ್ನ ಜೀವನ ತುಂಬಾ ನೋವು ತುಂಬಿಕೊಂಡು ಒದ್ದಾಡ್ತಿದ್ದಾನೆ. ಅಂತ ಪರಿಸ್ಥಿತಿ ಏನ್ ಬಂದಿದೆ ವಿಶ್ವನ್ಗೆ? ತಾನ್ ಪ್ರೀತಿ ಮಾಡ್ತಾರ ಹುಡುಗಿನ ಅವ್ರ ಅಪ್ಪನ ಮಾತಿಗೆ ಕಟ್ಬಿದ್ದು ಬೇರೆ ಹುಡುಗನ ಜೊತೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿರೋ ಪ್ರೇಮಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ನೋಡಿ. ವಿಶ್ವ ಮತ್ತು ಪ್ರಕೃತಿ ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಈ ವಿಷಯ ಹೇಳ್ಕೋಬೇಕು ಅನ್ನೋಷ್ಟರಲ್ಲೇ ಈ ಮದುವೆ ವಿಷಯ ಅಡ್ಡ ಬಂತು. ಆದ್ರೆ ನಮ್ಗಿದ್ರ ಬಗ್ಗೆ ಒಂದ್ ಚೂರು ಗೊತ್ತಾಗ್ಲಿಲ್ವಲ್ಲ. ಮುಂಚೆ ಗೊತ್ತಾಗಿದ್ರೆ ಆ ದೇಸಾಯಿ ಹತ್ರ ಮಾತಾಡಬಹುದಾಗಿತ್ತು. ಈಗ ಏನ್ ಮಾಡಕ್ಕಾಗುತ್ತೆ? ಪರಿಸ್ಥಿತಿ ಕೈ ಮೀರೋಗಿ. ಸುಮಿತ್ರಾ, ಏನಣ್ಣ? ಕಾಲೇಜ್ ಡೇಸ್ ಅಲ್ಲಿ ಇವ್ರು ಇದ್ದಿದ್ ನೋಡಿದ್ರೆ ಜೀವನದಲ್ಲಿ ಇಷ್ಟೆಲ್ಲ ಅಚೀವ್ ಮಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಷ್ಟೊಂದ್ ತರಲೆ ಮಾಡ್ತಿದ್ರೆ ಇವ್ರು. ತರಲೆ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಪೋಲಿ. ಬೆಳೆದ್ರ ಮಕ್ಕಳು ಮುಂದೆ ಏನು ಒಳ್ಳೆ. ಅಂಕಲ್, ನೀವ್ ಬಂಕ್ ಬೇರೆ ಮಾಡ್ತಿದ್ರಾ? ಇಲ್ಲ, ಬಂಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಕ್ಸಾಮಿನೇಷನ್ ಟೈಮ್ ಬಂದಾಗ ಹಾಗೂ ಈಗ ಅಟೆಂಡೆನ್ಸ್ ನ ಪ್ರಾಕ್ಸಿ ಕ್ಲೋಸ್ ಫ್ರೆಂಡ್ ಆದ ನನಗೆ ಇವನ್ ಯಾವಾಗ ಕಾಲೇಜಿಗೆ ಬರ್ತಿದ್ದ, ಯಾವಾಗ ಹೋಗ್ತಿದ್ದ, ನೋ ಇನ್ಫಾರ್ಮೇಶನ್. ಒಂದು ದಿನ ನನ್ನ ಹತ್ರ ಹೇಳಿಲ್ವಲ್ರಿ? ಇದೆಲ್ಲ ಮಾಡ್ತಾ ಇದೀನಿ ನಿನ್ಗೋ. ಲವ್ ಸ್ಟೋರಿನ ನಡೆದಿರೋ ಹಾಗಿದೆ. ಏನಯ್ಯ ದೇಶ, ಇಲ್ಲಿ ಕುರುಕ್ಷೇತ್ರನೇ ನಡೀತಾ ಇದೆ, ನಿನ್ ಮಗಳು ಮಾತ್ರ ಬಾಗಲ್ ಕಡೆ ನೋಡ್ತಾ ಇದ್ದಾಳೆ. ಮದುವೆ ಗಂಡು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ಓ ರೈಟ್ ಪ್ರಕೃತಿ? ಯಜಮಾನ್ರೆ, ನನ್ನ ಫೋಟೋ ಕಲೆಕ್ಷನ್ ಯಾರೋ ಚಿಕ್ಕ ಯಜಮಾನ್ರ ಫೋಟೋನೇ ಕದ್ಬಿಟ್ಟಿದ್ದಾರೆ. ಅವ್ರ ಮುಖ ನೆನಪಾಗ್ತಲ್ಲ. ಕುಡ್ ಯು ಹೆಲ್ಪ್ ಮೀ? ಐ ಆಮ್ ಸಾರಿ. ಇದೊಂದು ದೊಡ್ಡ ಟ್ರಾಜಿಡಿ ಕ್ಯಾರೆಕ್ಟರ್ ನಮ್ಮ ಮನೆಯಲ್ಲಿ. ಅದೆಲ್ಲ ಇರ್ಲಿ ಬಿಡಿ. ನಮ್ ಮಗ ನೀವೆಲ್ಲ ಬಂದಾಗ ರಿಸೀವ್ ಮಾಡಕ್ಕೆ ತುಂಬಾ ಎಂತೂಸಿಯಾಸ್ಟಿಕ್ ಆಗಿದ್ದ. ಇವರೇ ಯಾವ್ದೋ ಕೆಲ್ಸದ ಮೇಲೆ ಬಹರೇನಿ ಕಳ್ಸಿದ್ದಾರೆ. ಏನ್ ಬಂದ್ಬಿಡ್ತಾನೆ ಕಣೋ, ಈಸ್ ಆಲ್ಮೋಸ್ಟ್ ಆನ್ ದ ವೇ. ಅಂಕಲ್, ಹೇ, ಹಾಯ್ ವಿಶ್ವ. ಎಸ್, ಹಾಯ್ ವಿಶ್ವ. ಇವನೇ ವಿಶ್ವ. ಸತ್ಯ ಬಂದಿಲ್ಲ. ವಿ ಮಿಸ್ಡ್ ಯು ಸೋ ಮಚ್, ಗೊತ್ತಾ? We too missed you. ವಿಶ್ವ, ಮೀಟ್ ಮೈ ಫ್ರೆಂಡ್ ಮಿಸ್ಟರ್ ಪಾಟೀಲ್. Hello young man, glad to meet you. Pleasure is mine, sir. ನನ್ನ ಶ್ರೀಮತಿಯವರು. ನಮಸ್ಕಾರ. ನನ್ನ ಮಗಳು, ನನ್ನ ಅಳಿಯ. ನಮಸ್ಕಾರ. Nice to meet you. Glad to meet you. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. Please sit down. Thank you. ಪಾಟೀಲ, ನಾವೆಲ್ಲ ಇಷ್ಟು ಸಂತೋಷವಾಗಿರೋದಕ್ಕೆ ಕಾರಣ ಇವನೇ. I know, the man who does miracles. ಎಕ್ಸಾಕ್ಟ್ಲಿ. ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ, ಎಲ್ಲ ದೊಡ್ಡ ಮನಸ್ಸು ಅಷ್ಟೇ. ನಿಗ್ದವರೆಲ್ಲ ಎಲ್ಲಿ ವಿಶ್ವ? ಆ ವಿಷಯನೇ ಹೇಳೋಣ ಅಂತ ಬಂದೆ. ಯಾಕಪ್ಪ? ವೈ? ಏನಾದ್ರು ಪ್ರಾಬ್ಲಮ್ ಇದೆಯಾ? ಹಾಗೇನಿಲ್ಲ. ಪ್ರಕೃತಿ ಮದುವೆ ತನಕ ಎಲ್ರ ಕೈಲಿ ಇರಕ್ಕಾಗ್ತಿಲ್ಲ. ಯಾಕಂದ್ರೆ ಅವ್ರವ್ರದ್ದೇ ಕಮಿಟ್ಮೆಂಟ್ ಇರುತ್ತೆ ನೋಡಿ. ಅದಕ್ಕೆ ಟೂರ್ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಹೋಗಕ್ಕೂ ಮುಂಚೆ ನಿಮ್ನೆಲ್ಲ ನೋಡಿ
ಪ್ರಕೃತಿ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಎಕ್ಸ್ಕ್ಯೂಸ್ ಮೇ, ನಮ್ಮ ಯಜಮಾನರ ಮರ್ಯಾದೆಗಳಿಗೆ ಕೆಲಸ ಮಾಡ್ತಾ ಇದ್ರ ಮದುವೆ ಗಂಟೆ ಎಲ್ಲ ಹೆಂಗೆ? ಐ ಡೋಂಟ್ ಲೈಕ್ ದಿಸ್. ಲೋ ಅವಿವೇಕ್, ಯಾರೋ ಡೋಂಟ್ ಡಿಸ್ ಮೀ. ತಲೆಗೆ ಹೊಡೆದ್ರೆ ಪರ್ಮನೆಂಟ್ ಆಗಿ ನಮ್ಮವ್ರಿಗೆ ನಾಶ ಮಾಡ್ಬೇಕು. ಮದುವೆ ಗಂಡ ಅವರಲ್ವೋ ನನ್ನ ಮಗ. ಓಹ್, ಯಾವ್ದಕ್ಕೂ ಸೇಫ್ಟಿಗೆ ಇರ್ಲಿ, ಇವ್ರದೊಂದು ಫೋಟೋ ತೆಗೆದೇ ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಸ್ಮೈಲ್ ಪ್ಲೀಸ್. ಹೌದು ವಿಶ್ವ, ಟೂರ್ನ ನೀನೊಬ್ನೇ ಕಂಟಿನ್ಯೂ ಮಾಡ್ತೀಯಾ? ಜೋಕು ಇಲ್ಲ, ಎಲ್ರು ಎಲ್ಲಾರ್ಗಿಂತ ಜಾಸ್ತಿ ಆತ್ರ ನಿನಗೆ ಇದೆ. ಅದು ಹಾಗಲ್ಲ. ಸರಿ, ವಿಶ್ ಮಾಡ್ಬಿಟ್ಟು ಹೊರಡು. ಅಡ್ವಾನ್ಸ್ ವಿಶಸ್ ಫಾರ್ ಮ್ಯಾರೇಜ್. ಟಚಿಂಗ್ ಅಲ್ಲೂ ಒಂಥರ ಸುಖ ಇದೆ. ಐ ಲೈಕ್ ಇಟ್. ಟಚ್ ಮಾಡ್ಕೋತಾನೆ. ಹಾಯ್ ಅಂಕಲ್. ಏ ನಿಕು, ಏನ್ರಿ ಇಷ್ಟು ಒಳ್ಳೆ ಕಾಫಿ ಕುಡಿದು ಎಷ್ಟು ದಿವಸ ಆಯ್ತ್ರಿ? ಫಿಲ್ಟರ್ ಕಾಫಿ ಅಲ್ವಾ? ಚೆನ್ನಾಗಿಲ್ದೆ ಏನು? ಹೌದು ರೀ. ತಾತ, ಅಜ್ಜಿ, ನೀವೇನಿಲ್ಲಿ? ಹೇ ಜೂಡ್, ವೆಲ್ಕಮ್. ಟೇಕ್ ಅ ಸೀಟ್. ಲೆಟ್ಸ್ ಹ್ಯಾವ್ ಸಮ್ ಹೋಮ್ ಮೇಡ್ ಬ್ರೇಕ್ಫಾಸ್ಟ್. ಒಂದ್ ಕಡೆ ಬಂದ್ಮೇಲೆ ಎಲ್ಲ ಮುಗಿಸ್ಕೊಂಡೇ ಹೋಗೋಣ. 2 ದಿವಸ ಸ್ಕೂಲ್ ಮಿಸ್ ಆದ್ರೂ ಪರವಾಗಿಲ್ಲ. ಹೌದು ವಿಶ್ವ, ನಂಗೂ ಹೇಗಿದ್ರು ಲೀವ್ ಎಕ್ಸ್ಟೆಂಡ್ ಆಗಿದೆ. ಈ ಮದ್ವೆನ ನಾವೆಲ್ಲರೂ ಸೇರಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾ ನಿಖಿಲ್, ನೀವೇ ಹೊರಡೋಣ ಅಂತ ಹೇಳಿ ಹೀಗ್ ಮಾಡಿದ್ರೆ ಹೇಗೆ? ಟೆನ್ಷನ್ ಮಾಡ್ಕೋಬೇಡಿ ಗುರುಗಳೇ, ಅಷ್ಟು ಸುಲಭವಾಗಿ ಮದುವೆ ಆಗಕ್ ಬಿಟ್ಬಿಡ್ತೀವಾ? ನಾವು ಹೊರಡಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡ್ ಬಿಟ್ಟಿದ್ವಿ. ಆದ್ರೆ ಪಾಪ ದೇಸಾಯಿ ಅವರು ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ನಮಗೆಲ್ಲ ಅವರ ಫ್ಯಾಮಿಲಿ ಮೆಂಬರ್ ಸ್ಥಾನ ಕೊಟ್ಟು ಪ್ರಕೃತಿ ಮದುವೆನ ನೀವೇ ನಿಂತು ಮಾಡಿಸ್ಬೇಕು ಅಂತ ಹೇಳಿದ್ಮೇಲೆ ಇಷ್ಟು ದೂರ ಬಂದು ಮದುವೆ ಮಾಡಿಸ್ದೆ ಹೋಗಕ್ಕಾಗುತ್ತ? ಅಯ್ಯಯ್ಯೋ, ಯಾರ್ಯಾರು ನಮ್ಮ ಮನೆ ರೈಡ್ ಮಾಡ್ತಿದ್ರಲ್ಲ, ಯಾರು ನೀವೆಲ್ಲ? ಅವರೆಲ್ಲ ದೇಸಾಯಿ ಕಡೆ ಮದುವೆಗೆ ಬಂದಿರೋರು. ಮದುವೆ ಮುಗಿಯೋರು ಇಲ್ಲ ಇರ್ತಾರ? ಹೌದು, ಇರ್ತಾರೆ. ಅದನ್ನ ನೀವು ಹೇಳ್ಬೇಕು ನನಗೆ. ಯಾಕೆಂದ್ರೆ ಎಲ್ಲರ ಫೋಟೋ ತೆಗೆದುಕೋಬೇಕು. ಮೊದಲೇ ಟೆನ್ಷನ್ ಜೊತೆ ಕನ್ಫ್ಯೂಷನ್ ಬೇರೆ. ಎಲ್ಲರ ಫೋಟೋ ತೆಗೆದು ಒಳ್ಳೆ ಮೊಬೈಲ್ ಸ್ಟುಡಿಯೋ ತರ ಬಿಡ್ತೀನಿ ನಾನು. ಐ ಡೋಂಟ್ ಲೈಕ್. ನನ್ನ ಮಗನ ಮದುವೆನ ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮಧ್ಯೆನೆ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಸಂದರ್ಭ ಬೇರೆ ಆಯ್ತು. ಈಗ ನೀವೆಲ್ಲ ಬಂದಿರೋದು ನಮ್ಮವ್ರು ಬಂದಷ್ಟೇ ಖುಷಿಯಾಗಿದೆ. ಮದುವೆ ಮುಗಿಯೋವರೆಗೂ ನೀವ್ ಯಾರು ಇಲ್ಲಿಂದ ಹೋಗೋ ಹಾಗಿಲ್ಲ. ಸರ್, ಅದು ಹಾಗಲ್ಲ. ಅದು ಇಲ್ಲ, ಇದು ಇಲ್ಲ. ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನೇ ಇದ್ರು ಐ ವಿಲ್ ಕಾಂಪೆನ್ಸೇಟ್. ನೋ ಪ್ರಾಬ್ಲಮ್ ಸರ್. ನಾವ್ ಈ ಬೇರೆ ದೇಶದಲ್ಲಿ ಇದ್ದಾಗ ಈ ವಾಲ್ಕೇನೋ ಅರ್ಥಕ್ವೇಕ್ ಅಂತ ಆದಾಗ ನಾವ್ ಅಲ್ಲೇ ಸ್ಟೇ ಬ್ಯಾಕ್ ಮಾಡೋದು. ಈ ವೇರಿಯೇಷನ್ ಸರ್. ವಿಶ್ವ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ರಿಲ್ಯಾಕ್ಸ್. ಓಕೆ, ನೀವೆಲ್ಲರೂ ಡಿಸೈಡ್ ಮಾಡಿದ್ಮೇಲೆ ನಂದೇನು? ಸರ್, ನಾನು ಈಗ ಆಫೀಸ್ಗೆ ಹೋಗಿ ಚೇಂಜ್ ಆಫ್ ಪ್ರೋಗ್ರಾಮ್ ಹೇಳಿ ಬರ್ತೀನಿ. ಒಳ್ಳೆದ ಪ್ಲೀಸ್. ಸದ್ಯ ಒಪ್ಪ. ವಿಶ್ವ, ಒಂದ್ ನಿಮಿಷ ವಿಶ್ವ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ನನ್ನಿಂದ ದೂರ ಹೋಗಕ್ಕಾಗಲ್ಲ. ನಾನಿನ್ ಹತ್ರ ಬರ್ತೀನಿ ಅನ್ನೋ ನಿರೀಕ್ಷೆ ಇಟ್ಕೋಬೇಡ ಪ್ರಕೃತಿ. ಈ ಪರೀಕ್ಷೆಯಲ್ಲಿ ನಾನ್ ಗೆಲ್ತೀನಿ ವಿಶ್ವ. ಮದ್ವೆಗೆ 7 ದಿನ ಇದೆ. ಯು ನೋ, ದಿಸ್ ಇಸ್ ದ ಫಸ್ಟ್ ಡೇ. ನೀನ್ ಈ ಮನೆ ಕಾಲಿಟ್ಟಿರೋದು. ಇದು ನನ್ ಕಡೆಗೆ ನೀನಿಟ್ಟಿರೋ ಮೊದಲನೇ ಹೆಜ್ಜೆ. ಅದು ಸಪ್ತಪದಿ ಆಗಲ್ಲ. ಅಗ್ನಿ ಸಾಕ್ಷಿಗಿಂತ ಆತ್ಮ ಸಾಕ್ಷಿ ಮುಖ್ಯ. ನೀನ್ ಅದಕ್ಕೆ ಮೋಸ ಮಾಡ್ಕೋತಾ ಇದ್ಯಾ. ಕಣ್ಗಳು ಕೊಡೋ ಕನ್ಸ್ಗೂ ಕಣ್ಣೊಳಗೆ ನಾವ್ ತುಂಬಿಕೊಳ್ಳೋ ಕನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ ಪ್ರಕೃತಿ. ಸರಿ, ನನ್ ಹೃದಯ ನಿನ್ ಹತ್ರ ಇದೆಯಲ್ಲ, ಅದನ್ನ ವಾಪಸ್ ಕೊಟ್ಬಿಡು. ನಿನ್ ಹೃದಯನ? ನಮ್ಮಿಬ್ಬರ ಪ್ರೀತಿಯ ಸಂಕೇತನೇ ನಿನ್ ಹತ್ರ ಇರೋ ನನ್ ಪೆಂಡೆಂಟ್. ಕೊಡು. ಯಾಕೆ ಕೊಡೋ ಮನ್ಸಿಲ್ವಾ? ಇದು ಬರೀ ಪೆಂಡೆಂಟ್ ಅಲ್ಲ, ಇದರಲ್ಲಿ ನಮ್ಮಿಬ್ಬರ ಹೃದಯ ಇದೆ. ನೀನ್ ನನಗೆ ಐ ಲವ್ ಯು ಅಂತ ಹೇಳೋವರೆಗೂ ಇದು ನನ್ನ ಹತ್ರ ಜೋಪಾನವಾಗಿರುತ್ತೆ. ವಾಟ್ ಎ ಟ್ರಾಜಿಡಿ. ಅವ್ರನ್ನ ಕರ್ಕೊಂಡು ಮದುವೆಯಾಗ ಹುಡುಗರ ಮನೆಗೆ ಬರೋದಾ? ಐ ಡೋಂಟ್ ಲೈಕ್ ಇಟ್. ಮರೆಯೋಕೆ ಮುಂಚೆ ನಮ್ಮ ಯಜಮಾನರಿಗೆ ಹೇಳ್ಬೇಕು. ವಿಶ್ವ, ಒಂದು ನೆನಪಿಟ್ಕೋ. ಸಪ್ತ ಸಾಗರ, ಸಪ್ತ ಸ್ವರಗಳು, ಸಪ್ತ ಋಷಿಗಳು ಇವೆಲ್ಲ ಎಷ್ಟು ಸತ್ಯನೋ 7 ಜನ್ಮಕ್ಕೂ ನಾವಿಬ್ರು 7 ಹೆಜ್ಜೆ ಹಾಕೋದು ಅಷ್ಟೇ ಸತ್ಯ.
ಏನಪ್ಪಾ ಪಾಟೀಲ, ಮದುವೆ ಗಂಡು ಸುದ್ದಿನೇ ಇಲ್ಲ, ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಇಷ್ಟು ಹೊತ್ತಾಯ್ತು. ನಮಗೂ ಕುತೂಹಲ ಹೆಚ್ಚಾಗ್ತಿದೆ. ತಡ್ಕೊಳ್ಳಿ ಬರ್ತಾನೆ. ಕಮ್ ಆನ್ ಮಿಸ್ಟರ್ ಪಾಟೀಲ್, ಪ್ಲೀಸ್ ಶೋ ಅಸ್ ದ ಗ್ರೂಮ್ಸ್ ಫೋಟೋಗ್ರಾಫ್. ಅಷ್ಟು ಸುಲಭವಾಗಿ ಮದ್ವೆ ಗಂಡನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಕ್ಕಾಗತ್ತಾ? ಮೇಡಮ್, ಮದುವೆ ಗಂಡನ ಎಷ್ಟು ಇಂಟ್ರೊಡ್ಯೂಸ್ ಮಾಡ್ತೀರಾ? ಮದುವೆ ಗಂಡ ನಮ್ಮ ಮಧ್ಯೆ ಇಲ್ವಾ? ಇದೇನ್ ಸುಮಿತ್ರಾ, ಮದುವೆ ಗಂಡು ನಮ್ಮ ಮಧ್ಯೆ ಇದನ್ನ ನಮ್ಗೆ ಹೇಳಲೇ ಇಲ್ಲ ನೀವು? ನನಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್, ಮೋಸ್ಟ್ಲಿ ನಿಮಗೆ ಫುಲ್ ಟೈಮ್ ಐಸೈಟ್ ಲಾಸ್ ಅನ್ಸುತ್ತೆ. ನೀವು ನಿಮ್ ಹುಡುಗನ ತೋರ್ಸ್ಲಿಲ್ಲ ಅಂದ್ರೆ ನಮ್ ಹುಡುಗನ್ ಜೊತೆ ಮದುವೆ ಮಾಡಿಸ್ಬೇಕಾಗತ್ತೆ. ಅಯ್ಯೋ, ಇಂಥ ಸಂಬಂಧ ಕಳ್ಕೊಳ್ಳೋದ? ಸುಮಿತ್ರಾ, ಪೇಂಟಿಂಗು, ಬ್ರಷ್, ಕ್ಯಾನ್ವಾಸ್ ರೆಡಿ ಮಾಡು. ಆಯ್ತು, ಶುರು ಮಾಡ್ಲಾ? ರೆಡ್ ಕೊಡಮ್ಮ, ರೆಡ್. ರೈಟ್ ಆಯ್ತಾ? ಆಯ್ತು, ಎಲ್ಲಿ ಬಿಡ್ತೀಯ ನೀನು ಪ್ರಾಂಪ್ಟಿಂಗು? ಮಾಡು. ನಿಮ್ಮ ಅರ್ಧಾಂಗಿನಿ ಅಲ್ವಾ? ನಿಮ್ಮ ನೋಡೆ ಒಂಚೂರು ಎಲ್ಲೋ. ಅಯ್ಯೋ, ಬ್ಲ್ಯಾಕ್ ಬಂದ್ಬಿಟ್ಟಿದೆ ಅದ್ರ ಜೊತೆ. ಒಂದ್ ನಿಮಿಷ ಅವ್ರು ಬರೀಲಿ. ಶೇಡ್ ಸರಿ ಮಾಡಿ. ಕಣ್ಣು ನಾನ್ ಕಣ್ಣು. ಮಮ್ಮಿ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಇಲ್ಲ. ಅಳಿಸ್ಬೇಡ್ವೆ. ವೆರಿ ಗುಡ್. ಬನ್ನಿ. ನೋಡಿ ನನ್ನ ತಮ್ಮನ್ನ. ಹೌದೌದು. When are we going to see him live? ಒಂದ್ ನಿಮಿಷ, ನನ್ ಮನ್ಸು ಹೇಳ್ತಾ ಇದೆ, ನನ್ ಮಗ ಬರ್ತಾ ಇದ್ದಾನೆ. ಪ್ರೇಮ್, ನಾನು ಇಷ್ಟೇ ಸೈಲೆಂಟ್ ಆಗಿ ಬಂದ್ರು ಕಂಡಿಡ್ ಬಿಡ್ತೀಯಲ್ಲಮ್ಮ. ನನಗೆ ಅವಳಿಗಿಂತ ಮುಂಚೆನೆ ಗೊತ್ತಿತ್ತು, ಆದ್ರೂ ಸೈಲೆಂಟ್ ಆಗಿದ್ದೆ. ಪ್ರೀತಿಸೋರ್ಗೆ ಪ್ರೇಮಿ ಬರೋದು, ತಾಯಿಗ್ ಮಗ ಬರೋದು ಸೈನ್ಸ್ ನಲ್ಲೇ ಗೊತ್ತಾಗತ್ತೆ. ಒನ್ ಸೈಡ್ ಮನು, ನನ್ನ ಹೆಸರು. ಹಾಯ್ ದೇಸಾಯಿ ಅಂಕಲ್. ವಾಟ್ಸ್ಆಪ್. ಹಾಯ್ ಪ್ರೇಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ತೆ ಆಂಟಿ. ಚೆನ್ನಾಗಿಟ್ಟಿರ್ಲಪ್ಪ. ಹೌ ಇಸ್ ಬಿಸ್ನೆಸ್? ಆಲ್ ವೆಲ್ ವಿತ್ ಯು? ಯಾ, ಗುಡ್. ಹಾಯ್ ಪ್ರಕೃತಿ, ಹೌ ಯು? ಐ ಆಮ್ ಫೈನ್. ಏನ್ ಗೌಡ್ರೆ, ಮಗ ಫೋನ್ ಮಾಡ್ದಾಗಿಂದ ಆರೋಗ್ಯ ಅನ್ನೋದ್ ಕಣ್ಣಲ್ಲಿ ಎದ್ದು ಕುಣಿತಾ ಇದೆ. ಗುಡ್. ನಮ್ಮ ಯಜಮಾನ್ರಿಗೆ ಮೈ ಹುಷಾರಿಲ್ದೆ ಇದ್ದಿದ್ದು ನಿನಗೇಗಪ್ಪ ಗೊತ್ತು? ನಾನ್ ತುಂಬಾ ಹುಷಾರಲ್ಲ ಅಜ್ಜಿ, ಅದಕ್ಕೆ. ಏ ನಿಖಿಲ್. ಹಾಯ್ ನಿಶಿತಾ, ಹೌ ಯು? ಐ ಆಮ್ ಫೈನ್. ಯು ಬೋತ್ ಆರ್ ಗುಡ್ ಪೇರ್, ಮೇಡ್ ಫಾರ್ ಈಚ್ ಅದರ್. ಏನ್ ಸರ್, ಇಡೀ ಟ್ರಿಪ್ ಅಲ್ಲೆಲ್ಲ ತರಲೆ ಮಾಡ್ಕೊಂಡು ಇಲ್ಲಿ ಮಾತ್ರ ಮುದ್ದಾಗಿ ನಗ್ನಗ್ತಾ ಇದ್ದೀರಾ? ಸುಮತಿ ಅಕ್ಕ, ನಿಮ್ ಪಾಸಿಟಿವ್ ಆಟಿಟ್ಯೂಡ್ ನಿಮ್ ಮಗನ್ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಗುಡ್ ಲಕ್. ಹಾಯ್ ಪ್ರೇಮ್. ಏ ಸಹನಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಫೈನ್. ಮತ್ತೆ ನಾವ್ ಬರೋದಕ್ ಮುಂಚೆನೆ ನಮ್ಮೆಲ್ರ ಬಗ್ಗೆನೂ ತಿಳ್ಕೊಂಡಿದ್ದೀರಲ್ಲ? ಇಲ್ಲ ಸಹನಾ, ಕೆಲವ್ರ ಬಗ್ಗೆ ಇನ್ನು ತಿಳ್ಕೊಂಡಿಲ್ಲ. ಅದ್ ಸರಿ, ನಿಮ್ಗೆ ಈ ವಿಷಯ ಎಲ್ಲ ಯಾರು ಹೇಳಿದ್ದು? ನಮ್ಮಪ್ಪ. ನಿಮ್ಮಪ್ಪಂಗೆ? ನಿಮ್ಮಪ್ಪ. ಓಕೆ, ಪ್ರಕೃತಿ ಬಗ್ಗೆ ಏನೇ ವಿಷಯ ತಿಳ್ಕೊಬೇಕಿದ್ರು ನಾನ್ ನಿಮಗೆ ತಿಳಿಸ್ತೀನಿ. ಪ್ಲೀಸ್. ಡೆಫಿನೆಟ್ಲಿ. ಅಮ್ಮ, 2 ನಿಮಿಷ ಫ್ರೆಶ್ ಆಗಿ ಬರ್ತೀನಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಕ್ಯಾಚ್ ಯು ಸೂನ್. ಓಕೆ, ಬೇಗ ಬನ್ನಿ. ಬಿಟ್ರೆ ಎಲ್ಲ ನೀವೇ ಈ ಕರ್ನಾಟಕ ಫುಡ್ ಫೆಸ್ಟಿವಲ್ ಅಲ್ಲ, ನೀನ್ ಒಬ್ಳೆ ಮಾಡಿದ್ಯಾ? ಶಾರದಾ ಮತ್ತೆ ಅಜ್ಜಿ ಕೈ ಚಳಕನೂ ಇದೆ. ಇದ್ರೊಳಗೆ ನಮ್ಮವ್ನ ಕೈ ಚಲ್ಕನೂ ಇದೆಯಾ? ಅಧ್ಯಕ್ಷತೆನೆ ಅವ್ರದ್ದು. ಒಂದ್ ನಿಮಿಷ, ತಿನ್ನೋಕ್ಕಿಂತ ಮುಂಚೆ ನಿಮ್ ಮನೆ ದೇವ್ರ ಜ್ಞಾಪಿಸ್ಕೊಂಡ್ಬಿಡಿ. ಯಾಕೆ? ಇದೇ ಲಾಸ್ಟ್ ಊಟ ಆಗುತ್ತೆ, ಅದಕ್ಕೆ. ತಮಾಷೆಗಂದೆ ಅಷ್ಟೇ, ನನ್ ನೋಡಿದ್ರೆ ಗೊತ್ತಾಗಲ್ಲ ಇವಳು ಕೈ ಚಲ್ಕ ಹೇಗಿರುತ್ತೆ ಅಂತ. ಗಂಡನ ಆರೋಗ್ಯ ಹೆಂಡತಿ ಕೈನಲ್ಲಿದೆ, ಒಬ್ಬಟ್ಟು ಬೇರೆ ಗಮಗಮ ಅಂತ ಇದೆ, ಬೇಗ ಬಡ್ಸು. ಮಾಮ್, ಯು ನೋ ನನಗೆ ಈ ಸ್ವೀಟ್ಸ್ ಅಂದ್ರೆ ಇಷ್ಟ ಅಲ್ಲ ಅಮ್ಮ. ನೋಡಪ್ಪ, ಊಟದ ವಿಷಯದಲ್ಲಿ ಇಂಥದ್ದಿಷ್ಟ ಇಲ್ಲ ಅಂತ ಭೇದ ಭಾವ ಮಾಡಬಾರ್ದು. ಹಾಗಲ್ಲ ತಾತ, ವಾಟ್ ಐ ಮೀನ್, ನಮ್ಗೇನ್ ಇಷ್ಟ ಆಗುತ್ತೋ ಅತ್ತನೇ ತಿನ್ಬೇಕು. ಪ್ರೇಮ್, ನಾವು ಇದನ್ನೇ ಫಾಲೋ ಮಾಡ್ತಾ ಇದ್ವಿ, ಆದ್ರೆ ಈಗ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀವಿ. ಓ, ಹಾಗಾದ್ರೆ ಇದು ವಿಶ್ವನಿಂದನಾ? ಹೌದು, ಇದು ವಿಶ್ವನಿಂದಾನೆ. ಈಗ ಹೋಳಿಗೆ ತಿಂದ್ರೆ ಪಡೆಗ್ ಬೇಜಾರು, ಬರೀ ವಡೆ ತಿಂದ್ರೆ ಪಾಯಸಕ್ ಬೇಜಾರು, ಬರೀ ಪಾಯಸ ತಿಂದ್ರೆ ತುಪ್ಪಕ್ ಬೇಜಾರು, ಬರೀ ತುಪ್ಪ ತಿಂದ್ರೆ ಅನ್ನಕ್ ಬೇಜಾರು, ಬರೀ ಅನ್ನ ತಿಂದ್ರೆ ರಸ ವಿಲ್ ಫೀಲ್ ಲೆಫ್ಟ್ ಔಟ್, ಯು ನೋ. ಅದಕ್ಕೆ ಎಲ್ಲದನ್ನು ಸ್ವಲ್ಪ ತಿಂದ್ರೆ ಯಾವುದಕ್ಕೂ ಬೇಜಾರಾಗಲ್ಲ ಅಂತ ನಮ್ ವಿಶ್ವ ಹೇಳಿದಾನೆ. ಡ್ಯಾಡ್, ಕಾನ್ಸೆಪ್ಟ್ ಹೊಸದಾಗಿದೆ. ಎಕ್ಸ್ಕ್ಯೂಸ್ ಮೀ. Where is it?
ಅಂದಾಗೆ ವಿಶ್ವ ಎಲ್ಲಿ? ವರ್ಕ್ ಮೇಲೆ ಲೋಕಲ್ ಬ್ರಾಂಚ್ ಆಫೀಸ್ಗೆ ಹೋಗಿದ್ದಾರೆ. ವಿಶ್ವ 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 ಐ ಆಮ್ ವೆರಿ ಈಗರ್ ಟು ಮೀಟ್ ದಟ್ ಪರ್ಸನ್, ಯು ನೋ. ಗುಡ್ ಮಾರ್ನಿಂಗ್ ಮೈ ಸನ್. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಪ್ರೇಮ್. ಮಾರ್ನಿಂಗ್ ಅಂಕಲ್. ಆಲ್ ವೆಲ್? ಯಾ, ಕೂಲ್. ಲುಕ್, ಮದುವೆ ಗಂಟು ನೀನು. ಮದುವೆ ಮುಗಿಯೋರ್ಗು ಬಿಸಿನೆಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಐ ವಿಲ್ ಟೇಕ್ ಕೇರ್. ಓಕೆ ಡ್ಯಾಡಿ, ಜಸ್ಟ್ ಒಂದು ಮೇಲ್ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಮದುವೆ ಆಗೋ ಹುಡುಗಿ ಹತ್ರ ಮಾತಾಡೋ, ಅವಳ ಅಭಿರುಚಿ ಏನು, ಆಸಕ್ತಿ ಏನು ತಿಳ್ಕೋ. ಎಕ್ಸ್ಚೇಂಜ್ ಆಫ್ ಫೀಲಿಂಗ್ಸ್. ಹೌದಪ್ಪ, ಪ್ರಕೃತಿ ಹತ್ರ ಎಲ್ಲ ಕ್ಲಿಯರ್ ಆಗಿ ಮಾತಾಡ್ಬಿಡು. ಆಮೇಲೆ ಮಾತಾಡಕ್ ಚಾನ್ಸ್ ಕೊಡ್ಲಿಲ್ಲ ಅಂತ ನಮ್ಮಿಬ್ರನ್ನ ಬ್ಲೇಮ್ ಮಾಡ್ಬೇಡ, ರೈಟ್? ಅಂಕಲ್. ಹೇ ಪ್ರಕೃತಿ. ಏನಪ್ಪ? ಐ ಜಸ್ಟ್ ಕಮ್. ಹಾಯ್ ಪ್ರಕೃತಿ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲೈಕ್ ಟು ಹ್ಯಾವ್ ಸಮ್ ಕಾಫಿ? ಐ ಡೋಂಟ್ ಮೈಂಡ್. ಪ್ರಕೃತಿ, ಈಗ ನಾವು ಬರೀ ಮಾತಾಡ್ಕೊಳ್ಳೋದ್ರಿಂದ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಮದುವೆ ಆದ್ಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಡೀ ಜೀವನ ಇರುತ್ತೆ. ಈಗ ಚಿಕ್ಕದಾಗಿ ನಿಮ್ಮ ಲೈಕಿಂಗ್ ಡಿಸ್ಲೈಕಿಂಗ್ಸ್ ಬಗ್ಗೆ, ಅಭಿರುಚಿಗಳ ಬಗ್ಗೆ ಮಾತಾಡೋಣ. ಓಕೆ? ಜಸ್ಟ್ ಲೈಕ್ ಎ ಮ್ಯಾಚ್ ಟೆಸ್ಟಿಂಗ್. ಓಕೆ. ಯುವರ್ ಎಂಟರ್ಟೈನ್ಮೆಂಟ್. ಮ್ಯೂಸಿಕ್. ಮ್ಯೂಸಿಕ್? ವಾಹ್, ಈವನ್ ಐ ಲವ್ ಮ್ಯೂಸಿಕ್. ಬಿಲೀಫ್? God. Oh God. What about love? Confidence. Of course. Again coming to marriage. Bonding of two souls. Beautiful. ಪ್ರಕೃತಿ, ನೀವು ಜೀವನದಲ್ಲಿ ಏನು ತುಂಬಾ ಇಷ್ಟಪಡ್ತೀರಾ? ವಿಶ್ವ. ಎಕ್ಸಾಕ್ಟ್ಲಿ, ಐ ಎಕ್ಸ್ಪೆಕ್ಟೆಡ್. ನನಗೆ ನಿಮ್ ಟ್ರಾವೆಲ್ ಕಿಟ್ ನೋಡಿದಾಗಲೇ ಗೊತ್ತಾಯ್ತು ನಿಮ್ಗೆ ವಿಶ್ವಾಸ ಸುತ್ತೋದು ಅಂದ್ರೆ ತುಂಬಾ ಇಷ್ಟ ಅಂತ. ಆಮ್ ಐ ರೈಟ್? ಈವನ್ ಐ ಲೈಕ್ ಟ್ರಾವೆಲಿಂಗ್. ಪ್ರಪಂಚದಲ್ಲಿರೋ ಒಳ್ಳೇದು, ಕೆಟ್ಟದ್ದು, ಸುಂದರವಾಗಿರೋದು ಎಲ್ಲಾನು ನೋಡ್ಬೇಕು, ತಿಳ್ಕೋಬೇಕು. ವಾಟ್ ಯು ಸೇ? ಪ್ರಕೃತಿ, ವಾಟ್ ಇಸ್ ದಿಸ್? ಸಸ್ಪೆನ್ಸ್. ಸಸ್ಪೆನ್ಸ್? ನಾನು ಕೆಲವೊಂದು ವಿಚಾರಗಳನ್ನ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀನಿ. ಮೈ ಗಾಡ್, ಇಟ್ಸ್ ಅಮೇಜಿಂಗ್. ನಮ್ಮಿಬ್ಬರ ಟೇಸ್ಟ್, ನೇಚರ್, ವಿಷನ್ ಆಲ್ಮೋಸ್ಟ್ ಒಂದೇ ತರ ಮ್ಯಾಚ್ ಆಗುತ್ತೆ. ಏನಂತೀರಾ? ಲೈಕ್ ಪೋಲ್ಸ್ ರಿಪೆಲ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್. ಗೋಲೆ ಆಗೋಗಿದೆ. ಪೋಲ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಎನಿವೇಸ್, ಐ ವಾಂಟ್ ಟು ಶೋ ಸಮಥಿಂಗ್. ಪ್ಲೀಸ್ ಕಮ್. ಪ್ರಕೃತಿ, ದಿಸ್ ಇಸ್ ಮೈ ವರ್ಲ್ಡ್. ಇದೆಲ್ಲ ನಾನ್ ಮಾಡಿರೋ ಪೇಂಟಿಂಗ್ಸ್. ನಿಮ್ ಪ್ರಪಂಚ ತುಂಬಾ ಕಲರ್ಫುಲ್ ಆಗಿದೆ. ಪ್ರೇಮ್, ಮೀಟ್ ಇವನು. ಏನ್ ವಿಶ್ವ ನೀನು? ಇಡೀ ದಿನ ಬೇಕಾ ನಿನ್ಗೆ ಪ್ರೋಗ್ರಾಮ್ ನ ರೀಅರೇಂಜ್ ಮಾಡಕ್ಕೆ? ನೆನಪಿದ್ಯಾ, ಇವತ್ತು 3rd ಡೇ. ಪ್ರಕೃತಿ, ನಿನ್ ಕ್ಲಾಸ್ ಎಲ್ಲ ಆಮೇಲೆ ಇಟ್ಕೋ. ವಿಶ್ವ, ಮೀಟ್ ಮೈ ವುಡ್ ಬಿ ಸನ್ ಇನ್ ಲಾ ಪ್ರೇಮ್. ಹಾಯ್. ಹಲೋ ವಿಶ್ವ. ಪ್ಲೀಸ್ ಟು ಮೀಟ್ ಯು. ನಿಮ್ ಹೆಸರಲ್ಲೇ ಪ್ರೀತಿ ಇದೆ. ಸ್ನೇಹಜೀವಿ ಅಂತ ಆಯ್ತು. ಥ್ಯಾಂಕ್ ಯು. ಅಂಕಲ್, ನಮ್ ಪ್ರಕೃತಿಗೆ ಒಳ್ಳೆ ಜೋಡಿ. ಕರೆಕ್ಟ್ ಆಗಿ ಹೇಳಿದೆ, ನೋ ಡೌಟ್ ಅಬೌಟ್ ಇಟ್. ಯಾ ವಿಶ್ವ, ಹಾಗೆ ನೋಡಿದ್ರೆ ಒಂದು ಲೆಕ್ಕಾಚಾರದಲ್ಲಿ ನಿಂದು ತುಂಬಾ ದೊಡ್ಡ ಹೆಸರೇ. ಪ್ರಕೃತಿ, ನಾನು ಇಲ್ಲಿ ಬರೋದಕ್ ಮೊದಲು ನಿನ್ ಬಗ್ಗೆನೇ ಮಾತಾಡ್ತೀನಿ. ನನ್ ಬಗ್ಗೆನಾ? ಅಂದ್ರೆ ವಿಶ್ವನ ಸುತ್ತೋದ್ರಲ್ಲಿರೋ ಕುತೂಹಲದ ಬಗ್ಗೆ. ಓ, ನೀವ್ ಆ ರೂಟಲ್ಲಿ ಬರ್ತಾ ಇದೀಯಾ? ಕುತೂಹಲ ಮೂಡುವಂತ ವಿಷಯ ವಿಶ್ವದಲ್ಲಿರುವಷ್ಟು ಈ ವಿಶ್ವನಲ್ಲಿ ಇಲ್ಲ. ಬೇಕಾದಷ್ಟಿದೆ, ಬಾಯ್ ಬಿಟ್ಟು ಹೇಳಲ್ಲ ಅಷ್ಟೇ. ಓಕೆ, ನೀವೆಲ್ಲ ಮಾತಾಡ್ತಾ ಇರಿ, ನನಗೆ ಪಾರ್ಟಿ ಹತ್ರ ಸ್ವಲ್ಪ ಕೆಲಸ ಇದೆ. Okay. ಓಕೆ, ಬೈ ಗಾಯ್ಸ್. ಬಾಯ್. ಬಾಯ್ ಅಂಕಲ್. ವಿಶ್ವ, ಕಾಫಿ ಕುಡಿತ್ಯಾ? ಐ ಡೋಂಟ್ ಮೈಂಡ್. ರೈಟ್. ಪ್ರಕೃತಿ, ಇಫ್ ಯು ಡೋಂಟ್ ಮೈಂಡ್, ಕಾಫಿ ತರ್ತೀರಾ? Sure. ಥ್ಯಾಂಕ್ಸ್. ವಾವ್, ವಂಡರ್ಫುಲ್ ಪೇಂಟಿಂಗ್ಸ್. ಥ್ಯಾಂಕ್ ಯು ವಿಶ್ವ. ಚಿಕ್ಕಂದಿಂದ ನಾನು ಮಾಡಿರೋ ಪೇಂಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿದೆ. ಅಂಡ್ ಯು ನೋ ಒನ್ ಥಿಂಗ್, ಬಿಸ್ನೆಸ್ ಇಸ್ ಮೈ ಪ್ರೊಫೆಷನ್ ಅಂಡ್ ಪೇಂಟಿಂಗ್ ಇಸ್ ಮೈ ಪ್ಯಾಷನ್. ಗ್ರೇಟ್. ಒಂದ್ ಬಿಸ್ನೆಸ್ ಮ್ಯಾನ್ ಒಳಗೆ ಒಬ್ಬ ಸೂಕ್ಷ್ಮ ಜೀವಿ ಇದ್ದಾನೆ. ಮಿಕ್ಸ್ಚರ್ ಆಫ್ ಪ್ರಾಕ್ಟಿಕಾಲಿಟಿ ಅಂಡ್ ಫ್ಯಾಂಟಸಿ. ಥ್ಯಾಂಕ್ ಯು. ಪ್ರೇಮ್, ನಿಮ್ ಪೇಂಟಿಂಗ್ಸ್ ಯಾವ್ದು ಎಕ್ಸಿಬಿಟ್ ಮಾಡಿಲ್ವಾ? ಮಾಡಿದೀನಿ, ಬಟ್ ಮೇನ್ ಡಾಮ್ ಅಲ್ಲಿ ಇಲ್ಲ. ಸಮ್ ಆರ್ಟ್ ಫೆಸ್ಟಿವಲ್ ಮಾತ್ರ ಅಷ್ಟೇ. ಪ್ರೇಮ್, ಇಫ್ ಯು ಡೋಂಟ್ ಮೈಂಡ್, ಒಂದ್ ವಿಷಯ ಹೇಳ. ಪ್ಲೀಸ್ ಗೋ ಹೆಡ್. ನಿಮ್ ಎಲ್ಲಾ ಪೇಂಟಿಂಗ್ಸ್ ನಲ್ಲೂ ಒಂದ್ ಅಂಶ ಕಾಮನ್ ಆಗಿದೆ. ಏನ್ ವಿಶ್ವ? ಹೇಳ್ತೀನಿ. ಹಿಡನ್ ಪೊಸೆಸಿವ್ನೆಸ್. ಸೂಪರ್ ವಿಶ್ವ, ಹ್ಯಾಟ್ಸ್ ಆಫ್ ಟು ಯುವರ್ ವಿಷನ್. ಇದುವರೆಗೂ ನನ್ನ ಪೇಂಟಿಂಗ್ಸ್ ನೋಡಿದವರೆಲ್ಲ ಕಲರ್ ಸ್ಕೀಮ್ ಚೆನ್ನಾಗಿದೆ, ಪೇಂಟಿಂಗ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತಿದ್ರು. ಬಟ್
ಆ ಚಿತ್ರಗಳಲ್ಲಿರೋ ಭಾವನೆಗಳನ್ನ ಯಾರು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಯು ಆರ್ ದ ಫಸ್ಟ್ ಪರ್ಸನ್ ಟು ನೋಟಿಸ್ ಯುನೋ. ಅದಕ್ಕೆ ಬರೀ 15 ದಿನದಲ್ಲಿ ಎಲ್ಲರೂ ನಿಮ್ಮಲ್ಲಿ ಫಿದಾ ಆಗಿರೋದು. ಇವತ್ತು ನಾನು ಫಿದಾ ಆಗೋದೆ. ಪ್ರೇಮ್, ಜೀವನದಲ್ಲಿ ಏನಾದ್ರೂ ಪಡ್ಕೋಬೇಕಾದ್ರೆ ಏನಾದ್ರೂ ಕಳ್ಕೋಬೇಕಾಗತ್ತೆ. ಐ ಆಮ್ ವೆರಿ ಸಾರಿ ಬಾಸ್. ನನ್ನ ಲೈಫಲ್ಲಿ ಏನಾದ್ರೂ ಎಂಟ್ರಿ ಆದ್ರೆ ಕಳ್ಕೊಳ್ಳೋ ಚಾನ್ಸೇ ಇಲ್ಲ. ಆದ್ರೆ ಒಂದ್ ವಿಷಯ ನೆನಪಿರ್ಲಿ ಪ್ರೇಮ್, ಕ್ರಿಯೇಟರ್ಸ್ಗೆ ಸ್ಫೂರ್ತಿ ಪ್ರಕೃತಿ, ಪ್ರಕೃತಿಯ ಇನ್ನೊಂದು ರೂಪ ಹೆಣ್ಣು. ಇವೆರಡು ಬಣ್ಣದಲ್ಲಿ ಬೆರೆತಾಗ್ಲೇನೆ ಈ ಚಿತ್ರಗಳಿಗೆ ಜೀವ. ನಿಜ ವಿಶ್ವ, ಇಷ್ಟು ದಿನ ನಾನ್ ಬಿಡಿಸಿರೋ ಚಿತ್ರಗಳಲ್ಲಿ ಪ್ರಕೃತಿ ಅನ್ನೋ ಕಲ್ಪನೆನೇ ಇರಲಿಲ್ಲ. ಈಗ ಬಂದಿದಾರ, ಇನ್ ಮುಂದೆ ನೋಡ್ತಾ ಇದ್ದೀನಿ. ಕಾಫಿ ತಗೋ. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಕ್ಕಷ್ಟೇ ಫಾರಿನ್ ಸರ್, ನಮ್ ದೇಶನೇ. ಏನ್ ಸರ್ ಇಷ್ಟೊತ್ತು ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದಾನೆ? ಲೆಟ್ಸ್ ನಾಟ್ ಟಾಕ್ ಟು ದಿಸ್ ಮೋರಾನ್. ಮಾತಾಡಿದ್ರೆ ಕಚ್ಚಿಬಿಡ್ತಾನೆ. ಇರ್ಲಿ, ಮಜಾ ತಗೊಂಡ ಬನ್ನಿ ಸರ್. ಓ, ಏನ್ ಗಜನಿ ಅವರು ದಂಡೆತ್ ಬರಕ್ ಯಾವ್ದೋ ವೆಪನ್ ರೆಡಿ ಮಾಡ್ತಾ ಇದೀರಾ? ಹೌದು, ಯಾವ್ದಾರ ಸಿಗ್ದಾಗ ಕ್ಯಾಪ್ಚರ್ ಮಾಡ್ಬೇಕಲ್ಲ, ಅದಕ್ಕೆ. ಬಟ್ ಒನ್ ಥಿಂಗ್, ನನಗೆ ಮದುವೆ ಗಂಡ ಮೇಲೆ ಡೌಟು. ನಮಗೆ ಈ ಮದುವೆ ಆಗೋದೇ ಡೌಟು. ಗುಡ್ ಜಾಬ್. ಆ ಹುಚ್ಚಿನ ಜೊತೆ ಏನ್ ನಗಾಟ ನಿಮ್ಗೆ? ಇಲ್ಲ ತಾತ, ಅವನೇ. ಈಗ ದೇಸಾಯಿ ಮೇಲ್ಗಡೆ ಒಬ್ನೇ ಕೂತಿದ್ದಾನೆ. ಈ ವಿಶ್ವ ಪ್ರಕೃತಿ ಇವರ ಪ್ರೀತಿ ವಿಷಯ ಮಾತಾಡೋದಕ್ಕೆ ಕರೆಕ್ಟ್ ಟೈಮ್. ಯಾರೋ ಹಂಗು ಚೆನ್ನಾಗೆ ಇಲ್ಲ ಅನ್ನೋ ರೀತಿಲಿ ಆರಾಮಾಗಿ ನಿದ್ದೆ ಮಾಡ್ತಿದ್ಯಲ್ಲ. ಬನ್ನಿ ಕೂತ್ಕೊಳ್ಳಿ ಅಣ್ಣ. ಸಿಡೋನ್ ಮನ. ಏನೋ ಒಂಥರ ಖುಷಿ, ಸಂತೋಷ, ಮದುವೆ ಮನೆ ಸಂಭ್ರಮ ಯೋಚನೆ ಮಾಡ್ತಾ ಇದ್ದೆ, ಹಾಗೇ ನಿದ್ದೆ ಬಂದ್ಬಿಡ್ತು. ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಏನ್ ಹೇಳಿ ಅಣ್ಣ? ಈಗ ನಮ್ ವಿಶ್ವ ಇದಾನಲ್ಲ, ಆ ವಿಶ್ವನ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ನಾನಿಷ್ಟು ನೆಮ್ಮದಿಯಾಗಿರೋದಕ್ಕೆ, ಪ್ರಕೃತಿ ಮದುವೆ ನಡೀತಾ ಇರೋದಕ್ಕೆ ಎಲ್ಲದಕ್ಕೂ ನಮ್ ವಿಶ್ವನೇ ಕಾರಣ. ಹೇಗ ಅವನು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಈಗ ನಾನೇನ್ ಹೇಳೋಕ್ ಹೊರಟಿದ್ದೆ ಅಂದ್ರೆ, ಅವನೊಬ್ಬ ಅಪರಂಜಿ, ರೈಟ್? ನಾನು ಈ ಟೂರ್ಗ್ ಬಂದಾಗ ತುಂಬಾ ಟೆನ್ಷನ್ ಇಟ್ಕೊಂಡ್ ಬಂದೆ. ಇದೆಲ್ಲ ಈಗ ನಡೀತಾ ಇದೆ ಅಂತಂದ್ರೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಪ್ರಕೃತಿನೂ ಈ ಮದುವೆಗೆ ಒಪ್ಕೊಂಡ್ಲು, ನೀವು ಎಲ್ಲ ನನಗ್ ಫ್ಯಾಮಿಲಿಯಾಗಿ ಸಿಕ್ಕಿದ್ರಿ. ಅಣ್ಣ, ನೀವು ದೊಡ್ಡವರಾಗಿ ಮುಂದೆ ನಿಂತು ಈ ಮದುವೆ ನಡ್ಸ್ಕೊಡ್ಬೇಕಣ್ಣ. ವಿಷಯ ಏನು? ಲುಕ್ ಅಟ್ ಮಿಸ್ಟರ್ ಅಂಡ್ ಮಿಸಸ್ ಮೋಹನ್, ಏನ್ ತುಂಬಾ ಕಡಿಮೆ ಶಾಪಿಂಗ್ ಮಾಡಿದೀರಾ? ಏನೋ ತಕ್ಕ ಮಟ್ಟಿಗೆ ಮಾಡಿದೀವಿ. ಅಂಕಲ್, ಇಲ್ಲಿ ನೋಡಿ, ಪ್ರಕೃತಿದು ಧಾರೆ ಸೀರೆ. ಹೌ ಇಸ್ ಇಟ್? ತುಂಬಾ ಚೆನ್ನಾಗಿದೆ ಅಲ್ಲ? ಮತ್ತೆ ಇದು ರೆಡ್ ಸೂಟು. ರೆಡ್ ಈ ಮದುವೆ ತುಂಬಾ ಕನ್ಫ್ಯೂಷನ್ ಇದೆ. ಈ ಮದುವೆ ಬಗ್ಗೆ ಯಾರಿಗೂ ಗೊತ್ತಿರೋ ಒಂದು ಸೀಕ್ರೆಟ್ ಹೇಳ್ತಾ ಇದೀನಿ. ವಿಶ್ವ ಮತ್ತೆ ಪ್ರಕೃತಿ ಇಬ್ರು. ವಿಶ್ವ ಮತ್ತು ಪ್ರಕೃತಿ ಏನಪ್ಪಾ? ವಾಟ್ಸ್ ದ್ಯಾಟ್? ವಾರ್ಯ, ಯಾಕೆ ಹಾಗೆ ನೋಡ್ತಾ ಇದ್ದೀರ? ನನ್ನ ದೃಷ್ಟಿ ಆಗತ್ತೆ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನಿಲ್ಲಿಸ್ತೆ ಈಗ, ಹೋಗು ಇಲ್ಲಿಂದ, ಹೋಗು ಅಂದೆ. ಅಂಕಲ್, ಅವನ್ ಮಾತನ್ನ ತಲೆಗೆ ಹಾಕೋಬೇಡಿ. ಅವ್ನ್ ಸ್ವಲ್ಪ ಲೂಸ್ ಅಂತ ನಿಮಗ್ ಗೊತ್ತಲ್ವಾ? ಈಗ ಹೇಳಿ, ಈ ಕಾಂಬಿನೇಷನ್ ಹೇಗಿದೆ? ಆಮೇಲೆ ತಾತ, ನಿಮ್ಗಂತೂ ತುಂಬಾ ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡಿದೀನಿ. ಮದ್ವೆನಲ್ಲಿ ನೀವು ಅಜ್ಜಿ ಇಬ್ರು ಮದ್ವೆ ಗಂಡು ಹೆಣ್ಣು ತರ ಕಾಣಿಸ್ಬೇಕು. ಹಾಗಿದೆ ಅಲ್ವೇನ್ರಿ? ಶಾರದಾ, ನಿಮ್ ಕಡೆಯವ್ರಿಗೆಲ್ಲ ಇನ್ವಿಟೇಷನ್ ಕಳ್ಸಾಯ್ತಾ? ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ಕಷ್ಟ. ತುಂಬಾ ಬೇಕಾದವ್ರನ್ನ ಕರೆದಿದ್ದೀನಿ. ಇಲ್ಲಿವರೆಗೂ ಬರೋದ್ ಸ್ವಲ್ಪ ಜನ. ಹೇಗಿದ್ರು ಮದುವೆ ಮುಗಿಸ್ಕೊಂಡು ಇಂಡಿಯಾಗ್ ಬರ್ತಾರಲ್ಲ, ಆಗ ಒಂದ್ ಗ್ರ್ಯಾಂಡ್ ರಿಸೆಪ್ಷನ್ ಕೊಟ್ಟು ಎಲ್ಲರನ್ನೂ. ಒಳ್ಳೆ ಐಡಿಯಾ. ಬನ್ನಿ. ವೇಸ್ಟ್ ಪೀಪಲ್ಸ್, ಟೈಮ್ ಸೆನ್ಸೇ ಇಲ್ಲ. ಹೀಗೆ ಮಾತಾಡಿ ಮಾತಾಡಿ ಕೆಲಸ ಮಾಡದೆ ಇಂಡಿಯಾನ ಹಾಳು ಮಾಡಿದ್ದಾಯ್ತು. ಈಗ ಜೋಡನ್ನ ಹಾಳು ಮಾಡೋದಕ್ಕೆ ಬಂದಿದ್ದಾರೆ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಹಾಯ್ ಮಾಮ್. ಹಾಯ್ ಎವ್ರಿಬಡಿ. ಏನಪ್ಪಾ ಆಗ್ಲೇ ಆಫೀಸ್ಗೆ ಹೊರಟ್ಬಿಟ್ಯಾ? ಮದ್ವೆ ಮುಗಿಯೋವರೆಗೂ ಬಿಸ್ನೆಸ್ ವಿಷಯ ಮರ್ತ್ ಬಿಡ್ಬೇಕು ಅಂತ ಹೇಳಿರ್ಲಿಲ್ಲ ನಿನ್ಗೆ? ನಿಮ್ಮ ಅಪ್ಪ ನೋಡಿದ್ರೆ ಹೋಗಿ ಆಫೀಸಲ್ಲಿ ಕೂತಿದ್ದಾರೆ, ಈಗ ಇವನು ಹೊರಟಿದ್ದಾನೆ. ಮಾಮ್, ಬರೀ ಆಫೀಸ್ಗೆ ಅಷ್ಟೇ ಅಲ್ಲ, ಎಲ್ಲರನ್ನು ಕರ್ಕೊಂಡು ನಮ್ ಸ್ಟೀಲ್ ಪ್ಲಾಂಟ್ ಮಾರ್ಕೆಟಿಂಗ್ ಯೂನಿಟ್ ತೋರ್ಸ್ಕೊಂಡು ಹಾಗೆ ಜಾಲಿಯಾಗಿ ಜಾರ್ಡನ್ ಎಲ್ಲ ಸುತ್ತಾಡ್ಕೊಂಡು ಅಂತ. ಆಂಟಿ ತಗೊಳ್ಳಿ. ಅರೆ ವಿಶ್ವ, ನೀನ್ ಯಾಕೆ ಇದನ್ನೆಲ್ಲ ತರಕ್ ಹೋದೆ? ಇಷ್ಟ ಜನ ಹೆಣ್ಮಕ್ಳಿದೀವಿ ಮನೇಲಿ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅತ್ತೆ. ಆಂಟಿ, ನಿಮ್ ಫ್ಯಾಮಿಲಿ ನಾನು ಒಬ್ಬ ಮೆಂಬರ್ ಇದ್ದಾಗೆ. ನಮ್ಮನೆಯವ್ರಿಗೆಲ್ಲ ಕಾಫಿ ಮಾಡ್ತಾ ಕೊಡ್ರೆ ತಪ್ಪೇನಿದೆ? ಬೇಗ ರೆಡಿ ಆಗು. ನೀನು ನಮ್ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರೇಮ್, ಇನ್ನು ಮದ್ವೆಗೆ 2 ದಿವಸ ಇದೆ. ಎಲ್ಲರೂ ಕರ್ಕೊಂಡ್ರೆ ಹೇಗೆ? ಅಲ್ಲ ವಿಶ್ವ, ಸಾಕಷ್ಟು ಕೆಲಸ ಇದೆ. ಅದು ಅಲ್ದೆ ನಿಮ್ಮಿಬ್ಬರ ಮಧ್ಯೆ ನಾವ್ ಯಾಕೆ? ನೀನ್ ಬೇಕಾದ್ರೆ ಪ್ರಕೃತಿ ಕರ್ಕೊಂಡು ಹೋಗ್ಬಾ. ಕರೆಕ್ಟ್ ಆಗಿ ಹೇಳಿದೆ ವಿಶ್ವ. ಪ್ರೇಮ್, ಪ್ರಕೃತಿ ಕರ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡ್ ಬಾ. ನಾವೆಲ್ಲ ತುಂಬಾ ಬಿಸಿ ಆಗಿದೀವಪ್ಪ. ಅದು ಹೇಗಾಗುತ್ತಪ್ಪ? ಯಾಕಜ್ಜಿ? ಮದುವೆ ಮುಂದಾರದಲ್ಲಿ
ಹುಡುಗಿನ ಹೊರಗಡೆ ಕಳಿಸಬಾರ್ದು. ಅಜ್ಜಿ ಏನ್ ಪ್ರಾಬ್ಲಮ್? ಶಾಸ್ತ್ರ. ವಾಟ್ ಅಜ್ಜಿ, ಇಂಡಿಯಾದಲ್ಲಾದ್ರೆ ಓಕೆ, ಜಾರ್ಡನ್ ಅಲ್ಲೂ ಶಾಸ್ತ್ರನಾ? ಅಜ್ಜಿ ಈ ಜನರೇಷನ್ ಅಲ್ಲೂ ಏನಿವೆಲ್ಲ? ಯಾವ ಜನರೇಷನ್ ಆದ್ರೆ ಏನಮ್ಮ, ಮದುವೆನೆ, ಶಾಸ್ತ್ರ ಶಾಸ್ತ್ರನೇ. ಹುಡುಗಿಗೆ ಅರಿಶಿನ ಹಚ್ಚಿದ್ಮೇಲೆ ಹೊರಗಡೆ ಕಳಿಸಬಾರ್ದು. ಓ ಗಾಡ್, ಹಾಗಾದ್ರೆ ನಾನು ಒಬ್ನೇ ಹೋಗ್ಬೇಕಾ? ಸದ್ಯಕ್ಕೆ ಫ್ರೀ ಇರೋಳ್ ನಾನು. ಕ್ಯಾನ್ ಐ ಜಾಯಿನ್ ಯು? ಓಕೆ, ವಾಟ್ ಅಂಕಲ್? ನೋ ಪ್ರಾಬ್ಲಮ್. Thank you. Yeah then. Bye bye. ಬಾಯ್ ಗಾಯ್ಸ್. ಓಕೆ then, see you everybody. Bye. See you. ಬಾಯ್. Hello sir. Hi. She's who? Hi. And this is Sahana. Good day. Come. ಶಾರದಾ, ನಿನ್ನ ಮಗಳಿಗೆ ಅಡಿಗೆ ಮಾಡೋದ್ ಕಲ್ಸಿದ್ಯಾ? ನಾನು ಬರೋಲ್ಲಪ್ಪ, ಮಾಡಿದ್ದನ್ನ ಚೆನ್ನಾಗಿ ತಿನ್ನೋಕ್ ಬರುತ್ತೆ ನೋಡಿ. ಇಲ್ಲ ನಮ್ ಪ್ರಕೃತಿ ಲಕ್ಷಣವಾಗಿ ಅಡಿಗೆ ಮಾಡ್ತಾಳೆ, ಆದ್ರೆ ಒಂದ್ ಒಗ್ಗರಣೆ ಹಾಕ್ಬೇಕಾದ್ರೂ ನನ್ ಕೆಳೆ ಹಾಕೋದು. ಅಲ್ಲ ಆಂಟಿ, ಒಂದ್ ಒಗ್ಗರಣೆ ಹಾಕ್ಬೇಕಾದ್ರೂ ನಿಮ್ ಮಗ್ಳು ನಿಮ್ಮನ್ನ ಕೇಳ್ತಾಳೆ. ಮದ್ವೆ ವಿಷಯದಲ್ಲಿ ನೀವೊಳಗ್ ಒಂದ್ ಮಾತು ಕೇಳಿದ್ರ? ಇದ್ಯಾಕಮ್ಮ, ನಮ್ ಮಗ್ಳ ಟೇಸ್ಟ್ ನಮಗ್ ಗೊತ್ತಿರೋದಿಲ್ವಾ? ಇನ್ಫ್ಯಾಕ್ಟ್ ಅವಳು ಒಪ್ಕೊಂಡ್ಮೇಲೆ ಈ ಮನೆಗ್ ಮದ್ವೆ ಮಾಡ್ಕೊಳಕ್ ಬಂದಿರೋದ್ ನಾವು. ನಮ್ಮ ಅಪ್ಪ ಅಮ್ಮ ನಮ್ಮನ್ ಕೇಳಿ ಮದ್ವೆ ಮಾಡಿದ್ರ ನಾವ್ ಸುಖವಾಗಿ ಇದೀವಲ್ಲ. ಏನಜ್ಜಿ? ಹೌದು. ಏನ್ ಮಾಡೋದಜ್ಜಿ? ವಿಶ್ವ, ನನಗ್ ತುಂಬಾ ಜನ ಫ್ರೆಂಡ್ಸು, ಆದ್ರೆ ಯಾಕೋ ಅವ್ರೆಲ್ರಿಗಿಂತ ನೀನ್ ನನ್ಗೆ ಹತ್ರ ಅದೆ. ಇವತ್ತು ನನ್ ಬ್ಯಾಚುಲರ್ ಲೈಫ್ ಕೊನೆ ದಿನ, ನನ್ ಮನ್ಸಿಗೆ ಯಾಕೋ ನಿನ್ ಜೊತೆ ಇರ್ಬೇಕು ಅನಿಸ್ತಾ ಇದೆ. ವಾವ್, ನಾನ್ ನಿನ್ ಮನ್ಸಿಗೆ ಇಷ್ಟೊಂದು ಹತ್ರ ಆಗಿದ್ದೀನಿ ಅಂದ್ರೆ ಅದ್ ನನ್ ಭಾಗ್ಯ. ಸೊ ನನ್ ಜೀವನದಲ್ಲಿ ನಾ ಇನ್ನೊಂದು ಹೃದಯ ಗೆದ್ದಂಗಾಯ್ತು. ಪ್ರೇಮ್, ಯುನೋ, ಜೀವನದಲ್ಲಿ ನಾವ್ ಏನ್ ಬೇಕಾದ್ರೂ ಗೆಲ್ಬಹುದು, ಆದ್ರೆ ಮನುಷ್ಯರು ಗೆಲ್ಲೋದು ತುಂಬಾ ಕಷ್ಟ. ಮನುಷ್ಯ ತುಂಬಾ ಪ್ರಾಕ್ಟಿಕಲ್ ಬದುಕೋಕೆ ಇದು ಲ್ಯಾಬ್ ಅಲ್ಲ, ಪ್ರಪಂಚ. ಸಂಘಜೀವಿಗಳು ಸನ್ಯಾಸಿ ಆಗೋಕ್ಕಾಗಲ್ಲ. ವಿಶ್ವ, ಕೆಲವೊಂದ್ಸಲ ನಿನ್ನ ಈ ಎಥಿಕ್ಸೆ ನನಗ್ ದೊಡ್ಡ ಕನ್ಫ್ಯೂಷನ್. ಪ್ರಕೃತಿಗಿಂತ ನನ್ನ ಲೈಫಲ್ಲಿ ಇನ್ಸ್ಪಿರೇಷನ್ ನೀನು. ಇನ್ಫ್ಯಾಕ್ಟ್ ಪ್ರಕೃತಿ ಚಿತ್ರ ಬಿಡಿಸೋದಕ್ಕಿಂತ ಮೊದಲು ನಿನ್ ಚಿತ್ರ ಬಿಡಿಸ್ಬೇಕನ್ನೋ ಆಸೆ ಇದೆ. ಆದ್ರೆ ನಿನ್ ಭಾವನೆಗಳೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ನನಗ್ ತುಂಬಾ ಹತ್ರ ಇದೆಯಾ, ಆದ್ರೆ ನಿನ್ ಮನ್ಸು ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಎಷ್ಟು ಅರ್ಥ ಆಗಿದೆಯೋ ಅಷ್ಟೇ ಸಾಕು ಬಿಡು. ಪ್ರೇಮ್, ನಾಳೆ ಮದುವೆ ಇಟ್ಕೊಂಡು ಯಾಕೆ ಕನ್ಫ್ಯೂಷನ್ಸ್? ಹ್ಯಾವ್ ಪೆಪ್ಸಿ, ಬಿ ಕೂಲ್. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಗೋ. ವಿಶ್ವ, ಪ್ರಕೃತಿ, ಇಷ್ಟೊತ್ತಲ್ಲಿ ನೀನಾಗಿ ಬರಕೋದೆ. ನಾಳೆ ನಿನ್ ಮದುವೆ ಯಾರಾದ್ರೂ ನೋಡಿದ್ರೆ? ನೋಡ್ಲಿ ಬಿಡು, ಹಾಗಾದ್ರೂ ಎಲ್ರಿಗೂ ನಮ್ ಪ್ರೀತಿ ವಿಷಯ ಗೊತ್ತಾಗ್ಲಿ. ಯಾವ ಪ್ರೀತಿ ವಿಷಯ? ಏನಿದೆ ನಮ್ಮಿಬ್ರ ಮಧ್ಯೆ? ಯಾವತ್ತಾದ್ರೂ ನಾನು ನಿನಗೆ ಐ ಲವ್ ಯು ಅಂತ ಹೇಳಿದಿನ? ಅದನ್ ಯಾಕೆ ಹೇಳಿಲ್ಲ ಅಂತ ತಾನೇ ಕೇಳ್ತಿರೋದು. ಪ್ರೀತಿ ಇದ್ರೆ ತಾನ ಹೇಳೋಕೆ. ಪ್ರಕೃತಿ, ನೀ ಓದಿರೋಳು, ಬುದ್ಧಿ ಬೇಡ. ನಾಳೆ ಇನ್ನೊಬ್ಬರ ಕೆಲ ತಾಲಿ ಕಟ್ಸ್ಕೊಂಡು ಸಂಸಾರ ಮಾಡ್ಬೇಕಾದಳು. ಈಗ ಬಂದ್ ಪ್ರೀತಿ ವಿಷಯ ಮಾತಾಡ್ತಿದ್ದೇನ? 7 ಜನ್ಮಕ್ಕೂ ನೀನೇ ನನ್ ಸಂಗಾತಿ ಅನ್ಕೊಂಡೆ. ಈ 7 ದಿನದಲ್ಲಿ ನೀನನ್ನ ಒಪ್ಕೊಂಡು ನನ್ನ ಹತ್ರ ಬರ್ತೀಯ ಅಂತ ಕಾದೆ. ಇವತ್ತು ಕೊನೆ ದಿನ. ನಮ್ ಪ್ರೀತಿ ವಿಷಯದಲ್ಲಿ ಮೌನ ಆಗ್ಬೇಡ ವಿಶ್ವ. ನಾಳೆ ಇಷ್ಟೊತ್ತಿಗೆ ಎಲ್ಲ ಬದಲಾಗಿರುತ್ತೆ. ಬದಲಾಗ್ಬೇಕು ಅಂತ ತಾನೆ ನಾ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ನೋಡ್ ಪ್ರಕೃತಿ, ಮನುಷ್ಯನಿಗೆ ದೇವ್ರು ಕೊಟ್ರ ಆಸ್ತಿ ನಗು. ಆ ನಗು ಸದಾ ನಿನ್ ಮುಖದ ಮೇಲೆ ಇರ್ಬೇಕು ಅಂತ ಆಸೆ ಪಟ್ಟೆ. ಇನ್ಫ್ಯಾಕ್ಟ್ ಸ್ವಲ್ಪ ಸಲುಗೆದ್ರೆ ನಡ್ಕೊಂಡೆ. ಅದನ್ನೇ ನೀನು ಪ್ರೀತಿ ತಿಳ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋಬೇಡ. ಈ ಮದ್ವೆ ಆಗ್ಬಿಟ್ರೆ ನನ್ ಜೀವನ ಚೆನ್ನಾಗಿರುತ್ತಾ? ಶಟ ಪ್ರಕೃತಿ, ದಯವಿಟ್ಟು ಹೊರಟೋಗು. ಪ್ಲೀಸ್ ಗೋ. ಇದು ಅತಿ ಆಯ್ತು ವಿಶ್ವ. ಅವಳು ನೀನೆಷ್ಟು ಪ್ರೀತಿಸ್ತಾ ಇದ್ದಾಳೆ, ಕೇಳ್ಕೊತಾ ಇದ್ದಾಳೆ, ಆದ್ರೂ ನೀನ್ ಸುಮ್ನೆ ಇದೀಯಾ. ನೋಡು, ನೀನ್ ಅವಳನ್ನ ಬಿಟ್ಕೊಡ್ತಾ ಇಲ್ಲ, ಕಳ್ಕೊತಾ ಇದೀಯಾ. ನೋಡು, ಒಂದ್ಸಲ ನಾನು ನಿರ್ಧಾರ ತಗೊಂಡ್ಮೇಲೆ
ಅದನ್ನ ಚೇಂಜ್ ಮಾಡಲ್ಲ. ಚೇಂಜ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಪ್ರಕೃತಿ ನಿನಗೆ ಸಿಗ್ಬೇಕು, ಈ ಮದುವೆ ನಿಲ್ಬೇಕು. ನೋಡು ಮನು, ಅಕಸ್ಮಾತ್ ಈ ಮದುವೆ ನಿಂತೋದ್ರೆ ಇನ್ ಮುಂದೆ ನೀನ್ ವಿಶ್ವ ನೋಡಲ್ಲ. ನಾನ್ ಮುಂದಿನ ಮಾಡಿರೋ ಕೆಲಸ ಯಾವುದು ನಿಂತಿಲ್ಲ, ಇದು ನಿಲ್ಲಲ್ಲ. That's it. ಲಕ್ಷ್ಮೇಶೋಭವನತ್ರಯೋ ನಿವಸತೋ ದೇವಾನ್ ಮನುಷ್ಯಾರಗಾನ್ ಸಂಸ್ಥಾತುಃ ಕರುಣಾನಿಧೇ ಕರುಣಯಾ ಮಾರ್ತಾಂಡವಂ ಸೇಯಯೋ ಕೌಸಲ್ಯಾನಿ ಜಗರ್ಭ ಸಂಭವ ಕೃತೆ ಜನ್ಮನ್ಯ ಸಾಧಾರಣೆ ಪಾವನಿ, ಅದನ್ನ ಕೊಡಮ್ಮ ಇಲ್ಲಿ. ಗುಣಾಯಕಸ್ಯ ಜನನಂ ದೇಯಾತ್ ವಿಶ್ವ, ಮಂಗಳಂ ಆಶೀರ್ವಾದ ಮಾಡಪ್ಪ. ಎಲ್ಲರ ಹತ್ರನೂ ತಗೊಂಡು ಹೋಗು. ಅಂಕಲ್, ಇದು ಹೆಣ್ಮಕ್ಳು ಮಾಡೋ ಕೆಲಸ. ಹೆಂಗಸರೇ ಮಾಡಬೇಕು ಅಂತ ಏನಿಲ್ಲಪ್ಪ. ಯಾರು ಒಳ್ಳೆ ಮನಸ್ಸಿರುತ್ತೋ ಅವ್ರು ಮಾಡಬಹುದು. ಅಂಥ ಒಳ್ಳೆ ಮನಸ್ಸನ್ನ ನಾನ್ ನಿನ್ನಲ್ಲಿ ನೋಡಿದ್ದೀನಿ. ಪ್ಲೀಸ್. ಓಕೆ ಅಂಕಲ್, ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಲ್ವಾ? ಹಾಯ್ ಥ್ಯಾಂಕ್ಫುಲ್ ಮ್ಯಾನ್. ಹಾಯ್. ಏನಿದೆಲ್ಲ ಪ್ರೇಮ್? ಏನ್ ವಿಶ್ವ, ಎಲ್ಲಾ ಬಿಟ್ಬಿಟ್ಟು ಬಂಗಾರದ ಮನುಷ್ಯನ್ ತರ ಒಬ್ನೇ ಹೋಗ್ತಾ ಇದ್ಯಾ? ಏನ್ ಹೇಳ್ತಾ ಇದೀಯಾ ವಿಶ್ವ? ಇಷ್ಟು ದಿನದಲ್ಲಿ ಪ್ರಕೃತಿ ನನ್ನ ಬಗ್ಗೆ ಒಂದೇ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ. ಅಂತದ್ರಲ್ಲಿ ಇಡೀ ಜೀವನ ನನ್ನ ಜೊತೆಲಿ ಹೇಗಿರ್ತಾಳೆ ವಿಶ್ವ? ವಿಶ್ವ, ನಮ್ಮಿಬ್ರು ಮೊದಲನೇ ಭೇಟಿನಲ್ಲೇ ಬರೀ ನನ್ನ ಪೇಂಟಿಂಗ್ಸ್ ನೋಡಿನೇ ನನ್ನ ಬಗ್ಗೆ ಎಲ್ಲ ಹೇಳ್ದವ್ ನೀನು. ಅಂತದ್ರಲ್ಲಿ ಇಷ್ಟು ದಿನದಿಂದ ನಾನು ನಿನ್ ಜೊತೆಲಿದ್ದೀನಿ. ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನೇನ್ ಒಳ್ಳೆ ಗೆಳೆಯ ಆಗ್ತೀನ? ವಿಶ್ವ, ನಾನು ಅವತ್ತು ಸಹನ ಜೊತೆ ಹೋದಾಗ ಆಗ್ಲಿಂದ ಮೊಬೈಲ್ ಎಲ್ಲ ತುಂಬಾ ಇನ್ವಾಲ್ವ್ ಆಗಿದ್ದೀರಾ? ನಾವು ಹೋಗಿರೋ ಜಾಗಗಳನ್ನೆಲ್ಲ ಶೂಟ್ ಮಾಡಿದ್ದೆ. ಜಸ್ಟ್ ವಾಚಿಂಗ್ ದ ವಿಡಿಯೋಸ್. ಓ ಗುಡ್. ಇಫ್ ಯು ಡೋಂಟ್ ಮೈಂಡ್ ನಾನು ಸ್ವಲ್ಪ ನೋಡ್ಬೋದಾ? ಶ್ಯೂರ್. ಥ್ಯಾಂಕ್ ಯು. ಸಹನಾ, ನನ್ಗನ್ಸುತ್ತೆ ನಾನು ಪ್ರಕೃತಿ ಬಗ್ಗೆ ಇನ್ನೂ ತುಂಬಾ ತಿಳ್ಕೋಬೇಕು ಅಂತ. ಆಕ್ಚುಲಿ ನಾನು ಪರ್ಪಸ್ಫುಲಿ ಮೊಬೈಲ್ ನೋಡ್ತಾ ಇದ್ದಿದ್ದು ನಿಮಗ್ ಗೊತ್ತಾಗ್ಲಿ ಅಂತ. ಪ್ರಕೃತಿ ವಿಶ್ವನ್ ತುಂಬಾ ಇಷ್ಟಪಡ್ತಿದ್ದಾಳೆ. ವಿಶ್ವಂಗೆ ಮನಸ್ಸಲ್ಲಿ ಪ್ರೀತಿ ಇದ್ರು ನಮ್ಮ ಅಪ್ಪನ ಮಾತೆ ಕಟ್ಬಿಟ್ಟಿದ್ದಾನೆ. ಎಲ್ರಿಗೂ ಮಾತೆ ಮುಖ್ಯ, ಮನಸ್ಸು ಮುಖ್ಯ ಅಲ್ಲ. ಈ ಮದುವೆ ನಡೆದ್ರೆ 3 ಜನರ ಜೀವನ ಹಾಳಾಗುತ್ತೆ. ಆಯ್ತು, ಈಗ ಪ್ರೇಮ್ಗೆ ಈ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಾಗಿದೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಚಿತ್ರಗಳಲ್ಲಿ ಭಾವನೆಗಳನ್ನ ಬಿಡಿಸೋಣ. ಅಂತದ್ರಲ್ಲಿ ಇಬ್ಬರು ಪ್ರೇಮಿಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ವಾ? ಅಂಕಲ್, ಅವರಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಪ್ಲೀಸ್ ಅವರಿಬ್ಬರಿಗೂ ಮದುವೆ ಮಾಡಿಸಿ. ವಿ ಆರ್ ವೆರಿ ಪ್ರೌಡ್ ಆಫ್ ಯು ಪ್ರೇಮ್. ನಿಮ್ದು ತುಂಬಾ ದೊಡ್ಡ ಮನ್ಸು. ಸುಮತಿ ಅಕ್ಕ, ದೊಡ್ಡ ಮನಸ್ಸು ನಂದಲ್ಲ, ವಿಶ್ವಂದು. ಅವನು ತನ್ನ ಪ್ರೀತಿನ ಯಾರ ಮುಂದೆನೂ ಹೇಳ್ಕೊಳಕ್ಕಾಗದೆ ನೋವನ್ನೆಲ್ಲ ಒಬ್ನೇ ನಂಬ್ಕೊಂಡು ನಮ್ ಮುಂದೆ ನಗ್ತಾ ಇದ್ದಾನೆ. ಈ ವಿಷಯನ ವಿಶ್ವನ ಹತ್ರ ಹೇಳ್ಬೇಡಿ. ಅವನ ಪ್ರೀತಿ ಬಗ್ಗೆ ಅವನೇ ಮಾತಾಡ್ಲಿ. ಒಬ್ಬ ಪ್ರೇಮಿ ತನ್ನ ಪ್ರೀತಿ ಬಗ್ಗೆ ಎಲ್ಲಿವರೆಗೂ ಮೌನವಾಗಿರ್ತಾನೆ ಅನ್ನೋದನ್ನ ನಾನ್ ನೋಡ್ಬೇಕು. ವಿಶ್ವ, ಆಮೇಲೆ ನಾವೇ ನಿರ್ಧಾರ ತಗೊಂಡಿದ್ದು. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಿನ್ ಪ್ರೀತಿ ಸಮಾಧಿ ಮೇಲೆ ನಾನ್ ಸಂಸಾರ ಕಟ್ಕೊಳ್ಳ. ವಿಶ್ವ, ತಾನು ಪ್ರೀತಿಸ್ತಾರ ಹುಡುಗಿ ಇನ್ನೊಬ್ರು ಕೈ ಹಿಡಿತಿದ್ದಾಳೆ ಅಂತ ಗೊತ್ತಾದ್ರೇನೆ ತಡ್ಕೊಳಕ್ಕಾಗಲ್ಲ. ಅಂತದ್ರಲ್ಲಿ ನೀನ್ ಪ್ರೀತಿಸಿದ ಹುಡುಗಿ ಮದುವೆಯಲ್ಲಿ ಹಾಡ್ದೆ, ಕುಣ್ದೆ, ಹಾರೈಸ್ದೆ. ಇವರ್ ಎ ಗ್ರೇಟ್ ಪರ್ಸನ್. ನಮಗ್ ಪ್ರೀತಿ ಸಿಗದೆ ಹೋದಾಗ ಅದು ಹಾಳಾಗೋಗ್ಲಿ ಅನ್ಕೊಳ್ಳೋದು ಸ್ವಾರ್ಥ ಅಲ್ವಾ? ಆದ್ರೂ ವಿಶ್ವ, ಒಂದೇ ಒಂದ್ ಮಾತುಗೋಸ್ಕರ ಪ್ರೀತಿನ ಕಳ್ಕೊಳ್ಳೋದು
ನಾವು ಮಾತಿಗೆ ನಡ್ಕೊಳ್ಳೋ ಜನ, ಹೃದಯದ ಬೆಲೆ ಏನಂತ ಗೊತ್ತಿರೋರು. ನಾನೊಬ್ಬ ಅನಾಥ. ಈ ಟೂರ್ ಬಂದಾಗ ನನಗೆ ಗೊತ್ತಿಲ್ಲದೆ ನಂಗೆ ಈ ಸಂಬಂಧಗಳನ್ನ ಹುಟ್ಕೊಳ್ತು. ಇನ್ಫ್ಯಾಕ್ಟ್ ನನ್ನ ಪ್ರೀತಿಗೆ ಇವರೆಲ್ಲ ಹೆಗಲು ಕೊಟ್ರು. ದೇಸಾಯಿ ಅಂಕಲ್ ಬಂದು ನನ್ನ ಮಗಳ ಮದುವೆನ ನೀನೇ ಮುಂದೆ ನಡೆಸ್ಕೊಡ್ಬೇಕು ಅಂದಾಗ ಈ ವ್ಯಕ್ತಿ ಮುಂದೆ ನನ್ನ ಪ್ರೀತಿ ದೊಡ್ಡದು ಅಂತ ಅನ್ಸ್ಲಿಲ್ಲ. ವಿಶ್ವ, ನಿನಗೆ ನಿನ್ ಪ್ರೀತಿ ದೊಡ್ಡದಲ್ದೇ ಇರ್ಬೋದು, ಆದ್ರೆ ನನಗೆ ನನ್ ಪ್ರೀತಿ ದೊಡ್ಡದು. ನನಗ್ ವಿಶ್ವ ಬೇಕು. ಐ ಲವ್ ಯು ವಿಶ್ವ. ಐ ರಿಯಲಿ ಹೇಳೋ ವಿಶ್ವ. ವಿಶ್ವ, ನಿನ್ ಚೆಲುವೆ ನಿನ್ನೂ ಎಷ್ಟು ಅಂತ ಕಾಯಿಸ್ತೀವ? ಹೇಳೋ 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 ವಿಶ್ವ. ಐ ಲವ್ ಯು.